ಈ ಕ್ವಶನ್ ಬೇರೆ ಯಾರಿಗೂ ಕೇಳ್ಬಿಟ್ಟು ಅವರಿಂದ ನಾನು ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಇಲ್ಲಿ ತನಕ ಸಾಧ್ಯವಾಗ್ಲಿಲ್ಲ. ಅಲ್ಲ, ಕೇಳಬೇಕು. ನನ್ನ ಹತ್ರ ಡೇಟಾ ಇಲ್ಲ ಇವಾಗ. ಯಾಕಂದ್ರೆ ನಾನು ಅದನ್ನ ಡೇಟಾ ಬಂದ ಖಂಡಿತ ಹೇಳಬಲ್ಲೆ. ಈ ಒಂದು ಎಲೆಯ ಆಕಾರ ಗಾತ್ರ ಎಷ್ಟಿದೆ, ಬಟ್ ಅದ್ರ ತೂಕ ಇದು ಮಾಸ್ ಅಂತೀವಲ್ಲ, ಮಾಸ್ ಇಷ್ಟಿದೆ. 27 ಅಡಿಗೆ ತೆಂಗಿದೆ. 0, 9, 18, 27 ಅಂದರೆ ಇದು ತೆಂಗು, ಅಡಿಕೆ ತೆಂಗು. ಸೊ 9 3 27. ಸೊ 27 ಅಡಿ ಅಂತರದಲ್ಲಿ ನಾನಿಲ್ಲಿ ತೆಂಗು ಜೋಡಿಸಿದ್ದೀನಿ. ಮತ್ತೆ 9 ಅಡಿ ಅಂತರದಲ್ಲಿ ಅಡಿಕೆ. ಗಿಡದಿಂದ ಗಿಡಕ್ಕೆ 9 ಅಡಿ, ಸಾಲಿಂದ ಸಾಲಿಗೆ 9 ಅಡಿ, 9x9. ಪ್ರಕೃತಿಯಲ್ಲಿ ಸಂಪನ್ಮೂಲಗಳು ಹೇಗೆ ನಿರ್ವಹಿಸಲ್ಪಡುತ್ತವೆ ಅನ್ನೋದು ಇನ್ನು ಅದು ನಿಗೂಢವಾಗೇ ಇದೆ. ಅಂದರೆ ಏನು, ಒಂದು ಎಲೆ ಗಿಡದಿಂದ ಕಳಚಿ ನೆಲದ ಮೇಲೆ ಬಿದ್ದರೆ ಅದು ಎಷ್ಟೋ ಚಟುವಟಿಕೆಗಳನ್ನು ಸೃಷ್ಟಿ ಮಾಡುತ್ತೆ. ಎಷ್ಟೋ ಜೀವಿಗಳು ಅದನ್ನು ಆಶ್ರಯಿಸುತ್ತವೆ ಅಥವಾ ಆ ಚಟುವಟಿಕೆಯಲ್ಲಿ ಭಾಗವಹಿಸುತ್ತವೆ. ನಾವು ಹೊರಗಡೆಯಿಂದ ತಂದಾಕೋದನ್ನು ಆಲ್ಮೋಸ್ಟ್ ಝೀರೋ ಮಾಡಿದ್ದೀವಿ. ಬಂದು ಬುಡ ಬಿಡಿಸೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ನಮ್ಮ ಕೆಲಸ ಏನು, ತೇವಾಂಶ ನಿರ್ವಹಣೆ. ಆಮೇಲೆ ಮಾವು ಒಂದು ವಿಶಿಷ್ಟವಾದ ಬೆಳೆ. ಅದೇನು ಮಾಡುತ್ತೆ ಅಂದರೆ ಅದರ ತಲೆ ಮೇಲೂ ಯಾರು ಇರಬಾರ್ದು, ಆದರೆ ಅದರ ನೆರಳನ್ನು ಇಷ್ಟಪಡಲ್ಲ, ಅದರ ನೆರಳಲ್ಲೂ ಏನು ಬೆಳೆಯೋಕ್ಕೆ ಬಿಡಲ್ಲ. ಆದಷ್ಟು ಮೇಲ್ಮಣ್ಣನ್ನು ಬದಲಾಯಿಸಬೇಡಿ. ಹೊರಗಡೆಯಿಂದ ಬೇರೆ ಮಣ್ಣು ತಂದು ಹಾಕೋದು, ಅದು ಈ ಮಣ್ಣನ್ನು ತೆಗೆದು ಅಲ್ಲಿಗೆ ತಳ್ಳೋದು, ಆ ಮಣ್ಣು ತಂದು ಇಲ್ಲಿಗೆ ತಳ್ಳೋದು, ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಶ್ನೆ ನಾನು ಬೇರೆ ಥರ ಅರ್ಥ ಮಾಡ್ಕೊಂಡ್ರೆ, ಬೇರೆ ತರ ಏನಿಲ್ಲ, ಅಡಿಕೆ ಯಾಕೆ ಹಾಕಿದ್ರಿ? ಹೌದು, ಬೇರೆ ತರ ಅಲ್ಲ, ಅದು ಇದ್ದದ್ದೇ ಅದೇ ಕ್ವಶನ್. ಹೌದು, ಅದಕ್ಕೆ ನೀವು ಯಾಕೆ ಹಾಕಿದ್ರಿ? ನೀವು ಪ್ರಾರಂಭದಲ್ಲೇ ಟ್ರೆಂಚ್ ಮಾಡಿ ಬಂಡುಗಳಲ್ಲಿ ಮರಗಳನ್ನು ತಾಯಿ ಬೆರೆಸಿಗಳನ್ನು ಬೆಳೆಸಿದ್ರೆ ನೀವು ಬೋರ್ವೆಲ್ ರಿಚಾರ್ಜ್ ಯಾಕೆ ಮಾಡಬೇಕು? ಅಲ್ಲ ಬಿದ್ದು ನೀರು ಅಲ್ಲೇ ಹೆಂಗಿರುತ್ತಲ್ಲ. ಅದಕ್ಕೆ ಪೊಕ್ಕಬಕ್ಕ ನೋಡಿ, ಪೊಕ್ಕಬಕ್ಕ ಅವ್ರ ಪುಸ್ತಕದಲ್ಲಿ ಯಾವತ್ತೂ ಕೃಷಿ ಬಗ್ಗೆ ಹೇಳೋದೇ ಇಲ್ಲ, ಅವ್ರ ಸಿದ್ಧಾಂತದ ಬಗ್ಗೆನೇ ಹೇಳ್ತಾರೆ. ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ಡಿಬೇಟಬಲ್ ವರ್ಡ್ ಇರ್ಬೋದು, ಆದರೆ ಪ್ರಕೃತಿ ಮತ್ತು ಕೃಷಿ ಪರಸ್ಪರವಾಗಿ ಹೋಗಬೇಕು. ಇದು 80 ಎಳ್ನೀರು ಕೊಡ್ಬೋದು, ಬಟ್ 80 ಎಳ್ನೀರು ಕೊಡುತ್ತೆ. 2 ವರ್ಷ ಸತತ ಬರಗಾಲ ಬರ್ಬೋದು, ಎಳ್ನೀರು ಕಮ್ಮಿ ಆಗ್ಬೋದು, ಗಿಡ ಸಾಯಲ್ಲ. ನಾವು ಯಾವತ್ತೂ APMC ಮಂಡಿಗೋಸ್ಕರ ಬೆಳೆಯೋದು ಬೇಡ, ನಮ್ಮ ಗ್ರಾಹಕರಿಗೋಸ್ಕರ ನಾವು ಬೆಳೆಯೋಣ. ಯಾಕೆಂದರೆ APMC ಮಂಡಿಲಿ ನಮ್ಮನ್ನು ಯಾರು ಬೆಣ್ತಟ್ಟಲ್ಲ. ಸೊ ವಿಷ ರಾಸಾಯನಿಕ ಒಳಸುರಿಗಳನ್ನು ಬಳಸದೆ, ಅನಗತ್ಯ ಉಳುಮೆ ಮಾಡದೆ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನು ಅವಲಂಬಿಸದೆ ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ವಿ. ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ರಾಸಾಯನಿಕ ರಹಿತ ಕೃಷಿ ಕಡೆ ಗಮನ ಕೊಟ್ಟಾಗ ಪ್ರಾಥಮಿಕವಾಗಿ ನಾವು ಗಮನಿಸೋದು ಮಣ್ಣು ಮತ್ತು ಮಣ್ಣಿನ ಆರೋಗ್ಯ. ಇವತ್ತು ರಾಸಾಯನಿಕ ಕೃಷಿನಲ್ಲಿ ಯಾರ ಹಿತಾಸಕ್ತಿ ಅಡಗಿದೆ? ನನ್ನ ಹತ್ರ ಫಾರ್ಮ್ ಇಕ್ವಿಪ್ಮೆಂಟ್ಸು, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಇರೋದೇ 4. ಒಂದು ಬ್ರಷ್ ಕಟ್ಟರು, ಒಂದು ಅರ್ಥಗರು, ಒಂದು ಬ್ಯಾಕ್ ಸ್ಪ್ರೇಯರು, ಒಂದು ಮಿನಿ ರೋಟೋವೇಟರು. ವಿಕೇಂದ್ರೀಕರಣದ ಬಗ್ಗೆ ನಾವು ಕೇಂದ್ರೀಕೃತ ಮತ್ತು ವಿಕೇಂದ್ರೀಕೃತ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವಿಲ್ಲಿ ಒಂದು ಪಾಯಿಂಟನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನನ್ನ ತೋಟದ ಬದುಗಳಲ್ಲಿ, ಗಿಡದ ಅಕ್ಕಪಕ್ಕ ಇಲ್ಲೆಲ್ಲ ನಾವು ಕೆಲವು ಗಿಡಗಳನ್ನ ನಾವು ಬೆಳೆಸ್ತೀವಿ. ಅದರ ತ್ಯಾಜ್ಯವನ್ನ ನಾವು ನಮ್ಮ ಕ್ರಾಪ್ ಅಂದರೆ ಮುಖ್ಯ ಬೆಳೆಗಳು ಅಂತ ಏನು ಕರಿತೀವಿ, ಅದಕ್ಕೆ ನಾವು ಗೊಬ್ಬರವಾಗಿ ಹಾಕ್ತಾ ಹೋಗ್ತೀವಿ, ಪುನರ್ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತ ಹೇಳಿ, ಆ್ಯಸ್ ಆಫ್ ನೌ ನಿಮ್ಮ ತೋಟದಲ್ಲಿ ನಾವಿನ್ನೂ ಇಳುವರಿಯನ್ನು ಇನ್ನೂ ಮಾರ್ಕೆಟಿಗೆ ಅದು ತಲುಪ್ತಾ ಇಲ್ಲ, ಇನ್ನು ಈ ವರ್ಷದಿಂದ ತಲುಪುತ್ತೆ. ಆದರೆ ತಲುಪುವಂಥ ಸಮಯದಲ್ಲಿ ಪ್ರತಿ ಸರಿನೂ ಕೂಡ ಅದು ನಿಮ್ಮ ತೋಟದ ಪೋಷಕಾಂಶಗಳನ್ನು ಬಳಸ್ಕೊಂಡು ಇಳುವರಿಯನ್ನು ಬಿಡ್ತದೆ. ಈಗ ಒಂದು ತೆಂಗಿನ ಮರ, ನಿಮ್ಮದೇ ತೋಟದ ಪೋಷಕಾಂಶಗಳನ್ನು, ನ್ಯೂಟ್ರಿಯೆಂಟ್ಸನ್ನು ಬಳಸ್ಕೊಂಡು ತೆಂಗಿನಕಾಯಿ ಬಿಡ್ತದೆ, ಎಳ್ನೀರು ಬಿಡ್ತದೆ, ಅದನ್ನು ನೀವು ಮಾರ್ಕೆಟಿಗೆ ಕೊಡ್ತೀರಾ. ನೀವು ಮತ್ತೆ ಉಳಿಕೆಯಾಗಿ ಆ ಗೊಬ್ಬರವಾಗಿ ನಿಮ್ಮ ಭೂಮಿಗೆ ಕೊಡುವಂಥದ್ದು ಅದರ ಹೆಡೆಮೊಟ್ಟೆ ಇರ್ಬೋದು, ಅದರ ಗರಿಗಳಿರ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಇನ್ಯಾವ ಗಿಡಗಳನ್ನ ಬೆಳೆಸಿರ್ತೀರ ಅದು ಎಲ್ಲೋ ಒಂದು ರೀತಿ ಏನು ಅಂದರೆ, ನಿಮ್ಮ ಭೂಮಿಯನ್ನು ನೀವು FD ಅಂತ ತಗೊಂಡ್ರೆ, ನಿಮ್ಮ FDಯಿಂದ ನೀವು ಒಂದೊಂದನ್ನೇ ತೆಗಿತಾ ಇದ್ದೀರಾ, ಬಟ್ ವಾಪಸ್ ಯಾವುದು ಕೊಡ್ತಾ ಇಲ್ಲ. ಅಲ್ಲಿಗೆ ವಾಪಸ್ ಎಲ್ಲಿಂದ ಕೊಡ್ತಾ ಇದ್ದೀರಾ ಅಂದರೆ, FDಯಿಂದ ತೆಗೆದಿದ್ದನ್ನೇ ಮತ್ತೆ ವಾಪಸ್ ಕೊಡ್ತಾ ಇದ್ದೀರಾ. ಅಂದರೆ ಗರಿಗಳ ರೂಪದಲ್ಲಿ, ಆ ರೂಪದಲ್ಲಿ ಎಲ್ಲೋ ಒಂದು ಹಂತದಲ್ಲಿ ನಿಮ್ಮ ಭೂಮಿ ಹೊರಗಡೆಯಿಂದ ನಾವು ಏನೂ ತಂದು ಹಾಕದೇನೇ ಇದ್ರೆ ಬರಡಾಗಲ್ವಾ? ಇದು ಮುಖ್ಯವಾಗಿ ಇಲ್ಲಿ ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ನೀವು ಹೇಳ್ಬೋದು ನೈಟ್ರೋಜನ್ ಫಿಕ್ಸೇಷನ್ ಕೆಲವು ಪ್ಲಾಂಟ್ಗಳನ್ನ ನಾವು ಅಕ್ಕಪಕ್ಕದಲ್ಲಿ ಹಾಕ್ತೀವಿ, ಅದು ನೈಟ್ರೋಜನ್ ಫಿಕ್ಸೇಷನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಒಂದು ವಿಚಾರ ಏನು ಅಂದರೆ, ಅದು ನೈಟ್ರೇಟ್ ಆದ ನಂತರ ಅದು ಭೂಮಿಯಲ್ಲಿ ಮತ್ತೆ ಉಳಿಯೋದಿಲ್ಲ, ಮತ್ತು ಅದು ವಾತಾವರಣಕ್ಕೆ ಹೋಗ್ಬಿಡುತ್ತೆ. ಭೂಮಿ ಸಸ್ಯ ತನ್ನ ಒಂದು ಅವಶ್ಯಕತೆಗೆ ತಕ್ಕಂತೆ
ಸಾರಜನಕವನ್ನ ತಗೊಳುತ್ತೆ, ಉಳಿಕೆಯನ್ನ ವಾತಾವರಣಕ್ಕೆ ಬಿಡುತ್ತೆ. ಅದು ನಾನು ತಿಳ್ಕೊಂಡಂಗೆ ಒಂದು ವಿಚಾರ. ಇಲ್ಲ, ಇದು ಸೂಕ್ಷ್ಮ ವಿಜ್ಞಾನ ಇದೆ ಇದರಿಂದ ಹೇಳ್ಬಿಡ್ತೀನಿ. ಈಗ ಯಾವುದೇ ಒಂದು ಸಸ್ಯ, ಅದು ಕಳೆ ಆಗ್ಬೋದು, ಬೆಳೆ ಆಗ್ಬೋದು, ಹೌದು, ಅಥವಾ ನನ್ನ ಬಯೋಮಾಸ್ ಪ್ಲಾಂಟ್ಸ್ ಆಗ್ಬೋದು. ಸೊ ಯಾವುದೇ ಒಂದು ಸಸ್ಯ ಇವತ್ತು ಈ ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆದಿದೆ ಅಥವಾ ಬೆಳೀತಾ ಇದೆ ಅಂತಂದರೆ ಅದಕ್ಕೆ ತನಗೆ ಬೇಕಾದಂಥ ಪೋಷಕಾಂಶವನ್ನು ಮಣ್ಣಿನಿಂದಲೂ ಮತ್ತು ವಾತಾವರಣದಿಂದಲೂ ಪಡ್ಕೊಂಡಿರುತ್ತೆ. 97% ವಾತಾವರಣದಿಂದ ಪಡ್ಕೊಳ್ಳುತ್ತೆ, 3% ಮಣ್ಣಿಂದ ಪಡ್ಕೊಳ್ಳುತ್ತೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾರೆ. ಅಲ್ಲ, ಕೆಲವರು ಅದಕ್ಕಿಂತ ಈಗ ವಾತಾವರಣದಿಂದ ಏನು ಪಡೆಯುತ್ತೆ? ಗಾಳಿ, ಸೂರ್ಯನ ಬೆಳಕು, ಆಮ್ಲಜನಕ, ಸಾರಜನಕ. ಅದ್ಯಾವುದು ನಮಗೆ ಮತ್ತೆ ಇನ್ನೊಂದು ಗೊಬ್ಬರವಾಗಿ ಹೇಗೆ ಸಿಗುತ್ತೆ? ಬರುತ್ತೆ, ಇದು ಸೃಷ್ಟಿಯಾಗಿದೆಯಲ್ಲ. ಈಗ ಉದಾಹರಣೆಗೆ ಇದೊಂದು ಎಲೆ ಸೃಷ್ಟಿಯಾಗಿದೆ ಅಂತ ಅಂದ್ಕೊಳ್ಳಿ. ಈ ಎಲೆ ಸೃಷ್ಟಿಯಾಗಲಿಕ್ಕೆ ಮಣ್ಣಿನಿಂದ ಕೆಲವು ಪೋಷಕಾಂಶಗಳು ಹೀರಲ್ಪಟ್ಟಿವೆ ಸೂಕ್ಷ್ಮಜೀವಿಗಳ ಸಹಾಯದಿಂದ, ಮತ್ತು ವಾತಾವರಣದಿಂದ ಸಹ ಹೀರಲ್ಪಟ್ಟಿದೆ ಫೋಟೋಸಿಂಥೆಸಿಸ್ ಮಾಡುವಾಗ. ಅದು ಆಹಾರ ತಯಾರಿಕೆ, ಅದೇ ಇದು ರಚನೆಗೆ, ಎಲೆಯ ರಚನೆಗೆ, ಎಲೆ ರಚನೆಯಾಗಿ ಎಲ್ಲ ಆಗಿದೆ. ಅಂದರೆ ಈ ಎಲೆ ಇವತ್ತು ರಚನೆಯಾಗಿದೆ ಅಂದರೆ ಇದರಲ್ಲಿ ಮಣ್ಣಿನಿಂದ ತಗೊಂಡಿರ್ತಕ್ಕಂಥ ಪೋಷಕಾಂಶಗಳು ಇದೆ, ವಾತಾವರಣದಿಂದ ತಗೊಂಡಿರ್ತಕ್ಕಂಥ ಪೋಷಕಾಂಶಗಳು ಇದೆ, ಎಲ್ಲ ಸೇರಿ ಇದಾಗಿದೆ. ಹಾಗಾದರೆ ಮಣ್ಣಿನಿಂದ ಎಷ್ಟು ತಗೊಳ್ತಿದ್ದು, ವಾತಾವರಣದಿಂದ ಎಷ್ಟು ತಗೊಳ್ತು? ಅಲ್ಲ, ನನ್ನ ಪ್ರಕಾರ 100% ಅದು ಮಣ್ಣಿನಿಂದ ಇಲ್ಲ, ತಗೊಳ್ಳೋ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದೆ ಏನು ಅಂತ ಹೇಳಿದ್ರೆ, ಅದ್ರ ಮೇಲೆ ಬೆಳಕು ಬೀಳುತ್ತೆ ವಾತಾವರಣದಿಂದ. ಆ ಬೆಳಕನ್ನ ಉಪಯೋಗಿಸ್ಕೊಂಡು ಆಹಾರವನ್ನ ತಯಾರಿಸುತ್ತೆ. ಆಹಾರ ತಯಾರಿಸೋದಕ್ಕೆ ನಿಮಗೆ ಶಕ್ತಿ ಎಲ್ಲಿಂದ ಬರುತ್ತೆ? ನ್ಯೂಟ್ರಿಯೆಂಟ್ ಎಲ್ಲಿಂದ ಬರುತ್ತೆ? ಭೂಮಿಯಿಂದ ಬರುತ್ತೆ. ಭೂಮಿಯಿಂದ ಬಂದಾದ್ಮೇಲೆ ಅದೇ ರೀತಿ ಅದು ಬೆಳೀತಾ ಹೋಗುತ್ತೆ. ನಿಮಗೆ ಅರ್ಥ ಆಯ್ತು. ನಿಮ್ಗೆ ಇನ್ನೊಂದು ಇದು ಕೊಟ್ಬಿಡ್ತೀನಿ. ಈಗ ನೋಡಿ, ಇದು ಒಂದು ಎಲೆ ಅಲ್ವಾ, ನಾನು ಇವಾಗ ಇದನ್ನ ಈ ಥರ ಪುಡಿ ಪುಡಿ ಮಾಡಿದ್ದೀನಿ. ಈಗ ಇದು ಗಾತ್ರದಲ್ಲಿ ಇಷ್ಟು ಅಗಲ ಇದ್ದಂಥ ಒಂದು ಎಲೆ ಅಂತ ಗಾತ್ರ, ಅದರದ್ದು ತೂಕದಲ್ಲಿ ಇಷ್ಟಕ್ಕೆ ಬಂತು ಇವಾಗ. ಹೌದು ಅಲ್ವಾ? ಇದೆಷ್ಟೋ ಗ್ರಾಮ್ ಇದೆ, ಒಂದು 5 ಗ್ರಾಮ್ ಇದೆ ಅಂತ ಇಟ್ಕೊಳ್ಳೋಣ. ಈ ಒಂದು ಎಲೆಯ ಆಕಾರ, ಗಾತ್ರ ಎಷ್ಟಿದೆ, ಬಟ್ ಅದ್ರ ತೂಕ, ಇದು ಮಾಸ್ ಅಂತೀವಲ್ಲ, ಮಾಸ್ ಇಷ್ಟಿದೆ. ಈ 5 ಗ್ರಾಮ್ನಷ್ಟು ಒಂದು ದ್ರವ್ಯ ಎಲ್ಲಿ ಸಿಕ್ಕಿದೆ. ಈಗ ನಮ್ಮ ಪ್ರಶ್ನೆ, ಈ ಎಲೆ ಸೃಷ್ಟಿಯಾಗಲಿಕ್ಕೆ ಅಥವಾ 5 ಗ್ರಾಮ್ನಷ್ಟು ಈ ಥರ ಒಂದು ಮಾಸ್ ಸೃಷ್ಟಿಯಾಗಲಿಕ್ಕೆ ಇದರಲ್ಲಿ ಮಣ್ಣಿನಿಂದ ಏನು ತಗೊಂಡಿದೆ, ವಾತಾವರಣದಿಂದ ಏನು ತಗೊಂಡಿದೆ? ಅದು ಮೊದಲನೇ ಪ್ರಶ್ನೆ. ಎರಡನೇದು, ಈಗ ಇದೇನು 5 ಗ್ರಾಮ್ ಇದೆಯಲ್ಲ, ಇದರಲ್ಲಿ ಯಾವ ರೀತಿಯ ಪೋಷಕಾಂಶಗಳನ್ನು ಬಳಸಲ್ಪಟ್ಟಿದೆ? ಇದು ತಯಾರಾಗಲಿಕ್ಕೆ, ಈ ಎಲೆ ತಯಾರಾಗಲಿಕ್ಕೆ ಅಥವಾ ಇಷ್ಟು ಮಾಸ್ ಕ್ರಿಯೇಟ್ ಆಗಲಿಕ್ಕೆ ಎಷ್ಟು ಪೋಷಕಾಂಶಗಳನ್ನು ಪಡ್ಕೊಂಡಿದೆ, ಯಾವ್ಯಾವ ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ಪಡ್ಕೊಂಡಿದೆ ಅನ್ನೋದನ್ನು ವಿಜ್ಞಾನ ವಿಶ್ಲೇಷಣೆ ಮಾಡ್ತಾ ಇದೆ. ಹೌದು. ವಿಜ್ಞಾನ ಹೇಗೆ ವಿಶ್ಲೇಷಣೆ ಮಾಡುತ್ತೆ ಅಂತಂದರೆ, ಅವ್ರೇನು ಮಾಡ್ತಾರೆ, ಇದನ್ನು ಮೊದಲು ಭಸ್ಮ ಮಾಡ್ತಾರೆ, ಸುಟ್ಟು ಬೂದಿ ಮಾಡ್ತಾರೆ. ಆ ಬೂದಿನಲ್ಲಿರಬಹುದಾದಂಥ ಖನಿಜಾಂಶಗಳು ಮತ್ತು ಧಾತುಗಳು, NPK ಅದು ಇದೆಲ್ಲ ಹೇಳ್ತೀವಿ, ಅದನ್ನು ಅವರು ವಿಶ್ಲೇಷಣೆ ಮಾಡ್ತಾರೆ. ಅಲ್ಲಿ ಪಾಯಿಂಟ್ ಬಂತಲ್ಲ ಸರ್? ಅಲ್ಲ, ಅದು ವಿಶ್ಲೇಷಣೆ ಮಾಡ್ತಾರೆ. ಅಲ್ಲ, ಇಲ್ಲಿ ನಾನು ಕೇಳ್ತಿರೋದು, ಅವರು ವಿಶ್ಲೇಷಣೆ ಮಾಡಿ ಈ ಎಲೆ ಸೃಷ್ಟಿಯಾಗಲಿಕ್ಕೆ ಇದರಲ್ಲಿ ಇಷ್ಟು ಪೋಷಕಾಂಶಗಳನ್ನು ಬಳಸ್ಕೊಂಡಿದೆ ಅದು ಅಂತ ಲಿಸ್ಟ್ ಕೊಡ್ತಾರೆ. ಅಷ್ಟು ಪೋಷಕಾಂಶಗಳು ನಿಮ್ಮ ಮಣ್ಣಿನಿಂದ ಹೀರಲ್ಪಟ್ಟಿವೆ, ವಾತಾವರಣದಿಂದನೂ ಹೀರಲ್ಪಟ್ಟಿವೆ. ಎಲ್ಲವೂ ಮಣ್ಣಿನಿಂದ ಹೀರಲ್ಪಟ್ಟಿವೆ ಅಂತ ಹೇಳಕ್ಕಾಗಲ್ಲ. ಅಲ್ಲ, ನಾನು ಯಾಕೆ ಕ್ವಶನ್ ಕೇಳಿದೆ ಅಂದ್ರೆ, ನೀವೊಂದು ಮಾತು ಹೇಳಿದ್ರಿ, ಖನಿಜಗಳು ಮತ್ತು ಧಾತುಗಳು ಅಂತ. ಖನಿಜಗಳು ಮತ್ತು ಧಾತುಗಳು ಮಣ್ಣಿನಿಂದಲೇ ಹೀರಲ್ಪಡುತ್ತವೆ, ಮಣ್ಣಿನಿಂದ ಹೀರಲ್ಪಡುತ್ತೆ. ಹೌದಾ? ಕೆಲವು ಆ ವಾತಾವರಣದಿಂದನೂ ಪಡ್ಕೊಂಡಿರುತ್ತೆ. ಅದು ಮೊದಲನೇ ಹಂತ. ಎರಡನೇ ಹಂತ, ಈ ಒಂದು ಎಲೆ ಈ ರೀತಿ ಭೂಮಿಗೆ ಬಿದ್ದು ಸಂಪೂರ್ಣವಾಗಿ ಕರಗಿ ಗೊಬ್ಬರ ಆಗುತ್ತೆ. ಗೊಬ್ಬರ ಆಗೋ ಪ್ರೊಸೆಸ್ಸಲ್ಲಿ ಇದನ್ನು ನೋಡಿ, ಮೊದಲು ಈ ಎಲ್ಲ ಜೀವಿಗಳನ್ನೆಲ್ಲ ತಿಂದು ಪುಡಿ ಪುಡಿ ಮಾಡ್ತವೆ. ಮೊದಲು ತುಂಬಾ ಸಾಫ್ಟ್ ಇರುವಂತದ್ದು ಖಾಲಿ ಆಗುತ್ತೆ. ಹೌದು. ಆ ನಂತರ ದಪ್ಪದ ಇದು ಖಾಲಿ ಆಗುತ್ತೆ. ನಿರ್ದಿಷ್ಟ ಸಮಯ. ಹೌದು. ಇದೆಲ್ಲವೂ ಕರಗಿ ಅಥವಾ ಸಸ್ಯ ಪೋಷಕಾಂಶಗಳಾಗಿ ಹ್ಯೂಮಸ್ ಅಂತೀವಲ್ಲ, ಮತ್ತೆ ಹ್ಯೂಮಸ್ ಆಗಿ ಮಣ್ಣಿಗೆ ಸೇರ್ಲಿಕ್ಕೆ ಸಾಕಷ್ಟು ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು, ಕಣ್ಣಿಗೆ ಕಾಣವು ಕಣ್ಣಿಗೆ ಕಾಣದೇ ಇರೋ ಎಲ್ಲವೂ ಕೆಲಸ ಮಾಡ್ತವೆ. ಅಂದ್ರೆ ಏನು, ಒಂದು ಎಲೆ ಗಿಡದಿಂದ ಕಳಚಿ ನೆಲದ ಮೇಲೆ ಬಿದ್ದರೆ ಅದು ಎಷ್ಟೋ ಚಟುವಟಿಕೆಗಳನ್ನು ಸೃಷ್ಟಿ ಮಾಡುತ್ತೆ. ಎಷ್ಟೋ ಜೀವಿಗಳು ಅದನ್ನು ಆಶ್ರಯಿಸುತ್ತವೆ ಅಥವಾ ಆ ಚಟುವಟಿಕೆಯಲ್ಲಿ ಭಾಗವಹಿಸುತ್ತವೆ. ಅಷ್ಟು ಜೀವಿಗಳು ಆ ಚಟುವಟಿಕೆಯಲ್ಲಿ ಭಾಗವಹಿಸ್ತಿದ್ದಾವೆ, ಅವುಗಳು ತಮ್ಮ ಒಂದು ಊಟವನ್ನು ಅಲ್ಲಿ ಪಡ್ಕೋತಾ ಇರ್ತವೆ, ತಮ್ಮ ಜೀವಿತ ಕ್ರಮವನ್ನು, ಜೀವಿತಾವಧಿಯನ್ನು ಮುಗಿಸ್ತಾ ಇರ್ತವೆ ಅಂತ ಆಯಿತು. ಅಂದರೆ ಅಷ್ಟು ಚಟುವಟಿಕೆಗಳಾದಾಗ ಅಷ್ಟು ಮಣ್ಣು ಜೀವಿಗಳು, ಸೂಕ್ಷ್ಮ ಜೀವಿಗಳು ಕಾರ್ಯಶೀಲರಾಗಿ, ಅವು ಕಾರ್ಯಶೀಲ ಆಗಿದ್ದಾವೆ ಅಂದ ತಕ್ಷಣ ಅವುಗಳ ಸಂತಾನಾಭಿವೃದ್ಧಿಯಾಗಿ, ಅವುಗಳ ಪುನರ್ಬಳಕೆಯಾಗಿ, ಅಂದರೆ ಅವುಗಳು ಸತ್ತು ಅವ ಜೀವಕೋಶಗಳು ವಿಘಟನೆ ಹೊಂದಿ ಮತ್ತೆ ಜೀವಾಂಶ ಕಾರ್ಬನ್, ಸಾವಯವ ಇಂಗಾಲವಾಗಿ ಮತ್ತೆ ಮಣ್ಣಿಗೆ ಹೋಗಿ ಇವೆಲ್ಲ ಪ್ರಕ್ರಿಯೆಗಳು ನಡೀತಾ ಇರುತ್ತೆ ಒಂದು ಎಲೆ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದಾಗ. ಇದು ಮೊದಲನೇ ಹಂತ.
ಎರಡನೇ ಪಾಯಿಂಟ್ ನಿಮ್ಗೆ ಹೇಳ್ಬೇಕಂದ್ರೆ ನೋಡಿ, ನಾನು ಇವಾಗ ತೆಂಗಿನ ಸಸಿ 2022 ಜುಲೈ ಈ ಗಿಡ ಹಾಕಿರೋದು. 2028 ನವೆಂಬರ್ಗೆ ಇದು ಮೊದಲನೇ ಎಳ್ನೀರು ಕೊಡುತ್ತೆ. 6ನೇ ವರ್ಷಕ್ಕೂ 7ನೇ ವರ್ಷಕ್ಕೂ ಕೊಡುತ್ತೆ. ನಾನು 2022 ಜುಲೈ ಆಗಸ್ಟಿಂದ ಈ ಗಿಡ ನೆಟ್ಟಾರ್ಬಿಂದ ನಾನು ಇದಕ್ಕೆ ಪ್ರಾರಂಭದಲ್ಲಿ ಹಸಿರು ಬೆಳೆ ಮಾಡಿದೆ. ಆ ಕಡೆ 2 ಸಂಗಾತಿ ಸಸಿ ಹಾಕಿದ್ದೀನಿ. ಈಗ ಸಾಕಷ್ಟು ಬಯೋಮಾಸ್ನ ಮಲ್ಚಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಡೇ 1ನಿಂದ ಅದು ರೀಪ್ರೊಡಕ್ಟಿವ್ ಸ್ಟೇಜ್ ಫಸಲು ಕೊಡೋ ಹಂತಕ್ಕೆ ಬರುವವರೆಗೂ ಈ ಕ್ರಿಯೆ ನಡೆದೇ ಇದೆ ಇಲ್ಲಿ. ಸೊ ದೇರ್ ಇಸ್ ಎ ಡಿಪಾಸಿಟ್ಸ್. ಈ ಮಣ್ಣಿನಲ್ಲಿ, ಈ ತೆಂಗಿನ ಮರದ ಬೇರು ವಲಯದಲ್ಲಿರ್ತಕ್ಕಂಥ ಮಣ್ಣಿನಲ್ಲಿ ಸತತ ಕ್ರಿಯೆಗಳು ವರ್ಷಾನುಗಟ್ಟಲೆ ನಡೆದಿರುತ್ತೆ. ಅದು ನಡೆಯೋದ್ರಿಂದ ಈ ಮಣ್ಣಿನಲ್ಲಿ ಒಂದು ಸಣ್ಣದಾದಂಥ ಒಂದು ಕಾರ್ಬನ್ ಡಿಪಾಸಿಟ್ಸ್, ಸಾವಯವ ಇಂಗಾಲ ಸೃಷ್ಟಿಯಾಗಿದೆ. ಇಲ್ಲಿ ಒಂದು ಡಿಪಾಸಿಟ್ ಇದೆ. ಈ ಡಿಪಾಸಿಟನ್ನ ಈ ಗಿಡ ಎಳ್ನೀರು ಕೊಡುವಾಗ ಬಳಸ್ಕೊತಾ ಇರುತ್ತೆ. ಸಸ್ಯಾಭಿವೃದ್ಧಿಗೂ ಬಳಸ್ಕೊಳ್ಳುತ್ತೆ, ವಂಶಾಭಿವೃದ್ಧಿಗೂ ಬಳಸ್ಕೊಳ್ಳುತ್ತೆ, ಮತ್ತು ತ್ಯಾಜ್ಯಗಳು ಪುನರ್ಬಳಕೆ ಆಗ್ತಾ ಇರುತ್ತೆ. ನೀವು ಇಲ್ಲೇನು ಗಮನಿಸ್ಬೋದು ಅಂದರೆ, ಅಟ್ಲೀಸ್ಟ್ ಬಹುವಾರ್ಷಿಕ ಬೆಳೆಗಳಲ್ಲಿ, ಇದು ಅಲ್ಪಾವಧಿ ಬೆಳೆಗಿದು ಅನ್ವಯಿಸಲ್ಲ, ಬಹುವಾರ್ಷಿಕ ಬೆಳೆಗಳಲ್ಲಿ ಆ ಗಿಡವು ಬೆಳೆದು ದೊಡ್ಡದಾಗಿ ಪ್ರೌಢಾವಸ್ಥೆಗೆ ಬಂದು ಫಸಲು ಕೊಡುವವರೆಗೂ ಈ ಒಂದು ಕ್ರಿಯೆ ಏನು ನಡೆಯುತ್ತಲ್ಲ, ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಕ್ರಿಯೆ ನಡೆಯುತ್ತಲ್ವ, ಇದು ಡಿಪಾಸಿಟ್ಸ್ನ ಮಾಡ್ತಾ ಹೋಗುತ್ತೆ. ಅದನ್ನು ಅವರು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಮೆಜರ್ ಬೇರೆ ಬೇರೆ ಲೇಯರ್ಗಳು ಬಿದ್ದು ಅದು ಸಾಯಿಲ್ ಕಾರ್ಬನ್ ಆಗುತ್ತೆ. ಹೌದು. ಸೊ ಒಂದು ಡಿಪಾಸಿಟೇ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಡಿಪೆಂಡಬಲ್ ಡಿಪಾಸಿಟ್ ಅಂತ ಹೇಳ್ಕೋಬಹುದು. ಅದನ್ನು ಅವಲಂಬಿಸಬಹುದಾದಂಥ ಒಂದು ಸಸ್ಯ ಪೋಷಕಾಂಶಗಳ ಒಂದು ಬ್ರೆಡ್ ಕ್ರಿಯೇಟ್ ಆಗಿದೆ ಇಲ್ಲಿ ಅಂತ. ಬಟ್ ಅದು ನಾನು ಆಗ್ಲೇ ಕೇಳಿದೆ, ಅದು 8 ವರ್ಷದಲ್ಲಿ ಸಾಕಷ್ಟು ಸೃಷ್ಟಿಯಾಗಿದೆ. ನಾನು ಹೌದು, ಅದು ನಿಮ್ಮ ಭೂಮಿ ಇದೆ ಅಲ್ವಾ? ಇಲ್ಲ, ಅದು ಸೃಷ್ಟಿಯಾಗಿದ್ದಿಲ್ಲಿ. ನಾನು ಬೆಳೆಸಿದಂಥ ಹಸಿರು ಬೆಳೆಗಳು, ಸಂಗಾತಿ ಗಿಡಗಳು, ಕತ್ತರಿಸಿ ಮುಚ್ಚಿಗೆ ಮಾಡದಂಥ ಎಲೆಗಳು. ಹೌದು ಸರ್, ಎಲ್ಲದೂ ಸರಿ. ಆದರೆ ಅದಕ್ಕೆ ವಿಕೇಂದ್ರೀಕೃತ ನಿಮ್ಮ ಭೂಮಿಯ ಪೋಷಕಾಂಶಗಳನ್ನ ಹೊರಗಡೆ ಮೇಲ್ಗಡೆ ತಂದಿದ್ದಾವೆ. ಇದರಲ್ಲಿ ನಾವು ಗಮನಿಸ್ಬೋದು. ಏನು ಅಂತ ಹೇಳಿದ್ರೆ, ನಾನು ಇಲ್ಲಿ ನೋಡ್ತಾ ಇದ್ದೇನೆ, ಅರಿತ್ರಿನಾ ಇಂಡಿಕಾ ಆಲ್ವಾನ ಪಕ್ಕದಲ್ಲಿ ನಿಮಗೆ ಅರೇಕಾ ಇದೆ. ಅರಿತ್ರಿನಾ ಇಂಡಿಕಾ ನಾವು ತಿಳಿದಂತೆ ಟ್ಯಾಪ್ ರೂಟು ಆಳಕ್ಕೆ ಹೋಗ್ತದೆ. ಆಳದಿಂದ ಪೋಷಕಾಂಶಗಳನ್ನ ಹೊರಗಡೆ ತಂದ್ಬಿಟ್ಟು ನಿಮಗೆ ಎಲೆಗಳ ಮುಖಾಂತರ ನಿಮಗೆ ಉದುರಿಸ್ತಾ ಇದೆ. ಬೇರೆ ಯಾವುದೇ ಒಂದು ಗಿಡ ಅರಿತ್ರಿನಾ ಇಂಡಿಕಾದಂತೆ ಅದು ಮಾಡೋ ಕೆಲಸವನ್ನ ಬೇರೆ ಒಂದು ಗಿಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅನ್ಲೆಸ್ ಇಟ್ ಈಸ್ ಟ್ಯಾಪ್ ರೂಟ್ ಪ್ಲಾಂಟ್. ಅದನ್ನು ನಾನು ಒಪ್ಕೊಳ್ಳಬಲ್ಲೆ. ಯಾಕಂದರೆ ಬೇರೆ ಮೇಲ್ಗಡೆ ಇರುವಂತಹ ಗಿಡಗಳಿಗೆ ಮೇಲ್ಮಟ್ಟದ ಪೋಷಕಾಂಶಗಳು ಮಾತ್ರ ಸಿಗುತ್ತವೆ. ಈಗ ನಾವು ಆದರೂ ಕೂಡ ಈ ಆಳ ಹೋಗಿದ್ರಿಂದ ಆಳದಿಂದ ತಂದು ಹಾಕತ್ತೆ. ಎಲ್ಲಿಂದ ತಂದು ಹಾಕತ್ತೆ? ನಿಮ್ಮ ಭೂಮಿಯಿಂದನೇ ಹೊರಗಡೆ ತಂದ್ಬಿಟ್ಟು ಮೇಲ್ಗಡೆ ಹಾಕತ್ತೆ. ನಿಮ್ಮ ಭೂಮಿ ಮೇಲ್ಗಡೆ ಕಾರ್ಬನ್ ಡಿಪಾಸಿಟ್ ಆಗ್ತಾ ಇದೆ. ಎಲ್ಲಿಂದ ಆಗ್ತಾ ಇದೆ? ನಿಮ್ಮ ಭೂಮಿಯ ಕೆಳಗಡೆಯಿಂದನೇ ಬಂದಂತಹ ಪೋಷಕಾಂಶಗಳು ನಿಮ್ಮ ಭೂಮಿಯ ಮೇಲಿರುವಂತಹ ಗಿಡಗಳಿಂದ ಉದುರಿದಂಥ ಎಲೆಗಳಿಂದ ಇಲ್ಲಿ ಕರಗಿ ಡಿಕಂಪೋಸ್ ಆಗಿ ಇಲ್ಲಿ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಕ್ರಿಯೇಟ್ ಆಗ್ತಾ ಇದೆ. ಯಾವ ಹಂತದವರೆಗೆ ಆಗುತ್ತೆ? ಇಲ್ಲಿ ನಿಮ್ಮ ಗಿಡಗಳು ಯಾವತ್ತು ಬಿಸಿಲಿಗೆ ಓಪನ್ ಆಗೋದಿಲ್ಲ, ಅಲ್ಲಿ ತನಕ ಆ ಕಾರ್ಬನ್ನು ನಿಮ್ಮ ಭೂಮಿಯಲ್ಲೇ ಇರುತ್ತೆ. ಯಾವತ್ತು ನೀವು ಮಲ್ಚಿಂಗ್ ಓಪನ್ ಮಾಡ್ತೀರಾ ಅವತ್ತು ಆ ಕಾರ್ಬನ್ನು ಕಾರ್ಬೇಟ್ ಆಗಿ ವಾತಾವರಣಕ್ಕೆ ಹೋಗ್ತದೆ, ಭೂಮಿಗೆ ಸಿಗದೆ, ಅಂದರೆ ಗಿಡಕ್ಕೆ ಸಿಗದ ರೀತಿಯಲ್ಲಿ. ಇಲ್ಲಿ ನಾವು ಮುಚ್ಚಿಗೆಯನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀವಿ. ಸೊ ಕಾರ್ಬನ್ ಇಲ್ಲಿದೆ, ಹೌದು, ಆದರೆ ಎಲ್ಲಿಂದ ಇದೆ? ನಿಮ್ಮ ಭೂಮಿಯಿಂದನೇ ಇದೆ. ಈಗ FD ನೀವು ತೆಗಿತಾ ಇದ್ದೀರಾ. ನೀವು ಆ ಪುನರ್ಬಳಕೆ ಚಕ್ರವನ್ನು ವಿಮರ್ಶೆ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಲ್ಲಿ ನಾವು ಅರ್ಥ ಮಾಡ್ಕೋಬೇಕು ವಿಜ್ಞಾನ ಅಂದರೆ, ಪುನರ್ಬಳಕೆ ಆಗುತ್ತಲ್ಲ. ಸೊ ಯಾವುದೇ ಸಸ್ಯ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಆ ಸಸ್ಯ ತ್ಯಾಜ್ಯವನ್ನು ನಾವು ಮತ್ತೆ ಪುನರ್ಬಳಕೆ ಮಾಡಿದಾಗ ಮತ್ತು ವಾಪಸ್ ಮಣ್ಣಿಗೆ ಸೇರಿಸಿದಾಗ ವಿವಿಧ ಹಂತಗಳಲ್ಲಿ ಅದು ಸಸ್ಯ ಪೋಷಕಾಂಶಗಳನ್ನು ಮತ್ತು ಮಣ್ಣು ಜೀವಿಗಳಿಗೆ ಆಹಾರವನ್ನು ಕೊಡ್ತಾ ಬರುತ್ತೆ. ನನಗೆ ಇಲ್ಲಿ ಕ್ವಶನ್ ಇಲ್ಲ, ಅಲ್ಲ ಬರುತ್ತೆ ಅಲ್ಲಿ ಸರಿ. ಆದರೆ ಈ ಸೈಕಲ್ ಇದೆಯಲ್ಲ ಸರ್, ದಿಸ್ ಸೈಕಲ್ ಇಸ್ ವೆರಿ ಕಂಟಿನ್ಯೂಯಸ್. ಈ ಸೈಕಲ್ ಕಂಟಿನ್ಯೂಯಸ್. ಹೌದು ಸರ್, ಹೌದು. ನಾನು ಕೇಳ್ತಿರೋದು ಒಂದೇ ಕ್ವಶನ್. ಈ ಸೈಕಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಪುನರ್ಬಳಕೆ ಆಗ್ತಾ ಇರುತ್ತೆ. ಆದ್ರೆ ನೀವಿಲ್ಲಿ ನೆಕ್ಸ್ಟ್ ಫಸಲು ಬಂದಾಗ ಅಡಿಕೆಯನ್ನ ತೆಗಿತೀರಾ, ಎಳ್ನೀರು ಬಂದಾಗ ಎಳ್ನೀರನ್ನ ತೆಗಿತೀರಾ. ನಿಮ್ಮ ಈ ಪುನರ್ಬಳಕೆಯಲ್ಲೇ ನಿಮಗೆ ಬಂದಂಥ ಉತ್ಪನ್ನ ಅದನ್ನು ನೀವು ತೆಗೆದಾದ ನಂತರ ಆ ಅಡಿಕೆ ಮತ್ತು ತೆಂಗು ರೂಪುಗೊಳ್ಳೋದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀವು ಹೇಗೆ ಸೇರಿಸ್ತೀರಾ? ಆಲ್ರೆಡಿ ಹೇಳಿದ್ದೀನಿ, ನಾನು ಮೊದಲ 8 ವರ್ಷಗಳಲ್ಲಿ ಆ ಡಿಪಾಸಿಟ್ ಮಾಡಿಟ್ಟಿದ್ದೀನಿ. ಇವಾಗ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಹೇಳ್ತೀವಲ್ಲ,
ಇದು ಉದಾಹರಣೆಗೆ ನಾನು ಮಾಡಿಸಿಲ್ಲ ಮೆಜರ್ಮೆಂಟು, ಸುಮ್ಮನೆ ಹೈಪೋಥೆಟಿಕಲ್ ಆಗಿ 2022 ಜುಲೈನಲ್ಲಿ ನಾನು ಇಲ್ಲಿಗೆ ಬಂದಾಗ ಈ ಮಣ್ಣಿನ ಸಾವಯವ ಇಂಗಾಲ 0.5 ಇತ್ತು ಅಂತ ಅನ್ಕೊಳ್ಳಿ. ಅಲ್ಲ, ಈಗ ನಿಮ್ಮ ಗಿಡಗಳ ಬೆಳವಣಿಗೆ ನಿಮ್ಮ ಸಾಯಿಲ್ ಕಾರ್ಬನ್ ಜಾಸ್ತಿ ಸಾರಿ ಹೇಳ್ತಾ ಮಾಡ್ತಾ ಇದೆ ಅಲ್ವಾ? ಅಂದ್ರೆ ಐ ಹ್ಯಾವ್ ಕ್ರಿಯೇಟೆಡ್ ಎ ಡಿಪಾಸಿಟ್ಸ್. ಹೌದು, ಈ ಒಂದು ಡಿಪಾಸಿಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಒಂದು 500 ಲೀಟರ್ ನೀರು ಯಾವಾಗಲೂ ನನ್ನ ಟ್ಯಾಂಕಲ್ಲಿ ಇರುತ್ತೆ. ಹೌದು, ಆಯ್ತಾ? ನಿಮ್ಮ ಬೋರ್ವೆಲ್ ಇಂದಿದೆ ಅಲ್ಲ, ಈ ಟ್ಯಾಂಕಲ್ಲಿ ಮಣ್ಣಿನಲ್ಲಿ ನಾನು ಒಂದು ಎಕ್ಸಾಂಪಲ್ ಈಗ 500 ಲೀಟರ್ ಅಷ್ಟು ನೀರನ್ನ ನಾನು ಹಿಡಿದಿಟ್ಟಿದ್ದೀನಿ ಕಳೆದ 7-8 ವರ್ಷದಲ್ಲಿ ಈ ಚಟುವಟಿಕೆಯಿಂದ, ನಮ್ಮ ಈ ಕೃಷಿ ಪದ್ಧತಿಯಿಂದ. ಈಗ 500 ಲೀಟರ್ ನೀರು ತೆಂಗಿನ ಮರದ ಬುಡದಲ್ಲಿ ಇದೆ. ಈಗ ನನ್ನ ತೆಂಗಿನ ಮರ ಎಳ್ನೀರು ಬಿಡಬೇಕಾದ್ರೆ ಅದು 50 ಲೀಟರ್ 70 ಲೀಟರ್ ನೀರು ತಗೊಳುತ್ತೆ ಉದಾಹರಣೆಗೆ. ಬಟ್ ಈ ಕೃಷಿ ತ್ಯಾಜ್ಯಗಳ ಪುನರ್ಬಳಕೆ ಮಾಡ್ತೀನಲ್ಲ, ಅದರಿಂದ 35 ಲೀಟರ್ ಮಾತ್ರ ಸೇರುತ್ತೆ. ನಿಮ್ಮ ಎಕ್ಸಾಂಪಲ್ಗೆ ನಾನು ಬರ್ತಾ ಇರೋದು ಎಲ್ಲೋ ಒಂದು ಡಿಫಿಸಿಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ ನೀವು ಹೇಳ್ತೀವಿ. ನಾನು ಹೇಳಿದ್ರೆ ಅದಕ್ಕೆ 2 ಥರ ವಿವರಣೆ ಕೊಡ್ತೀನಿ. ನನಗೆ ಅನುಭವ ಆಗಬೇಕಿಲ್ಲ. ಇನ್ನು 3 ವರ್ಷದ ನಂತರ ನನ್ನ ಗಿಡ ಇಲ್ಲಿ ಇದೇ ನಿರ್ವಹಣೆಯಿಂದ ಎಳ್ನೀರು ಹೆಂಗೆ ಬಿಡುತ್ತೆ ಅನ್ನೋದು ನೋಡ್ಕೊಂಡು ನಾನು ಇದಕ್ಕೆ ಸಂಪೂರ್ಣವಾಗಿ ವಿತ್ ಡೇಟಾ ಕೊಡಬಲ್ಲೆ. ಬಟ್ ಇವತ್ತು ನನಗೆ ಅನುಭವ ಆಗಿಲ್ಲದೆ ಇರೋದಕ್ಕೆ ನನ್ನ ಗಿಡಗಳು ಇನ್ನೂ ಬಿಡ್ದಿರೋದ್ರಿಂದ ಇದನ್ನ ಹೈಪೋಥೆಟಿಕಲ್ ಆಗಿ ನಾನು ಹೇಳ್ಬೇಕಂದ್ರೆ ಈ ಕ್ವಶನ್ ಬೇರೆ ಯಾರಿಗೂ ಕೇಳ್ಬಿಟ್ಟು ಅವರಿಂದ ನಾನು ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಇಲ್ಲಿ ತನಕ ಸಾಧ್ಯವಾಗಲಿಲ್ಲ. ಅಲ್ಲ, ನನ್ನ ಹತ್ರ ಡೇಟಾ ಇಲ್ಲ ಇವಾಗ. ಯಾಕಂದ್ರೆ ನಾನು ಅದ್ರ ಡೇಟಾ ಬಂದ ಖಂಡಿತ ಹೇಳಬಲ್ಲೆ. ಬಟ್ ನನ್ನ ನಿರ್ವಹಣೆಯಲ್ಲಿ ನಾನೇನು ಬದಲಾವಣೆ ಮಾಡಲ್ಲ. ಇದುವರೆಗಿರೋ ಆಲೋಚನೆ ಪ್ರಕಾರ ಇದೇ ನಿರ್ವಹಣೆ ಪದ್ಧತಿಯನ್ನು ಮಾಡ್ಕೊಂಡು ಬಂದಾಗ ಫಸಲು ಬರೋ ಸಮಯದಲ್ಲಿ, ನನ್ನ ಗಿಡದಲ್ಲಿ ಫಸಲು ಬರೋ ಸಮಯದಲ್ಲಿ ನಾನೇನು ನಿರ್ವಹಣೆ ಮಾಡ್ತೀನಲ್ಲ, ಈ ಸಸ್ಯ ತ್ಯಾಜ್ಯಗಳ ನಿರ್ವಹಣೆ, ಇದು ಸಾಕಾಗತ್ತಾ ಇಲ್ವಾ, ಅಥವಾ ಅದರಿಂದ ಸಾಕಷ್ಟು ಇಳುವರಿ ಬರ್ತಾ ಇದೆಯಾ, ಅಥವಾ ಇಳುವರಿ ಗುಣಮಟ್ಟ ಚೆನ್ನಾಗಿದೆಯಾ, ಅವೆಲ್ಲವೂ ನನಗೆ ಮುಂದಿನ ವರ್ಷಗಳಲ್ಲೇ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದರೆ ವಿ ಆರ್ ಸ್ಟಿಲ್ ಇನ್ ದಿ ಸ್ಟೇಜ್ ಈ ಸ್ಟೇಜಲ್ಲಿ ಮಾತ್ರ ಇದ್ದೀವಿ. ಬಟ್ ನಾನು ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮ್ಯಾಥಮ್ಯಾಟಿಕಲಿ ವಿಡ್ರಾಲ್ ಇಸ್ ಮೋರ್ ದೆನ್ ಡಿಪಾಸಿಟ್ ಅಂತ ಆದಾಗ, ಮ್ಯಾಥಮ್ಯಾಟಿಕಲಿ 500 ಲೀಟರ್ ನೀರಿನಲ್ಲಿ 200 ಲೀಟರ್ ತೆಕ್ಕೋತೀರಾ, 100 ಲೀಟರ್ ಮಾತ್ರ ಹಾಕ್ತಾ ಇದ್ದೀರಾ. ಸೊ ಎಲ್ಲೋ ಒಂದು ಕಡೆ ನಿಮಗೆ 100 ಲೀಟರ್ ಡೆಫಿಸಿಟ್ಟು ಸೀಸನ್ ಆಫ್ಟರ್ ಸೀಸನ್ ಆಗ್ತಾ ಬರುತ್ತಾ ಅಂತ ನಿಮ್ಮದು ಲಾಜಿಕಲ್ ಪ್ರಶ್ನೆ ಇದು. ಇದನ್ನು ಲಾಜಿಕಲಾಗೆ ನಾವು ಯೋಚನೆ ಮಾಡಬೇಕು. ಇವಾಗ ಇದನ್ನು ಪ್ರಾಕ್ಟಿಕಲಾಗಿ ನಾನು ಹೇಳೋಕ್ಕಾಗಿಲ್ಲ, ಯಾಕಂದ್ರೆ ನನ್ನ ಹತ್ರ ಡೇಟಾ ಇಲ್ಲ. ಯಾಕಂದ್ರೆ ನಾನು ಇನ್ನೂ ಎಳ್ನೀರು ಬಿಡಬೇಕಾಗಿದೆ. ಅದು ಮೊದಲನೇದು. ಎರಡನೇದಲ್ಲಿ ನಾನು ಹೇಳ್ತೀನಿ ಅಂದರೆ, ಪ್ರಕೃತಿಯಲ್ಲಿ ಸಂಪನ್ಮೂಲಗಳು ಹೇಗೆ ನಿರ್ವಹಿಸಲ್ಪಡುತ್ತವೆ ಅನ್ನೋದು ಇನ್ನೂ ಅದು ನಿಗೂಢವಾಗೇ ಇದೆ. ಯಾಕಂದ್ರೆ ಯು ಕ್ಯಾನಾಟ್ ಕಟ್ ಇನ್ ಟು ಪೀಸಸ್ ಆ್ಯಂಡ್ ಅನಲೈಸ್. ಒಂದು ಸಣ್ಣದೊಂದು ಇದನ್ನು ಪೀಸ್ನ ಫೋರ್ಕ್ ಲಿಫ್ಟ್ ಮಾಡಿಕೊಂಡು ಇದನ್ನು ಮಾತ್ರ ಅನಲೈಸ್ ಮಾಡಿ ನಾನು ಇಡೀ ಎಲ್ಲ ತೋಟಕ್ಕೂ ಅದನ್ನು ಅಪ್ಲೈ ಮಾಡ್ತೀನಿ ಅನ್ನುವಷ್ಟು ವಿಜ್ಞಾನ ಇನ್ನೂ ಯೂನಿವರ್ಸಲ್ ಅಡಾಪ್ಷನ್ಗೆ ಬಂದಿಲ್ಲ. ಈ ಪರ್ಟಿಕ್ಯುಲರ್ಲಿ ಈ ನೈಸರ್ಗಿಕ ಆಧಾರಿತ ಕೃಷಿ, ನಿಸರ್ಗವನ್ನು ಅವಲಂಬಿಸಿ ಮಾಡ್ತಕ್ಕಂಥ ಕೃಷಿಗಳಲ್ಲಿ ನಿಸರ್ಗದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಕ್ವಾಂಟಿಫೈ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನಾಳೆ ದಿನ ಆ ಡಿಫಿಸಿಟ್ ನಿಮಗೆ ಕಣ್ಣಿಗೆ ಕಾಣ್ತು, ಅವಾಗ ನಿಮ್ಮ ಪ್ರಾಕ್ಟೀಸ್ ಏನಿರುತ್ತೆ? ಇಲ್ಲ, ಅದು ನಿಸರ್ಗದಲ್ಲೇ ಬಿಟ್ಟು ಅದಕ್ಕೆ ಆನ್ಸರ್ ಸಿಗುತ್ತೆ. ಅದಕ್ಕೇನು ಒಂದು ವ್ಯತ್ಯಾಸಗಳು ಕಾಣುತ್ತೋ ಅದನ್ನು ನಿಸರ್ಗವೇ ಪೂರ್ಣ ಮಾಡಬೇಕು. ಯಾಕಂದರೆ ನಾನು ನೈಸರ್ಗಿಕ ಪ್ರಕ್ರಿಯೆಗಳನ್ನು ನಂಬಿ ಮಾಡ್ತಾ ಇರೋದು. ದರ್ ಇಸ್ ನ್ಯಾಚುರಲ್ ಸೈಕಲ್ಸ್ ಅಂತ ಹೇಳ್ತೀವಿ. ಈ ನೈಸರ್ಗಿಕ ಕ್ರಿಯೆಗಳು, ಚಕ್ರಗಳು ಏನು ನಡೀತಾ ಇದೆ, ಆ ಚಕ್ರಕ್ಕೆ ಈ ತೋಟವನ್ನು ಹೊಂದಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ವಿ ಆರ್ ಅಲೈನಿಂಗ್ ವಿತ್ ದ ನ್ಯಾಚುರಲ್ ಸೈಕಲ್. ಈಗ ಏನು ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಆಗುತ್ತಲ್ವ ನಮಗೆ. ಈ ಕಾಲಮಾನಗಳ ಬದಲಾವಣೆ ಏನಾಗುತ್ತೋ ಈ ಬದಲಾವಣೆಗೆ ತಕ್ಕಂಗೆ ನನ್ನ ಸಸ್ಯಗಳು, ಅಂದರೆ ಬೆಳೆ ಸಸ್ಯಗಳಾಗ್ಬೋದು, ಬಯೋಮಾಸ್ ಪ್ಲಾಂಟ್ಸ್ ಆಗ್ಬೋದು, ಅವೆಲ್ಲವೂ ಅದಕ್ಕೆ ಹೊಂದ್ಕೊಳ್ಳೋ ರೀತಿಯೇ. ಯಾಕೆ ನಮ್ಮ ಇಂಟರ್ವೆನ್ಷನ್ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ನಾವು ಹೊರಗಡೆಯಿಂದ ತಂದು ಹಾಕೋದನ್ನು ಆಲ್ಮೋಸ್ಟ್ ಝೀರೋ ಮಾಡಿದ್ದೀವಿ. ಬಂದು ಬುಡ ಬಿಡಿಸೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ನಮ್ಮ ಕೆಲಸ ಏನು? ತೇವಾಂಶ ನಿರ್ವಹಣೆ. ಎಲ್ಲಿ ತೇವಾಂಶ ಬೇಕೋ ಅಲ್ಲಿವರೆಗೂ. ಆಮೇಲೆ ತೇವಾಂಶ ನಿರ್ವಹಣೆಯನ್ನು ಕಮ್ಮಿ ಮಾಡ್ತಾ ಬರ್ತೀವಿ. ಯಾಕೆಂದರೆ ಎವಾಪರೇಟ್ ಆದರೆ ತಾನೇ ನೀರು ಕೊಡುವಂಥ ಅವಶ್ಯಕತೆ ಬರೋದು. ಈ ಥರ ಒಂದು ಕಾಡು ಸೃಷ್ಟಿ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಈ ರೀತಿ ಒಂದು ಸೂಕ್ಷ್ಮ ಪರಿಸರ, ಮೈಕ್ರೋ ಕ್ಲೈಮೇಟ್, ಈ ಸೂಕ್ಷ್ಮ ಪರಿಸರದ ನಿರ್ಮಾಣದ ಕಡೆಗೆ ನಾವು ಗಮನ ಕೊಡ್ತಿರೋದ್ರಿಂದ, ಪ್ರಾರಂಭದ ದಿನಗಳಿಂದನೇ, ಡೇ 1 ಈ ಸೂಕ್ಷ್ಮ ಪರಿಸರ ಸೃಷ್ಟಿ ಆಗಿಬಿಟ್ರೆ ಇದರಲ್ಲಿ ಎಲ್ಲವೂ ಸಮತೋಲಿತವಾಗಿ, ಬ್ಯಾಲೆನ್ಸ್ಡ್ ಆಗಿ ನೇಚರ್ ವಿಲ್ ಮ್ಯಾನೇಜ್ ಅಂತ ನನ್ನ ನಂಬಿಕೆ. ಪ್ರಕೃತಿ ಮೇಲೆ ನನಗಿರೋ ನಂಬಿಕೆ ಅದು ನಿಮ್ಗೆ ವಿತ್ ರಿಸಲ್ಟ್ಸ್ ನಾನು ಹೇಳ್ಬೇಕಂದ್ರೆ ಅದು ಎಳ್ನೀರು ಬಿಟ್ಟಾಗ, ಅಡಿಕೆಕಾಯಿ ಬಿಟ್ಟಾಗ ನಿಮ್ಗೆ ಹೇಳೋಕ್ಕೆ ಸಾಧ್ಯ. ಬಟ್ ಇವೆಲ್ಲವೂ ತಂತಾನೇ ನಿಯಂತ್ರಿಸಲ್ಪಡುತ್ತೆ. ಯಾಕೆಂದರೆ ನಮ್ಮ ಒಂದು ಹಸ್ತಕ್ಷೇಪ, ಇಂಟರ್ವೆನ್ಷನ್ ಅನ್ನೋದನ್ನು ನಾವು ಹೋಗ್ತಾ 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 ಕಮ್ಮಿ ಮಾಡ್ತಾ ಬರ್ತಾ ಇದ್ದೀವಿ. ಅಲ್ಲ, ನಮ್ಮ ಕೃಷಿ ಅಂತ ಹೇಳಿದ್ರೆ ಹಸ್ತಕ್ಷೇಪ ಅಲ್ವಾ ಸರ್? ಹಸ್ತಕ್ಷೇಪ ಬೇಕು, ಪ್ರಾರಂಭದಲ್ಲಿ ಬೇಕು, ಅವಶ್ಯಕತೆ ಇದ್ದಷ್ಟು ಬೇಕು. ನಾವು ಈ ಹಸ್ತಕ್ಷೇಪದ ಬಗ್ಗೆ ಮಾತಾಡುವಾಗ ಆರ್ ವಿ ಮೇಕಿಂಗ್ ಅನ್ನೆಸೆಸರಿ ಇಂಟರ್ವೆನ್ಷನ್ಸ್ ಅನ್ನೋದೊಂದು ಪ್ರಶ್ನೆ. ಸೊ ನಾನು ಅದಕ್ಕೆ ಹೇಳ್ತೀನಿ, ಈ ಬದಲಾದ ಕಾಲಮಾನದಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆ ಮತ್ತು ಅವರ ಗುಣಮಟ್ಟ ಮತ್ತು ಅವರಿಗೆ ಕೊಡ್ತಕ್ಕಂಥ ಸಂಬಳ ಇವೆಲ್ಲವನ್ನು ಗಮನಿಸಿದಾಗ ನಾನು ಯಾವುದೇ ಹಸ್ತಕ್ಷೇಪ ಮಾಡಬೇಕಂದ್ರೆ ಟಾಸ್ಕ್ ಇನ್ ದ ಫಾರ್ಮ್
ನಾನು ಯಾವುದೇ ಚಟುವಟಿಕೆಯನ್ನು ನಾನು ಈ ಭೂಮಿಲಿ ಮಾಡಬೇಕು ಅಂತ ನಾನು 2 ಸಲ ಯೋಚನೆ ಮಾಡಬೇಕು. ಬಿಕಾಸ್ ಇಟ್ ಈಸ್ ಬಿಕಮಿಂಗ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಅನ್ಮ್ಯಾನೇಜಬಲ್. ಇವಾಗ ನನಗೆ ಅಗ್ರಿಕಲ್ಚರ್ ಲೇಬರ್ ಸಿಗ್ತಾ ಇಲ್ಲ, ಸಿಕ್ಕಿದ್ರು ಅವರು ಗುಣಮಟ್ಟದ ಕೆಲಸ ಮಾಡಲ್ಲ, ಮಾಡಿದ್ರು ಅವ್ರ ವೆಚ್ಚ ವರ್ಷಕ್ಕೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಯಾವುದೇ ಒಂದು ಹಸ್ತಕ್ಷೇಪ ಆಕ್ಟಿವಿಟಿ ನಮ್ಮ ತೋಟದಲ್ಲಿ ಅವಶ್ಯಕತೆ ಇದೆಯೇ, ಅತ್ಯವಶ್ಯಕವೇ, ಹಾಗಿದ್ದರೆ ಮಾತ್ರ ಮಾಡೋಣ. ಇಲ್ಲ ಅದು ಬೇಡ, ತಂತಾನೇ ಅದು ನಿರ್ವಹಿಸಲ್ಪಡಲಿ, ನಿಯಂತ್ರಣಕ್ಕೆ ಬರಲಿ ಅಂತ ಒಂದು ವ್ಯವಸ್ಥೆನ ನಾವು ಈ ಥರ ನಿರ್ಮಾಣ ಮಾಡ್ಕೊಂಡು ಬಂದಾಗ ಎಲ್ಲೋ ಒಂದು ಕಡೆ ನಮಗೆ ಒಂದು ಒಳಸುರಿಗಳ ವೆಚ್ಚ ಕಮ್ಮಿ ಆಗುತ್ತೆ. ಯಾಕಂದರೆ ಎಲ್ಲೂ ಇಲ್ಲೇ ಸಸ್ಟೈನಬಲ್ ಲೂಪಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. 2 ಹಸ್ತಕ್ಷೇಪ ಕಮ್ಮಿ ಆಗುತ್ತೆ. ಸೊ ಎಷ್ಟು ಹಸ್ತಕ್ಷೇಪನ ಕಮ್ಮಿ ಮಾಡ್ತಾ ಬರ್ತೀವೋ ಅಂದರೆ ಈ ಪ್ರಾಕೃತಿಕ ಚಕ್ರಗಳು, ನೇಚರ್ ಸೈಕಲ್ಸ್, ಆ ಪ್ರಾಕೃತಿಕ ಚಕ್ರಗಳಿಗೆ ನಮ್ಮ ಈ ಒಂದು ವ್ಯವಸ್ಥೆ ಒಳಪಡುತ್ತೆ. ಏಕಬೆಳೆ ಪದ್ಧತಿ ರಾಸಾಯನಿಕ ಅಥವಾ ರಾಸಾಯನಿಕ ರಹಿತ ಏಕಬೆಳೆ ಪದ್ಧತಿನಲ್ಲೂ ಬಹುಬೆಳೆ ಪದ್ಧತಿ ವಿತ್ ಮೈಕ್ರೋ ಕ್ಲೈಮೇಟ್, ಸೂಕ್ಷ್ಮ ವಾತಾವರಣ. ನೀವು ಬೇರೆ ತೋಟಗಳನ್ನು ನೋಡಿದ್ದೀರಾ, ನಿಮ್ಮ ಕ್ಯಾಮ್ರಾದಿಂದ ನೀವು ನಮಗೆ ತೋರಿಸಿದ್ದೀರಾ. ಬೇಕಾದಷ್ಟು ತೋಟಗಳಲ್ಲಿ ಮಲ್ಟಿಲೇಯರ್ ಮಲ್ಟಿ ಕ್ರಾಪಿಂಗ್ ಮಾಡಿದ್ದಾರೆ, ಬಹುಬೆಳೆ ಪದ್ಧತಿ ಮಾಡಿದ್ದಾರೆ. ಆದರೆ ಅಲ್ಲಿ ಸೂಕ್ಷ್ಮ ವಾತಾವರಣವನ್ನು ಸೃಷ್ಟಿ ಮಾಡೋ ಪ್ರಯತ್ನ ಡೇ 1 ನಡೆದಿದೆಯೇ? ಆ ವ್ಯತ್ಯಾಸನ ನೀವು MS ಫಾರ್ಮಲ್ಲಿ ಗುರುತಿಸಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿನ ಇವತ್ತಿನ ಗಿಡಗಳು, ನೀವೀಗ ಹೇಳ್ತಾ ಇದ್ರಿ ಇವತ್ತಿನ ಗಿಡಗಳು ಇಲ್ಲಿಯ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಬೇಕು, ಅದಕ್ಕೂ ಗೊತ್ತಾಗಬೇಕು ಹೇಗೆ ಏನೇನು ಚೇಂಜ್ ಆಗುತ್ತೆ, ಏನು ಎತ್ತ ಅಂತ ಎಲ್ಲ ನೀವು ಹೇಳ್ತಾ ಇದ್ರಿ. ಈಗ ನನ್ನ ಪ್ರಶ್ನೆ, ದೊಡ್ಡಬಳ್ಳಾಪುರದ ಈ ವೆದರಿಗೆ ಅಡಿಕೆ ಯಾಕೆ ಒಕ್ಕೋಬೇಕು? ಅಡಿಕೆ ಒಕ್ಕಳೋದು ಇವತ್ತು ನನಗೆ ಗೊತ್ತಿಲ್ಲ, ಅದು ನನಗಿನ್ನೂ ಪ್ರಶ್ನೆಯಾಗೇ ಉಳಿದಿದೆ. ನಿಮ್ಮ ಪ್ರಶ್ನೆ ನಾನು ಬೇರೆ ಥರ ಅರ್ಥ ಮಾಡ್ಕೊಂಡ್ರೆ, ಬೇರೆ ತರ ಏನಿಲ್ಲ, ಅಡಿಕೆ ಯಾಕೆ ಹಾಕಿದ್ರಿ? ಹೌದು, ಬೇರೆ ತರ ಅಲ್ಲ, ಅದು ಇದ್ದದ್ದೇ ಅದೇ ಕ್ವಶನ್. ಹೌದು, ಅದಕ್ಕೆ ನೀವು ಯಾಕೆ ಹಾಕಿದ್ರಿ? ನಾವು ಇಲ್ಲಿ ತೆಂಗು ಆಧಾರಿತ ಮಿಶ್ರ ಬೆಳೆ ಪದ್ಧತಿ, ಬಹುಮಾಡಿ ಪದ್ಧತಿ. ಕೊಕೊನಟ್ ವಾಸ್ ದೇರ್ ಡಿಫಾಲ್ಟ್. ತೆಂಗಂತೂ ಬರಲೇಬೇಕು ಅನ್ನೋ ಒಂದು ಉದ್ದೇಶ ನಮಗಿತ್ತು, ಯಾಕಂದರೆ ಬಹುವಾರ್ಷಿಕ ಬೆಳೆ, ನಿರ್ವಹಣೆ ಸುಲಭ. ತೆಂಗಿನ ಜೊತೆ ಇತರ ಬೆಳೆಗಳನ್ನು ಜೋಡ್ಸಕ್ಕೆ ಬಂದಾಗ ನಮಗೆ ಅಡಿಕೆ ಒಂದು ಸಾಧ್ಯತೆ ಅಥವಾ ಆದ್ಯತೆ ಆಯಿತು. ಇಲ್ಲಿ ಅಡಿಕೆ ಹಾಕ್ಲಿಕ್ಕೆ ಉದ್ದೇಶ ಇರೋದು 2. ಒಂದು, ನಿರ್ದಿಷ್ಟ ಅಂತರದಲ್ಲಿ ನಾವು ತೆಂಗು ಅಡಿಕೆ ಹಾಕೊಂಡು ಬಂದಾಗ ಸೊ 2 ಪ್ರಥಮ ಲೇಯರ್, ಫಸ್ಟ್ ಲೇಯರ್ ಕೊಟ್ಟೋಗ್ತವೆ ಎತ್ತರದಲ್ಲಿ. ಸೊ ನನಗೆ ಮೊದಲನೇ ಲೇಯರ್ನಲ್ಲಿ 20 ಅಡಿ 30 ಅಡಿ ಎತ್ತರದಲ್ಲಿ ಇವೆಲ್ಲವೂ ತಮ್ಮ ಛತ್ರಿಯನ್ನು ಸೃಷ್ಟಿ ಮಾಡಿಕೊಂಡು ಸಾಕಷ್ಟು ನೆರಳನ್ನು ಸೃಷ್ಟಿ ಮಾಡ್ತವೆ. ಈ ದೊಡ್ಡಬಳ್ಳಾಪುರದ ಈ ಭಾಗದಲ್ಲಿ ನೆರಳು ನನಗೆ ಬಹಳ ಮುಖ್ಯ. ಒಂದು, ಮಣ್ಣಿನ ಹೊದಿಕೆಗೆ ಮತ್ತು ಮಣ್ಣಿನ ಉಷ್ಣಾಂಶ ನಿರ್ವಹಣೆಗೆ ನೆರಳು ತನ್ನದೇ ಆದಂಥ ಪಾಸಿಟಿವ್ ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ. ಎಷ್ಟು ನೆರಳಿರುತ್ತೋ ಕೃಷಿ ಭೂಮಿನಲ್ಲಿ ಈ ಭಾಗದಲ್ಲಿ ಅಷ್ಟು ನನ್ನ ಮಣ್ಣಿನ ಉಷ್ಣತೆ ನಿಯಂತ್ರಣದಲ್ಲಿರುತ್ತೆ. ನೆರಳಿಗೆ ಅಡಿಕೆನೇ ಬೇಕು ಅಂತಿಲ್ವಲ್ಲ ಸರ್? ಅಲ್ಲ, ಮೊದಲ ಹಂತದಲ್ಲಿ ಎತ್ತರದಲ್ಲಿ 40 ಅಡಿ ಫಸ್ಟ್ ಮಲ್ಟಿ ಲೇಯರ್ ಕ್ರಾಪಲ್ಲಿ. ನಂತರ ನೆರಳನ್ನು ಇಷ್ಟಪಟ್ಟು ಬೆಳೀತಕ್ಕಂಥ ಬೇರೆ ಬೇರೆ ಬೆಳೆಗಳು, ನಮ್ಮ ಕೋಕೋ, ಜಾಯಿಕಾಯಿ, ಕಾಫಿ, ಏಲಕ್ಕಿ, ಅವುಗಳ ಜೋಡಣೆಗೂ ಸಹ ಒಂದು ಅವಕಾಶ ಆಗುತ್ತೆ. ಇದು 2ನೇದು. 3ನೇದು ಏನಾಗುತ್ತೆ, ನಮ್ಗೆ ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ, ಈ ತೋಟವನ್ನು ನಿರ್ವಹಣೆ ಮಾಡಲಿಕ್ಕೆ ಆದಾಯದ ಮೂಲಗಳು ಬೇಕು. ಸೊ ನನಗಿಲ್ಲಿ ಆದಾಯದ ಮೂಲವಾಗಿ ನಾವು ಸೃಷ್ಟಿ ಮಾಡ್ಕೋತಾ ಇರೋದು ಒಂದು ತೆಂಗು ಮುಖ್ಯವಾಗಿ, ನೆಕ್ಸ್ಟು ಅಡಿಕೆ ಮತ್ತು ಸಾಂಬಾರು ಗಿಡಗಳು ಮತ್ತು ಹಣ್ಣಿನ ಗಿಡಗಳು. ಈ ಹಂತದಲ್ಲಿ ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರಾಥಮಿಕ ಹಂತದಲ್ಲಿ ಮೊದಲ 3 ರಿಂದ 5 ವರ್ಷದಲ್ಲಿ ನಮಗೆ ಸ್ವಲ್ಪ ಹಣ್ಣಿನ ಬೆಳೆಗಳು ಬರೋಕ್ಕೆ ಶುರುವಾದ್ರೂ ವರ್ಷಾನುವರ್ಷ ಅಂದರೆ ಇಯರ್ ಆನ್ ಇಯರ್ ಅದನ್ನು ಬೆಳೆಸಲಿಕ್ಕೆ, ಅಂದರೆ ಇಳುವರಿಯನ್ನು ಕೊಡಲಿಕ್ಕೆ ಮತ್ತು ಇಳುವರಿಯನ್ನು ಹೆಚ್ಚು ಮಾಡಲಿಕ್ಕೆ, ಆದಾಯ ಮೂಲವನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇರೋದು ಅಡಿಕೆ ಮತ್ತು ತೆಂಗಿನಲ್ಲಿ. ನಮಗೆ ಗೊತ್ತಿದೆ, ತೆಂಗು ಮತ್ತು ಅಡಿಕೆ ಹಳತಾದಷ್ಟು ಅಂದರೆ ಎತ್ತರ ಬೆಳೆದಷ್ಟು ಅದರದ್ದು ಪೊಟೆನ್ಷಿಯಲ್, ಅದರದ್ದು ಫಸಲನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ನಿರ್ವಹಣೆ ಮಾಡಿದಷ್ಟು ಅದರದ್ದು ಫಸಲು ಬರ್ತಾ ಹೋಗುತ್ತೆ. ಹಾಗಾಗಿ ಒಂದು ಅಡಿಕೆಯನ್ನು ಹಾಕಬೇಕು. ಅಡಿಕೆಯನ್ನೇ ಹಾಕುವಂಥ ತೋಟಗಳನ್ನು ನಾವಿಲ್ಲಿ ಸುಮಾರು ಗಮನಿಸಿದ್ದೀವಿ. ಓನ್ಲಿ ಅರಕ ಅದನ್ನು ನಾವು ಗಮನಿಸಿದ್ದೀವಿ. ಅಡಿಕೆಯನ್ನು ಅರಕ ಆಲ್ಸೋ ಅಂತ ಹೇಳಿ ನಾವು ಅಡಿಕೆಯನ್ನು ಇಲ್ಲಿ ಪರಿಚಯ ಮಾಡ್ಕೊಂಡಿದ್ದೀವಿ. ನಮಗೆ ಅದು ಯಾವಾಗ ಫಸ್ಟ್ 5 ರಿಂದ 6 ವರ್ಷದ ನಂತರ ಒಂದು ನಿಯಮಿತವಾದ ಆ್ಯನ್ಯುವಲ್ ಇನ್ಕಮ್, ವಾರ್ಷಿಕ ವರಮಾನ ಸಂಪತ್ತು ಅದರಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋ ಉದ್ದೇಶದಿಂದ. ಈಗ ನಿಮ್ಮ ಪ್ರಶ್ನೆಯ ಮೊದಲ ರೂಪಾಂತರ,
ಬೇರೆ ಏಕಬೆಳೆ ಪದ್ಧತಿನಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಈ ಸಾಸ್ಲು ಹೋಬಳಿ ಸುತ್ತಮುತ್ತ ಬೆಳೀತಕ್ಕಂಥ ಅಡಿಕೆ ತೋಟಕ್ಕೂ ಈ ಒಂದು ವೈವಿಧ್ಯತೆ ಇರತಕ್ಕಂಥ ಒಂದು ಸೂಕ್ಷ್ಮ ವಾತಾವರಣ ಇರತಕ್ಕಂಥ ಈ ತೋಟದಲ್ಲಿ ಬೆಳೀತಕ್ಕಂಥ ಅಡಿಕೆ ಗಿಡಕ್ಕೂ ಕೆಲವು ವ್ಯತ್ಯಾಸಗಳನ್ನು ನಾವು ಆಲ್ರೆಡಿ ಇಲ್ಲಿ ಗಮನಿಸಿದ್ದೀವಿ, ಮುಂದೆ ಸಹ ನಾವು ಗಮನಿಸ್ತೀವಿ. ಯಾಕೆಂದರೆ ಈ ಒಂದು ಮೈಕ್ರೋ ಕ್ಲೈಮೇಟಲ್ಲಿ ಬರ್ತಕ್ಕಂಥ ಅಡಿಕೆ ಗಿಡಗಳಿಗೆ ರೋಗ ಬಾಧೆಗಳು ಕಡಿಮೆ, ನೀರಿನ ನಿರ್ವಹಣೆ ಸರಳ. ಯಾಕೆಂದರೆ ನಮಗಿಲ್ಲಿ ನವೆಂಬರ್ 15ರಿಂದ ಜೂನ್ 15ರವರೆಗೂ ಬೇಸಿಗೆ ಕಾಲ, ಸಕಲೇಶ್ಪುರದ ಥರ ನಮಗೆ ಎಕ್ಸ್ಟೆಂಡೆಡ್ ರೈನ್ ಬರಲ್ಲ. ಹಾಗಾಗಿ ನವೆಂಬರ್ 15ರಿಂದ ಜೂನ್ 15ರವರೆಗೆ ನಾನು ಇಲ್ಲಿ ನೀರಿನ ನಿರ್ವಹಣೆ, ತೇವಾಂಶ ನಿರ್ವಹಣೆ ಮಾಡಬೇಕು. ಸೊ ಏಕಬೆಳೆ ಪದ್ಧತಿ ಅಡಿಕೆಯಲ್ಲಿ ಏನು ನಮ್ಮ ಅಕ್ಕಪಕ್ಕದ ಕೃಷಿಕರು ಬೆಳೀತಾ ಇದ್ದಾರೆ, ರಾಸಾಯನಿಕ ಆಗ್ಬೋದು, ರಾಸಾಯನಿಕ ರಹಿತ ಆಗ್ಬೋದು, ನಾವು ಏನು ಈ ಒಂದು ಸೂಕ್ಷ್ಮ ವಾತಾವರಣ ಸೃಷ್ಟಿ ಮಾಡಿ ಬೆಳೀತಾ ಇದ್ದೀವಿ, ಇದರಲ್ಲಿ ನೀರಿನ ನಿರ್ವಹಣೆ ಭಾಳ ಸಹಜ. ಸೊ ಹಾಗಾಗಿ ಒಂದು ವೈವಿಧ್ಯತೆ ಇದೆ, ರೋಗಗಳ ಬಾಧೆ ಕಡಿಮೆ, ಮತ್ತು ನೀರಿನ ನಿರ್ವಹಣೆ ಅಂದರೆ ಈ ಬರ ಪ್ರದೇಶದಲ್ಲೂ ಅತಿ ಹೆಚ್ಚು ನೀರು ಬೇಡತಕ್ಕಂಥ ಅಂದರೆ ನಿಯಮಿತವಾಗಿ ತೇವಾಂಶವನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಅಡಿಕೆ ಗಿಡ ನಿರ್ವಹಣೆ ಸರಳವಾಗುತ್ತೆ, ಸುಲಭವಾಗುತ್ತೆ ಅನ್ನೋದು 2ನೇ ಪಾಯಿಂಟು. 3ನೇ ಪ್ಲಸ್ ಪಾಯಿಂಟು ನನಗಿಲ್ಲಿ ಬಳ್ಳಿ ಬೆಳೀತಕ್ಕಂಥ ನನ್ನ ಕಾಳುಮೆಣಸು ಬಳ್ಳಿ ಆಗ್ಬೋದು, ವೆನಿಲ್ಲಾ ಆಗ್ಬೋದು, ಅಥವಾ ಯಾವುದೋ ಒಂದು ಕ್ರೀಪರ್ ಬೇಸ್ಡ್ ವೆಜಿಟೇಬಲ್ಲೇ ಆಗ್ಬೋದು, ನಾಳೆ ಅದನ್ನೆಲ್ಲ ಹಬ್ಬಿಸ್ಲಿಕ್ಕೆ ನನಗೊಂದು ಮೆಕ್ಯಾನಿಕಲ್ ಸಪೋರ್ಟ್ ಬೇಕು. ಅಡಿಕೆ ನನ್ನ ಅಡಿಕೆಯ ಕಾಂಡ ಅದಕ್ಕೆ ನನಗೆ ಮುಂದೆ ಆಸರೆ ಆಗ್ಬೋದೇ, ಅದು 8-10 ವರ್ಷ ದಾಟಿದ ಮೇಲೆ ಒಂದಿಷ್ಟು ವೆನಿಲ್ಲಾ ಬಳ್ಳಿ ಬೆಳೆಸ್ಕೋಬೋದೇ, ಯಾಕೆ ಸೂಕ್ಷ್ಮ ವಾತಾವರಣ ಇರೋದರಿಂದ. ಆಮೇಲೆ ಕಾಳುಮೆಣಸು ಬಳ್ಳಿ ಹಬ್ಬಿಸ್ಕೋಬೋದೇ, ಅಥವಾ ಇನ್ಯಾವುದಾದ್ರು ಒಂದು ಬಳ್ಳಿ ತರಕಾರಿ ಅದನ್ನು ಹಬ್ಬಿಸ್ಬೋದೇ, ಈ ಒಂದು ಅವಕಾಶಗಳು ತೆರೆಯಲ್ಪಡುತ್ತೆ. ಸೊ ನನಗೆ ಅಡಿಕೆ ಕಾಂಡದಲ್ಲೂ ಅವಕಾಶಗಳಿದೆ, ಫಸಲಿನಲ್ಲೂ ವಾರ್ಷಿಕ ಇಳುವರಿ ನಿರೀಕ್ಷೆ ಮಾಡ್ಬೋದು, ಮತ್ತು ಆ ನೆರಳೇನು ಸೃಷ್ಟಿ ಮಾಡುತ್ತೆ ಟಾಪ್ ಲೇಯರ್ನಲ್ಲಿ, ಅದು ಈ ಒಂದು ಸೂಕ್ಷ್ಮ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ, ಮೈಕ್ರೋ ಕ್ಲೈಮೇಟ್ ಮಾಡಲಿಕ್ಕೆ ಅದರದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಇದೆ. ಇವೆಲ್ಲವನ್ನು ಗಮನದ ಇಟ್ಕೊಂಡು ನಾವು ಅಡಿಕೆಯನ್ನು ಇಲ್ಲಿ ಜೋಡಿಸಿದ್ದೀವಿ. ನನ್ನ ಪ್ರಶ್ನೆ ಹಿನ್ನೆಲೆ ಇದ್ದದ್ದು ಇಷ್ಟೇ, ಏನು ಅಂತ ಹೇಳಿದ್ರೆ ದೊಡ್ಡಬಳ್ಳಾಪುರ ಅಂತ ಏರಿಯಾಕ್ಕೆ ಮೊದಲೇ ನೀರು ಕಮ್ಮಿ, ಅಡಿಕೆ ನೀರು ಬೇಡುತ್ತೆ. ಸೊ ಈ ಒಂದು ಇದರಲ್ಲಿ ಅದರ ಅವಶ್ಯಕತೆ ಇತ್ತೆ ಅನ್ನೋದಷ್ಟೇ ಆಗಿತ್ತು. 2ನೇದಾಗಿ ಹೇಳಿ, ಈಗ ತೋಟದಲ್ಲಿ, ಈಗ ನಿಮ್ಮ ತೋಟದಲ್ಲಿ ಎಲ್ಲ ವಾಣಿಜ್ಯ ಬೆಳೆಗಳನ್ನು ನೀವು ಜೋಡಿಸ್ಕೊಂಡಿದ್ದೀರ. ವಾಣಿಜ್ಯ ಬೆಳೆಗಳಿಗೆ ಈಗ ನೀವು ಅವಾಗ ನಾವು ಮಾತಾಡ್ತಿರ್ಬೇಕಾದ್ರೆ ನಾವು ಹೇಳ್ತಾ ಇದ್ವಿ ರಾಸಾಯನಿಕ ಸಹಿತ ಮತ್ತು ರಾಸಾಯನಿಕ ರಹಿತ ಅಂತ ಹೇಳ್ಬಿಟ್ಟು. ರಾಸಾಯನಿಕ ಸಹಿತದಲ್ಲಿ ಆಬ್ವಿಯಸ್ಲಿ ನೀವು ಹೇಳಿದಂತೆ ಇಳುವರಿ ಹಿಂದೆ ನಾವು ಓಡ್ತೀವಿ. ರಾಸಾಯನಿಕ ರಹಿತದಲ್ಲಿ 2 ವಿಧಗಳು, ನಿಮ್ಮದು ಹೊರಗಡೆಯಿಂದ ತರುವಂಥ ಒಳಸುರಿಗಳನ್ನ ಹಾಕುವಂಥದ್ದು, ಒಳಸುರಿಗಳನ್ನು ಹಾಕದೇ ಇರುವಂಥದ್ದು. ಇವತ್ತಿನ ಒಂದು ಪ್ರಪಂಚದಲ್ಲಿ ಒಳಸುರಿಗಳು ಬೇಕಾದಷ್ಟು ಸಿಗುತ್ತವೆ ನಮಗೆ. ಈವನ್ ರಾಸಾಯನಿಕ ರಹಿತದಲ್ಲೂ ಕೂಡ ನಮಗೆ ಬೇಕಾದಷ್ಟು ಥರದ ಒಳಸುರಿಗಳು ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿಂದ ಈ ರೀತಿ ಎಲ್ಲ ಸಿಗ್ತದೆ. ಹಾಗಿದ್ದು ಕೂಡ ಇಲ್ಲಿ ನೀವು ನಿಮ್ಮದೇ ಆದಂತಹ ನೈಸರ್ಗಿಕ ಅಂತ ನಾವು ಏನು ಕರಿಬಹುದು, ನೈಸರ್ಗಿಕ ಅಂತ ಕರಿಬೋದು, ಸ್ವಲ್ಪ ಇಂಟರ್ವೆನ್ಷನ್ ಇರುವಂತಹ ನೈಸರ್ಗಿಕ ಕೃಷಿ ಅಂತ ನಾವು ಹೆಸರಿಸ್ಬೋದು. ಇದರಲ್ಲಿ ನಿಮಗೆ ಈ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತಹ ಒಂದು ಸ್ಥಿತಿಯಲ್ಲಿ ಇರಬೇಕಾದ್ರೆ, ನಾವು ಬೆಳೀತಾ ಇರಬೇಕಾದ್ರೆ ಅಲ್ಲೂ ನಾವೊಂದು ಲಿಮಿಟೇಷನ್ ಹಾಕೊಬೇಕಾ, ಏನು ಅಂತ ಹೇಳಿದ್ರೆ ಒಳಸುರಿಗಳನ್ನು ನಾವು ಹಾಕದೆ ನಮ್ಮ ಇಳುವರಿಯನ್ನು ನಾವು ಪಡಿಬೇಕು ಅಂತ ಹೇಳಿಬಿಟ್ಟು ನಾವು ಆವಾಗಲೇ ನಾವು ಇಳುವರಿ ಬಗ್ಗೆ ನಾವು ಮಾತಾಡಿದ್ವಿ ಕೂಡ. ನಾವು ಬೆಳೆಯೋದೇ ವಾಣಿಜ್ಯೀಕರಣಕ್ಕೆ ಇದು ಬೆಳಿತೀವಿ ಅಂತ ಹೇಳಿದಾಗ ಇಲ್ಲಿ ನಿಮಗೆ ಒಳಸುರಿ ರಹಿತ, ಒಳಸುರಿ ಸಹಿತ ಏನು ಡಿಫ್ರೆನ್ಸ್ ಆಗುತ್ತೆ? ಒಂದು ಯಾವುದೇ ಗಿಡ ಅಥವಾ ಬೆಳೆ ಸಸ್ಯ ಅದರಲ್ಲಿ ಏನು ಉತ್ಪಾದನೆ ಸಾಮರ್ಥ್ಯ ಇದೆ, ಮತ್ತು ರಿಪ್ರೊಡಕ್ಟಿವ್ ಕೇಪಬಿಲಿಟಿ, ಉತ್ಪಾದನಾ ಸಾಮರ್ಥ್ಯ ಇದೆ, ಅದು ಹಲವಾರು ಅಂಶಗಳನ್ನು ಅವಲಂಬಿಸಿರುತ್ತೆ. ಒಂದು ಅದರ ಅನುವಂಶೀಯ ಗುಣಗಳು, ಜೆನೆಟಿಕಲ್ ಪ್ರಾಪರ್ಟಿ. ಈಗ ಉದಾಹರಣೆಗೆ ನಮ್ಮ ಮುಂದೆ ಇರೋ ಈ ತೆಂಗಿನ ಗಿಡ, ಇದು ತಿಪ್ಟುಟಾಲ್ ಅಂತ ಏನೋ ಒಂದು ಹೆಸರು ಇದಕ್ಕೆ. ಸೊ ಈ ತೆಂಗಿನ ಗಿಡದ ಅನುವಂಶೀಯ ಕೇಪಬಿಲಿಟಿ, ಜೆನೆಟಿಕಲ್ ಪ್ರಾಪರ್ಟಿ ಎಷ್ಟಿದೆ ಅಂತ. ಇದು ವರ್ಷಕ್ಕೆ 5 ಗೊಂಚಲು ಬಿಡುತ್ತೆ, 1 ಗೊಂಚಲು 20 ಎಳ್ನೀರು ಬರುತ್ತೆ ಉದಾಹರಣೆಗೆ. ಸೊ ಅದರದ್ದು ಅನುವಂಶೀಯ ಗುಣ, ಜೆನೆಟಿಕಲ್ ಕೇಪಬಿಲಿಟಿ, ಅದು ಅದರ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದರೆ ಈಗ ನನ್ನ ಪ್ರತಿಭೆ ನನಗೆ ಸೀಮಿತ, ನಿಮ್ಮ ಪ್ರತಿಭೆ ನಿಮಗೆ ಸೀಮಿತ. ಸೊ ವೈಯಕ್ತಿಕವಾಗಿ ಅವ್ರವ್ರ ಪ್ರತಿಭೆ ಅವ್ರಿಗೆ ಇದ್ದೇ ಇರುತ್ತೆ. ಅದನ್ನು ಇನ್ಹೆರಿಟೆಡ್ ಪೇರೆಂಟ್ಸ್ ಅಂತ ಹೇಳಿ ಜೆನೆಟಿಕಲಿ ಕ್ಯಾರಿ ಫಾರ್ವರ್ಡ್, ಅದು ನಮ್ಮ ತಾತನಿಂದ ನಮ್ಮ ಮುತ್ತಾತನಿಂದ ನಮಗೆ ಬರ್ತಾ ಇರುತ್ತೆ. ಹಾಗೆ ಆ ಸಸ್ಯಗಳಿಗೂ ಅದರದೇ ಆದಂಥ ಒಂದು ಅನುವಂಶೀಯ ಸಾಧ್ಯತೆಗಳಿರುತ್ತೆ. ಅದು ಮೇನ್ ಫ್ಯಾಕ್ಟರ್ ಆ ಗಿಡ ನಿಮ್ಮ ಇಳುವರಿಗೆ ಗಮನ ಕೊಡಲಿಕ್ಕೆ. 2 ಪೂರಕವಾದ ವ್ಯವಸ್ಥೆ ನಿರ್ಮಾಣ, ಮಣ್ಣಿನೊಳಗಾಗ್ಬೋದು, ಪರಿಸರದಲ್ಲೇ ಆಗ್ಬೋದು. 2 ಹಂತಗಳಲ್ಲಿ ನಾವು ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತೀವಿ.
ಯಾವಾಗ ಒಂದು ಪೂರಕವಾದ ವ್ಯವಸ್ಥೆ ಮಣ್ಣಿನಲ್ಲೂ ಮತ್ತು ವಾತಾವರಣದಲ್ಲೂ ಸೃಷ್ಟಿಯಾಗುತ್ತೋ ಆವಾಗ ಬೆಳೆ ಸಸ್ಯವು ಆರೋಗ್ಯವಾಗಿರುತ್ತೆ, ಬಿ ಕೀಟ ರೋಗ ಬಾಧೆಗಳಿಂದ ತನ್ನಂತಾನೇ ಡಿಫೆನ್ಸ್ ಮಾಡಿಕೊಳ್ಳುತ್ತೆ, ತಡ್ಕೊಳ್ಳುತ್ತೆ, ಮತ್ತು ಅವೈಲಬಲ್ ಇರತಕ್ಕಂಥ ಸಂಪನ್ಮೂಲಗಳೇನು ಅದ್ರ ಸುತ್ತ ಇದೆ ಆಕಾಶದಲ್ಲಿ ಮತ್ತು ಮಣ್ಣಿನಲ್ಲಿ, ಆ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಳ್ಳುತ್ತೆ. ಅದು ಮಾಡ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಅದಕ್ಕೆ ಇರುತ್ತೆ. ಎ ಸ್ಟ್ರಾಂಗ್ ಮ್ಯಾನ್ ಪರ್ಫಾರ್ಮ್ಸ್ ಬೆಟರ್ ಅನ್ನೋ ಥರ. ಸೊ ಆ ಥರ ಅದು ಬರುತ್ತೆ. ಆವಾಗ ಏನಾಗುತ್ತೆ, ಅದರ ಫಸಲಿನ ಮೇಲೆ, ಫಸಲಿನ ಸಂಖ್ಯೆ ಮತ್ತು ಗುಣಮಟ್ಟ ಎರಡರ ಮೇಲೂ ಅದು ಒಂದು ಧನಾತ್ಮಕ ಪಾಸಿಟಿವ್ ರಿಫ್ಲೆಕ್ಷನ್ ಕೊಡ್ತಾ ಹೋಗುತ್ತೆ. ಇದು ನಾವು ಇಲ್ಲಿ ಫಸಲಿನ ವಿಷಯದಲ್ಲಿ ನಾವು ಗಮನಿಸಬೇಕಾದಂಥ ಮುಖ್ಯ ಉದ್ದೇಶಗಳು. 2 ಮ್ಯಾಥಮೆಟಿಕ್ಸ್. ಈಗ ನಾನು ಒಳಸುರಿಗೋಸ್ಕರ ಖರ್ಚು ಮಾಡತಕ್ಕಂಥ ವೆಚ್ಚ ಮತ್ತು ನನ್ನ ಫಸಲಿನ ಸಂಖ್ಯೆ ಮತ್ತು ಗುಣಮಟ್ಟ ಮತ್ತು ಅದನ್ನು ಮಾರುಕಟ್ಟೆ, ಅದರಲ್ಲಿ ನಾನು ಸಂಪಾದನೆ ಮಾಡ್ತಕ್ಕಂಥ ಸಂಪನ್ಮೂಲ ಹಣ, ಇವೆಲ್ಲವನ್ನು ನೀವು ಗಮನಿಸ್ತಾ ಬರ್ತೀರ. ಸೊ ಎಲ್ಲೋ ಒಂದು ಹಂತದಲ್ಲಿ ನಮಗೆ ಇವೆಲ್ಲವನ್ನು ಮ್ಯಾಚ್ ಮಾಡ್ತಾ ಬಂದಾಗ ಒಂದು ನಂಬರ್ ಬರುತ್ತೆ. ಅಂದರೆ ನಾನು ಒಳಸುರಿಗೋಸ್ಕರ ಇಷ್ಟು ಖರ್ಚು ಮಾಡಿದ್ದೀನಿ, ನನ್ನ ಫಸಲು ಇಷ್ಟು ಬಂದಿದೆ, ಅದರ ಗುಣಮಟ್ಟ ಇಷ್ಟಿದೆ. ಫಸಲು ಜಾಸ್ತಿ ಬಂದ ತಕ್ಷಣ ಗುಣಮಟ್ಟ ಇರಬೇಕು ಅಂತೇನಿಲ್ಲ, ಫಸಲು ಕಮ್ಮಿ ಆದ ತಕ್ಷಣ ಗುಣಮಟ್ಟದಲ್ಲಿ ವ್ಯತ್ಯಾಸ ಅಂತಿಲ್ಲ. ಆಮೇಲೆ ಗ್ರಾಹಕ ಇವತ್ತೇನು ಬಯಸ್ತಾನೆ, ಅವನು ಗುಣಮಟ್ಟವನ್ನು ಕೇಳ್ತಾನೆ, ಹೌದು ಅಲ್ವಾ? ಸೊ ನಾವು ಗ್ರಾಹಕರ ಹತ್ರಕ್ಕೆ ಹೋದಾಗ ನಾವು ಇದನ್ನು ಈ ಥರ ನೈಸರ್ಗಿಕವಾಗಿ ಸೂಕ್ಷ್ಮ ವಾತಾವರಣ ಸೃಷ್ಟಿ ಮಾಡಿ ಬೆಳೆದಿದ್ದೀವಿ, ಇದರಲ್ಲಿ ಎಲ್ಲ ಥರದ ಗುಣಮಟ್ಟಗಳು ಇದೆ, ಆಕಾಶ ತತ್ವ ಮತ್ತು ಭೂಮಿ ತತ್ವವನ್ನು ಉಪಯೋಗಿಸ್ಕೊಂಡು ಸದ್ಬಳಕೆ ಮಾಡಿಕೊಂಡು ಈ ಗಿಡ ಬೆಳೆದು ಫಸಲು ಕೊಟ್ಟಿದೆ, ಇವೆಲ್ಲವೂ ನಾವು ತಿನ್ನೋ ಹಣ್ಣಿನಲ್ಲಿ ಅಥವಾ ಸೇವಿಸೋ ಆಹಾರದಲ್ಲಿ ಕಾಣಿಸುತ್ತೆ. ಆ ಗ್ರಾಹಕ ಅದನ್ನ ಅನುಭವಿಸ್ತಾನೆ, ತಿನ್ನುವಂಥ ಕನ್ಸ್ಯೂಮರ್. ಅವಾಗೆಲ್ಲ ಒಂದು ಕಡೆ ನಮಗೆ ನಮ್ಮದೇ ಆದಂಥ ಗ್ರಾಹಕ ವರ್ಗ ಸೃಷ್ಟಿಯಾಗುತ್ತೆ. ನಾನು ಆಲ್ರೆಡಿ ಯಾವತ್ತೂ ಹೇಳ್ತಿರ್ತೀನಿ, ನಾವು ಯಾವತ್ತೂ APMC ಮಂಡಿಗೋಸ್ಕರ ಬೆಳೆಯೋದು ಬೇಡ, ನಮ್ಮ ಗ್ರಾಹಕರಿಗೋಸ್ಕರ ನಾವು ಬೆಳೆಯೋಣ. ಯಾಕೆಂದರೆ APMC ಮಂಡಿಲಿ ನಮ್ಮನ್ನು ಯಾರು ಬೆಣ್ತಟ್ಟಲ್ಲ. ಅಲ್ಲ, ನನ್ನ ಕ್ವಶನ್ ಬಂದೆ. ಸೊ ಇವೆಲ್ಲವನ್ನು ಇಟ್ಕೊಂಡು ನಾವು ಈ ಫಸಲಿನ ಗುಣಮಟ್ಟ ಮತ್ತು ಫಸಲಿನಲ್ಲಿ ಬರ್ತಕ್ಕಂಥ ಆರ್ಥಿಕತೆ, ಎಕನಾಮಿಕ್ಸ್ ಎಲ್ಲವನ್ನು ನಾವು ಅಲ್ಲಿ ಮ್ಯಾಪ್ ಮಾಡ್ಕೊತಾ ಹೋಗ್ತೀವಿ, ಗಮನಿಸ್ಕೊತಾ ಹೋಗ್ತೀವಿ. ಸೊ ಇದು ಒಂದು ಆಯಾಮ. ನಿಮ್ಮ ಪ್ರಶ್ನೆಗೆ ಅದೊಂದು ಆಯಾಮದಲ್ಲಿ ಒಂದು ಉತ್ತರ ನಾನಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಕೇಳಿ. ಅಲ್ಲ, ನನ್ನ ಕ್ವಶನ್ ಇತ್ತು ಏನು ಅಂತ ಹೇಳಿದ್ರೆ, ಹೌದು ನಿಮ್ಮ ಉತ್ತರ ಕೂಡ ಸಮಂಜಸವಾಗಿದೆ. ಅದರಲ್ಲಿ ಮಧ್ಯದಲ್ಲಿ ನನ್ನದು ಇನ್ನೊಂದು ಪ್ರಶ್ನೆ ಏನಿದೆ ಸಣ್ಣದು ಅಂತ ಹೇಳಿದ್ರೆ, ನಾವು ವಾಣಿಜ್ಯೀಕರಣಕ್ಕಂತಲೇ ಒಂದು ಬೆಳೆಯನ್ನು ಬೆಳೆದಾಗ ಅದು ನಾವು ನೋಡುವಂಥದ್ದೇ ಫಸಲು, ಆದಾಯ. ಅಲ್ಲಿ ನಾವು ಇಲ್ಲ ನಾನು ಮತ್ತೆ ಇದರಲ್ಲಿ ನಾನು ಹಾಗೆ ಬೆಳಿತೀನಿ ಹೀಗೆ ಬೆಳಿತೀನಿ ಅಂದರೆ ನಮ್ಮದೊಂದು ನಾವೇನಂತ ಕರಿಬೋದು, ಆತ್ಮಸಾಕ್ಷಿ ಅಂತ ಕರಿಬೋದು, ನಮ್ಮಲ್ಲೊಂದು ಸಂವೇದನೆ ಅಂತ ಕರಿಬೋದು. ನಾವು ಮಾಡ್ತಿರುವಂತಹ ಕಾರ್ಯವಿಧಾನವನ್ನು ನಾವು ಯಾವ ರೀತಿ ಬೇಕಾದರೆ ಹೆಸರಿಸಬಹುದು, ಅದನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು? ಹೆಂಗೆ ಅಂತ ಹೇಳಿದ್ರೆ ಸಿಗರೇಟ್ ಮಾರ್ದವನು ಕ್ಯಾನ್ಸರಿಂದು ಹಾಸ್ಪಿಟ್ಲ್ ಕಟ್ಟಿದಂಗೆ ಹೇಗೆ ನಾವು ಡಿಫೈನ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀನಿ. ಸೊ ಅಂದರೆ ತುಂಬ ಹಾರ್ಶ್ ಆಗುತ್ತೆ ಆ ಮಾತು. ನಾವು ಬೆಳೀತಿರೋದು ವಾಣಿಜ್ಯೀಕರಣಕ್ಕೆ ಅಂತ ಹೇಳಿದಾಗ ನಮಗೆ ಆರ್ಥಿಕತೆನೇ ಮುಖ್ಯ ಆಗಿರುತ್ತೆ, ಆದಾಯನೇ ಮುಖ್ಯ ಆಗಿರುತ್ತೆ. ಅಲ್ಲ, ಅದೇ ಹೇಳಿದೆ, ಈಲ್ಡ್ ವರ್ಸಸ್ ಪ್ರೊಡಕ್ಟಿವಿಟಿ, ಇಳುವರಿ ಮತ್ತು ಉತ್ಪಾದಕತೆ. ನಾವು ನಿಸರ್ಗದ ನಿಯಮಗಳಿಗೆ ಒಳಪಟ್ಟು ಕೃಷಿ ಪದ್ಧತಿಯನ್ನು ಜೋಡಿಸ್ಕೊಂಡು ನಮ್ಮ ಎಲ್ಲ ಬೆಳೆಗಳನ್ನು ಅದಕ್ಕೆ ಜೋಡಿಸ್ತಾ ಬಂದಾಗ ನಿಮಗೆ ರಿವಾರ್ಡ್ ಸಿಸ್ಟಮ್ ಇದೆಯಲ್ಲ, ನಿಮ್ಗೆ ರಿವಾರ್ಡ್ ಬರೋದು ಇಟ್ ಈಸ್ ಡಿಸೈಡೆಡ್ ಬೈ ದ ನೇಚರ್. ಪ್ರಕೃತಿನೇ ನಿಮ್ಮ ಫಲಿತಾಂಶವನ್ನು ಕೊಡ್ತಾ ಬರುತ್ತೆ. ಹೌದು, ಇದು ಮೊದಲನೇ ಅಂಶ. ಅಂದರೆ ಯು ಆರ್ ಅಲೈನ್ ಟುವರ್ಡ್ಸ್ ನೇಚರ್, ಪ್ರಕೃತಿ ಜೊತೆಗೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಯಾವಾಗ ನಮ್ಮ ಕೃಷಿಯ ನಿರ್ವಹಣೆ ಪ್ರಾಕೃತಿಕ ಚಕ್ರಗಳಿಗೆ ಅವಲಂಬನೆ ಆಗ್ತಾ ಹೋಗುತ್ತೋ, ಹೊಂದ್ಕೊಂಡು ಹೋಗ್ತಾ ಹೋಗುತ್ತೋ, ಅದರಲ್ಲಿ ನಮಗೆ ಸಿಗತಕ್ಕಂಥ ಪ್ರತಿಫಲಗಳು ಒಂದು ಗುಣಮಟ್ಟದಿಂದ ಕೂಡಿರುತ್ತೆ, 2 ಸ್ಟೇಬಲ್ ಆಗಿರುತ್ತೆ, ಸ್ಟೆಬಿಲಿಟಿ ಇರುತ್ತೆ. ಇದು 80 ಎಳ್ನೀರು ಕೊಡ್ಬೋದು, ಬಟ್ 80 ಎಳ್ನೀರು ಕೊಡುತ್ತೆ. 2 ವರ್ಷ ಸತತ ಬರಗಾಲ ಬರ್ಬೋದು, ಎಳ್ನೀರು ಕಮ್ಮಿ ಆಗ್ಬೋದು, ಗಿಡ ಸಾಯಲ್ಲ. ಅಂದರೆ ಇವೆಲ್ಲ ಪಾಸಿಟಿವ್ಸ್. ಇವೆಲ್ಲವನ್ನು ನಾವು ಸೃಷ್ಟಿ ಮಾಡ್ತಾ ಬರ್ತಿರ್ತೀವಿ. ನೀವೇನು ಹೇಳಿದ್ರಿ, ಇದನ್ನು ವಾಣಿಜ್ಯ ಬೆಳೆಗಳನ್ನು ನಾವು ಬೆಳೆದಾಗ ವಾಣಿಜ್ಯಿಕ ಅಂಶಗಳನ್ನೇ ಗಮನಿಸಬೇಕು ಅಂತ ನೀವು ಹೇಳಿದ್ರಿ. ವಾಣಿಜ್ಯ ಬೆಳೆಗಳಲ್ಲಿ ವಾಣಿಜ್ಯಿಕ ಅಂಶಗಳನ್ನು ಅಂದರೆ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದೇ ಅಂದರೆ ವಾಣಿಜ್ಯಿಕತೆ,
ಎಕನಾಮಿಕ್ಸ್ ಏನಿದೆ ಅದರಲ್ಲಿ ಅಂತ ಪ್ರಶ್ನೆ ಇಲ್ಲಿ 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 ಒಂದು ಕೊಟ್ಟರು ನೀವು ಬೇರೆ ತರ ಅರ್ಥ ಮಾಡ್ಕೊಂಡಿರೋದು ಬೇರೆ ತರ ಇರ್ಬೋದು. ದಯವಿಟ್ಟು ಕ್ಲಾರಿಫೈ ಮಾಡಿ. ವಾಣಿಜ್ಯ ಇದ್ರದ್ದು ತರಾನೇ ನೀವು ಯೋಚನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ಹೇಳಲಿಲ್ಲ. ನಾನು ಹೇಳಿದ್ದು ಒಂದೇ, ಏನು ಅಂದ್ರೆ ನೀವು ಆ ಬೆಳೆ ಹಾಕ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಇತ್ತು ಏನು ಅಂತ ಹೇಳಿದ್ರೆ ಇದು ವಾಣಿಜ್ಯ ಬೆಳೆ ಜೊತೆಗೆ ಆದಾಯ ತರುತ್ತೆ ಅಂತ. ನಿಮ್ಮಲ್ಲೇ ಅದು ಇದ್ದಾಗ ಯಾಕೆ ಈ ಒಂದು ನಮ್ಮ ಸಂವೇದನೆಗಳನ್ನ ನಾವು ಗಿಡಕ್ಕೆ ತೂರಿಸ್ತೀವಿ ಅಂತ. ಇದು ಸಂವೇದನೆ ಅಲ್ಲ. ಕೃಷಿ ಪ್ರಾರಂಭವಾಗಿದ್ದೇ ಶತಶತಮಾನಗಳಲ್ಲಿ ಆ ರೀತಿ. ನಾವು ಅದನ್ನು ಮೂಲನೇ ಮರೆತು ಬಿಟ್ಟಿದ್ದೀವಿ. ಕೃಷಿ ಎವಾಲ್ವ್ ಆಗಿದ್ದೇ ಈ ಒಂದು ಪ್ರಕೃತಿಯ ಚಕ್ರದೊಡನೆ ಸೇರ್ಕೊಂಡೇ ಬೆಳ್ಕೊಂಬಂದಿರೋದು ಕೃಷಿ. ಇವಾಗೇನು ಆಧುನಿಕ ಕೃಷಿ, ಗ್ರೀನ್ ರೆವಲ್ಯೂಷನ್ ಅದು ಇದು ಅಂತೇಳಿ ಈ ಬದಲಾವಣೆಗಳು ನಮ್ಮ ಮುಂದೆ ಕಾಣ್ತಿದೆ ಹೊರತು ಮೂಲವಾಗಿ ಕೃಷಿ ನಡೀತಿದ್ದೇ ಈ ರೀತಿ. ಅಂದರೆ ಪ್ರಕೃತಿ ಜೊತೆ ಸಮ್ಮಿಲಿತವಾಗಿ ನಡೆಯೋದೇ ಕೃಷಿ. ಯು ಕಾಂಟ್ ಸಪ್ರೇಟ್ ನೇಚರ್ ವಿತ್ ಫಾರ್ಮಿಂಗ್. ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ಡಿಬೇಟಬಲ್ ವರ್ಡ್ ಇರ್ಬೋದು, ಆದರೆ ಪ್ರಕೃತಿ ಮತ್ತು ಕೃಷಿ ಪರಸ್ಪರವಾಗಿ ಹೋಗಬೇಕು. ಯಾವುದೇ ಕೃಷಿ ಪದ್ಧತಿ ಇವತ್ತು ಪ್ರಕೃತಿಗೆ ಪರಿಸರಕ್ಕೆ ವಿರುದ್ಧವಾಗಿ ಹೋದರೆ ಅದು ದೀರ್ಘಕಾಲದಲ್ಲಿ ಅದು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯು ಕಾಂಟ್ ಗೋ ಎಗೇನ್ಸ್ಟ್ ದ ನೇಚರ್ ಫಾರ್ ಎವರ್. ಒಂದು ಸೀಸನ್ನಲ್ಲಿ ನೀವೇನೋ ಒಂದು ಬೆಳಿಬೋದು. ಕೇರಳದವ್ರು ಬಂದು ಶುಂಠಿ ಹಾಕ್ತಾರೆ. ನಮ್ಮ ಹಾಸನದಲ್ಲಿ ಈಗೇನಾದ ಮುಂಚೆ ಗದಗ ತನಕ ಹೊಟ್ಟೋದ್ರಂತೆ, ಹಾವೇರಿ ಗದಗ ತನಕ. ಈಗ ಅವ್ರು ಕೇರಳದವ್ರಿಗೆ ಅವ್ರಿಗೇನು ಬೇಕು, ಅವ್ರಿಗೆ ಅಲ್ಪ ಅಂದರೆ ಆ ಸೀಸನ್ನಲ್ಲಿ ಅವ್ರು ಶುಂಠಿ ಬೆಳ್ಕೊಂಡ್ಬಿಡ್ಬೇಕು. ನನ್ನ ಭತ್ತದ ಗದ್ದೆಗೆ ಏನಾಗುತ್ತೆ, ಅವ್ರು ದೇ ಆರ್ ನಾಟ್ ಬಾದರ್ಡ್. ಅದರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂತ ಹೇಳಿದ್ರೆ 10 ವರ್ಷದ ಹಿಂದೆ ಕೇರಳದವರು ಬಂದು ಹಾಕಿದಂಥದ್ದು ನಿಜ. ಇವತ್ತು ಕೇರಳಗಿರಿಗಿಂತ ಹೆಚ್ಚಾಗಿ ನಾವು ಹಾಕ್ತಾ ಇದೀವಿ. ನಮ್ಮವರೇ ನಾವು ಖಾಲಿ ಜಾಗನ ಹುಡುಕ್ತಿವಿ, ನಮ್ಮವರೇ ಹಾಕ್ತಾರೆ. ಅದೇನ್ ದೊಡ್ಡ ವಿಚಾರ ಆಗಿಲ್ಲ. ನಾವು ಸುಮ್ಮನೆ ಎಲ್ಲದಕ್ಕೂ ಕೇರಳಿಗಾರನ ಕರ್ಕೊಂಬರೋದು ತಪ್ಪಾಗುತ್ತೆ. ಪ್ರಾರಂಭ ಅಲ್ಲ ಆಯ್ತು, ನಾವು ಅದನ್ನ ಫಾಲೋ ಮಾಡಿದ್ದೀವಿ. ಅಂದ್ರೆ ಅಲ್ಲೇನಾಗಿದೆ ಅಂದ್ರೆ ಒಂದು ಶಾರ್ಟ್ ಟರ್ಮ್ ಗೋಲ್ ಅಂತ ಅಂತೀವಿ. ಶಾರ್ಟ್ ಟರ್ಮ್ ಗೋಲ್ಗೋಸ್ಕರ ಅದನ್ನು ನಾವು ಮಾಡ್ತಾ ಬರ್ತೀವಿ. ಅವಾಗ ನಮ್ಮ ಕೃಷಿ ಚಟುವಟಿಕೆಯಿಂದ ಪ್ರಕೃತಿಯ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡುವಂಥ ಸಂವೇದನಶೀಲತೆ ಆಗ್ಬೋದು ಅಥವಾ ಅವಶ್ಯಕತೆ ಆಗ್ಬೋದು. ಅವತ್ತಿನ ಕಾಲಮಾನದಲ್ಲಿ ಆ ಸಿಚುವೇಶನ್ನಲ್ಲಿರ್ತಕ್ಕಂಥ ರೈತನಿಗೆ ಅದು ಇವತ್ತು ರಿಲೆವೆಂಟ್ ಅನ್ಸಲ್ಲ. ಅವತ್ತು ಅವನಿಗೆ ಬೇಕು, ಅವನೊಂದು ವಾಣಿಜ್ಯ ಬೆಳೆ ಬೆಳಿಬೇಕು, ಅದಕ್ಕೆ ಏನು ಬೇಕು ಅದು ಮಾಡಬೇಕು, ಅದಕ್ಕೆ ಇನ್ಪುಟ್ ಹಾಕಬೇಕು, ಅವ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಶುಂಠಿ ಬೆಳೆ ಆಗ್ಬೋದು, ಏಕಬೆಳೆ ಪದ್ಧತಿನಲ್ಲಿ ಅಡಿಕೆ ಬೆಳೀತಿರೋ ರೈತರಾಗ್ಬೋದು, ಭತ್ತ ಬೆಳೀತಿರೋ ರೈತರಾಗ್ಬೋದು, ಎಲ್ರಿಗೂ ಅದು ಅನ್ವಯಿಸುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಪ್ರಕೃತಿ ಚಕ್ರಕ್ಕೆ ಹೊಂದ್ಕೊಂಡು ಪ್ರಕೃತಿಯಿಂದ ಬರ್ತಕ್ಕಂಥ ಪರಿಣಾಮವನ್ನು ಸಂತೃಪ್ತಿ ಪಟ್ಕೊಳ್ಳುವಂಥ ಒಂದು ಮನೋಸಿದ್ಧತೆ. ಅದಕ್ಕೆ ಪೊಕ್ಕವಕ್ಕ ನೋಡಿ, ಪೊಕ್ಕವಕ್ಕ ಅವ್ರ ಪುಸ್ತಕದಲ್ಲಿ ಯಾವತ್ತೂ ಕೃಷಿ ಬಗ್ಗೆ ಹೇಳೋದೇ ಇಲ್ಲ. ಅವ್ರ ಸಿದ್ಧಾಂತದ ಬಗ್ಗೆನೇ ಹೇಳ್ತಾರೆ. ಹೌದು. ಸೊ ಹಿ ಟಾಕ್ಸ್ ಅಬೌಟ್ ಫಿಲಾಸಫಿ. ನನಗೆ ಅವ್ರು ಯಾವತ್ತೂ ಕೃಷಿ ಬಗ್ಗೆ ಹೇಳಲ್ಲ. ಅವರು ನಮಗೆ ಎಷ್ಟೋ ಸರಿ ಅನಿಸಿದೆ, ಈ ನಾವು ಇವತ್ತಿನ ಜನದಲ್ಲಿ ಪುಕವುಕರ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ, ಅವರಿಗೆ ಪುಕವುಕರ ನಿಜವಾದ ಒಂದು ಅವರು ಏನು ಹೇಳಿದ್ರು ಅನ್ನೋದನ್ನ ನಾನು ಅವ್ರ ಹತ್ರ ಕೇಳಬಯಸ್ತೀನಿ. ನನಗೆ ಏನಕ್ಕೆ ಅಂತ ಹೇಳಿದ್ರೆ, ಅವರು ಕೃಷಿಯನ್ನ ಹೇಳಿದ್ದೇ ಕಮ್ಮಿ. ಹೌದು. ಪುಕವುಕ ಅವರು ಜೀವನದ ಆಯಾಮವನ್ನ ಅವರು ತಿಳಿ ಹೇಳ್ತಾ ಹೋದ್ರು. ಒಂದು ಹಂತದಿಂದ ಒಂದು ಹಂತಕ್ಕೆ ನೀವೇನು ಮಾಡಬೇಕು, ಹೇಗೆ ನೀವು ಪರಿಸರನ ಅರ್ಥ ಮಾಡ್ಕೋಬೇಕು, ನೀವು ಅದರಿಂದ ಮುಂದೆ ಏನು ಕಲಿಬೇಕು, ಅದನ್ನು ಹೇಗೆ ನೀವು ಅಳವಡಿಸ್ಕೋಬೇಕು, ಈ ರೀತಿನೇ ಮಾತುಕತೆ ಹೋಗ್ತಾ ಇತ್ತು. ಆದರೆ ನಮ್ಮಲ್ಲಿ ಇವತ್ತು ಅದು ಬೇರೆನೇ ಟಾಪಿಕ್. ನಮ್ಮಲ್ಲಿ ಹೇಳುವಂಥದ್ದು ಪುಕವುಕರ ಹೆಸರನ್ನ ಹೇಳ್ತೀವಿ, ಬಟ್ ಅಲ್ಟಿಮೇಟ್ಲಿ ಅವರು ಕೃಷಿಗೆ ಮಾತ್ರ ಸೀಮಿತ ಅಂತ ಮಾಡಿಬಿಟ್ಟಿದ್ದೀವಿ ನಾವು. ಇಲ್ಲ, ಖಂಡಿತ ಇಲ್ಲ. ನೋಡಿ, ಈ ಕೃಷಿ ಒಂದು ಜೀವನ ಕ್ರಮವಾಗಿ ನಾವೇನು ಆಯ್ಕೆ ಮಾಡ್ಕೋತಿದ್ದೀವಿ. ಈ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಸಾಕಷ್ಟು ಜನ ರೈತರು ನಮ್ಮ ಜೊತೆ ಇದ್ದಾರೆ. ಕೃಷಿ ಒಂದು ಜೀವನ ಕ್ರಮವಾಗಿ ಆಯ್ಕೆ ಮಾಡಿಕೊಂಡಂಥ ನಾವುಗಳು ಆದಷ್ಟು ಪರಿಸರ ಸ್ನೇಹಿ, ಪರಿಸರ ಪೂರಕ, ನಿಸರ್ಗಿಕವಾಗಿ ಮಾಡ್ತಕ್ಕಂಥ ಕೃಷಿ ಪದ್ಧತಿಗಳೇನಿದೆ, ಆಯಾಮಗಳು ಬೇರೆ ಬೇರೆ ಇರುತ್ತೆ. ನಾನೊಂದು 2-3 ABCD ಇಟ್ಕೊಂಡಿದ್ದೀನಿ, ಇನ್ನೊಬ್ಬರು XYZ ಇಟ್ಕೊಂಡಿರ್ತಾರೆ. ನಿಮ್ಮ ಆಯಾಮಗಳು ಏನಾರು ಇಟ್ಕೊಳ್ಳಿ. ಯಾರೋ ನಾವು ಕೃಷಿಯನ್ನು ಪ್ರಕೃತಿ ಜೊತೆ ಹೊಂದಿಸ್ಕೊಂಡು ಮಾಡ್ಕೊಂಡು ಹೋಗ್ತಿರ್ತೀವೋ ಅಲ್ಲಿ ಸಕಲವೂ ಸಮೃದ್ಧಿಯಾಗಿರುತ್ತೆ. ಯಾಕೆಂದರೆ ನಮ್ಮ ಬೆಳೆ ಸಸ್ಯಗಳು ಆರೋಗ್ಯವಾಗಿರುತ್ತೆ, ನಮ್ಮ ಮಣ್ಣು ಆರೋಗ್ಯವಾಗಿರುತ್ತೆ, ಆ ವಾತಾವರಣ ಆರೋಗ್ಯವಾಗಿರುತ್ತೆ, ಗ್ರಾಹಕ ಆರೋಗ್ಯವಾಗಿರ್ತಾನೆ, ನಾವು ಆರೋಗ್ಯವಾಗಿರ್ತೀವಿ. ಮತ್ತು ನಮ್ಮ ಚಿಂತನಾಶೀಲತೆ, ದ ವೇ ವಿ ಥಿಂಕ್, ದ ವೇ ವಿ ಥಾಟ್, ಅದು ಸಹ ಬದಲಾವಣೆ ಆಗ್ತಾ ಬರುತ್ತೆ. ಸರ್, ಈಗ ನೀವು ಪರಿಸರ ಸ್ನೇಹಿ, ಪರಿಸರ ಅವಲಂಬಿತ, ಇನ್ನು ಎಷ್ಟು ಒಂದು ಡಿಫ್ರೆನ್ಸ್ ಇದೆ ನೋಡಿ. ಭಾಷೆ ಪದ ಕನ್ನಡ ನಿಜವಾಗ್ಲೂ
ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಒಂದೊಂದು ಪದ ಒಂದೊಂದು ಅರ್ಥ ತುಂಬಾ ಒಂದು ಗಾಢವಾಗಿ ಕೊಡುತ್ತೆ. ಪರಿಸರ ಅವಲಂಬಿತ ಕೃಷಿ ಅನ್ನ ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಇಲ್ಲಿ ನಾನು ಒಂದು ಸಣ್ಣದಾಗಿ ನಿಮಗೊಂದು ಒಂದು ಏನು ಅಂದ್ರೆ ಓವರ್ ಥಿಂಕಿಂಗ್ ಕ್ವಶನ್ ಅನ್ನೋ ಲೆಕ್ಕದಲ್ಲಿ ನಾನು ನಿಮಗೊಂದು ಕೇಳ್ತೀನಿ. ಉದಾಹರಣೆಯಾಗಿ ನಾಳೆ ದಿನ ನಿಮಗೆ ಇಲ್ಲಿ ಇನ್ನೊಂದು 4 ಎಕರೆ ಸಿಗುತ್ತೆ. ಅಪ್ಪಟ ದೊಡ್ಡಬಳ್ಳಾಪುರ ಮೊದಲಿಂದನೂ ಹೇಗಿತ್ತು ಅಂಥದ್ದೇ ಭೂಮಿ ಅನ್ನೋ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಆ ಭೂಮಿಯಲ್ಲಿ ಇಲ್ಲಿ ಮಾಡಿರುವ ಪ್ರಯೋಗವನ್ನು ಯಥಾವತ್ತಾಗಿ ನೀವಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ನಾವು ಹೇಳಿದ್ರೆ ಇಲ್ಲಿಂದ ಯಾವ್ದ್ಯಾವ್ದನ್ನ ಪಿಕ್ ಮಾಡಿಬಿಟ್ಟು ಅಲ್ಲಿ ಇದು ಮಾಡ್ತೀವಿ. ಯಾಕಂದರೆ ಯಾರೂ ಒಬ್ಬರು ಪೂರ್ಣ ಪ್ರಮಾಣದಲ್ಲಿ ಹೌದು ಇದು 100% ಸರಿಯಾಗಿದೆ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಸೊ ಇಲ್ಲಿಂದ ಪಿಕ್ ಮಾಡಿ ಅಲ್ಲಿ ಹಾಕುವಂಥದ್ದು ಗಿಡಗಳ ಆಯ್ಕೆಯಿಂದ ಹಿಡಿದು ಕೊನೆಗೆ ನೀವು ಹೇಳಿದಂತೆ ಪರಿಸರ ಅವಲಂಬಿತ ಕೃಷಿಯೆಡೆಗೆ ನಾವಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಯಾವ್ದ್ಯಾವ್ದನ್ನ ಪಿಕ್ ಮಾಡಿಬಿಟ್ಟು ಹಾಕೊಳ್ತೀರ? ಮುಖ್ಯವಾದ ಪ್ರಶ್ನೆ ಇದು. ಆಲ್ರೆಡಿ ನಾನು ಈ ಒಂದು ದಿಕ್ಕಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅಲ್ಲ, ನನ್ನ ಹತ್ರ ಕೃಷಿ ಭೂಮಿ ಇಲ್ಲ, ಕೃಷಿ ಭೂಮಿ. ನಮ್ಮ ಏನು ನಿಮ್ಮ ವಿವರ ಇನ್ಫೋವಾಹಿನಿಯಿಂದ ನನ್ನ ಜೊತೆ ಜೋಡಿಸ್ಕೊಂಡಿರ್ತಕ್ಕಂಥ ಕೃಷಿಕ ಮಿತ್ರರಾಗ್ಬೋದು ಅಥವಾ ನಂದೇ ಕೆಲವು ಪ್ರಯತ್ನಗಳಿಂದ ಬರ್ತಕ್ಕಂಥ ಕೃಷಿಕ ಮಿತ್ರರಾಗ್ಬೋದು, ಅವ್ರಗಳ ಜೊತೆ ಈ ಸಂಭಾಷಣೆಗಳು, ಈ ಒಂದು ಹಂತದ ಒಂದು ವಿಶ್ಲೇಷಣೆಗಳು ನಡೀತಾನೆ ಇರುತ್ತೆ. ನಾನು ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ನಾವು ನೇರ ಪ್ರಸಾರದಲ್ಲಿ ಭಾಗವಹಿಸ್ತೀವಿ. ಅಲ್ಲಿ ಸಂದೇಹಗಳನ್ನು ವ್ಯಕ್ತಪಡಿಸ್ತೀವಿ, ಸಮಾಧಾನಗಳನ್ನು ಪಡ್ಕೋತೀವಿ, ಮತ್ತೆ ಮುಂದುವರ್ಸ್ಕೊತಾ ಹೋಗ್ತಿರ್ತೀವಿ. ಅದ್ರ ಜೊತೆಗೆ ನಾನು ಈ ಕಳೆದ ಒಂದು 2 ವರ್ಷದಿಂದ, ಅಂದರೆ ಈ ವಿವರ ಇನ್ಫೋವಾಹಿನಿಗೆ ಬರ್ಲಿಕ್ಕೆ ಮುಂಚೆನೂ ಸಹ ಸಾಕಷ್ಟು ಕೃಷಿಕರ ಭೂಮಿನಲ್ಲಿ ನಾನು ಪ್ರಾಥಮಿಕ ಹಂತದಿಂದನೇ ಡಿಸೈನಿಂದ ವಿನ್ಯಾಸ ಮಾಡೋದ್ರಿಂದ ಹಿಡಿದು ಪ್ಲಾಂಟಿಂಗ್ವರೆಗೂ ಸಾಕಷ್ಟು ಕೃಷಿಕ ಮಿತ್ರರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅದೊಂದು ಚಿಕ್ಕ ಅನುಭವ ನನಗಿದೆ. ಆ ಅನುಭವ ಪ್ರತಿನಿತ್ಯ ಬೆಳೀತಾನೆ ಇದೆ. ಆ ಒಂದು ಅನುಭವಕ್ಕೆ ಇವತ್ತು ಈ MS ಫಾರ್ಮ್ನ ಈ ನಿರ್ವಹಣೆ 4 ವರ್ಷದ ನಿರ್ವಹಣೆ ಇದೆ, ಇದು ತುಂಬ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಿದೆ. ಅಂದರೆ ನಾನೀಗ ಕೆಲವು ವಿನ್ಯಾಸಗಳನ್ನು ಬರಿಬೇಕಾದ್ರೆ ಅಥವಾ ನನ್ನ ಕೃಷಿಕ ಮಿತ್ರರಿಗೆ ನಾನು ಹೇಳಬೇಕಾದ್ರೆ ನನಗೆ ಇವಾಗ ಇಲ್ಲಿ ಆಗಿರ್ತಕ್ಕಂಥ ಈ ಉದಾಹರಣೆಗಳು, ಅನುಭವಗಳು ನನಗೆ ಶಕ್ತಿ ತುಂಬುತ್ತೆ. ನಾನು ಇದನ್ನು ಮಾಡಿಸ್ಬೋದು, ನಾವಿಲ್ಲಿ ಮಾಡಬಹುದು, ಆ ಮಿತ್ರರ ಕೃಷಿ ಭೂಮಿನಲ್ಲೂ ನಾವು ಇದನ್ನು ಮಾಡಬಹುದು ಅನ್ನೋ ಒಂದು ನಂಬಿಕೆ ಮತ್ತು ಆತ್ಮವಿಶ್ವಾಸ ನನಗೆ ಈ ತೋಟ ಕೊಟ್ಟಿದೆ. ಅಷ್ಟರ ಮಟ್ಟಿಗೆ ನಾನು ಈ ತೋಟಕ್ಕೆ ಋಣಿಯಾಗಿದ್ದೀನಿ, ಕಲಿತಾ ಇದ್ದೀನಿ. ಸೊ ಮೊದಲನೇ ಹಂತಕ್ಕೆ ಬಂತು. 2ನೇ ಹಂತದಲ್ಲಿ ನಿಮ್ಮ ಪ್ರಶ್ನೆ ಏನಾಗಿತ್ತಂದರೆ, ಈಗ ನಾವು ಪ್ರಾರಂಭಿಕ ದಿನಗಳಲ್ಲೇ ಕೃಷಿ ವಿನ್ಯಾಸವನ್ನು ಮಾಡ್ಕೋಬೇಕಾದ್ರೆ ಅಥವಾ ಬೆಳೆಗಳ ಸಂಯೋಜನೆ ಮಾಡ್ಕೋಬೇಕಾದ್ರೆ ಅಥವಾ ಇನ್ಯಾವುದೋ ಒಂದು ನೀರಾವರಿ ವ್ಯವಸ್ಥೆ ಅಥವಾ ಮತ್ತೊಂದು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಕೋಬೇಕಾದ್ರೆ ಈ ಅನುಭವ ಎಲ್ಲಿವರೆಗೂ ನನ್ನ ಜೊತೆ ಬರಬಲ್ಲದು ಅಥವಾ ನನ್ನ ಜೊತೆ ಇರೋರಿಗೆ ನಾನು ಅದನ್ನು ಹಂಚಿಕೊಡಬಲ್ಲೆ ಅನ್ನೋದು ಒಂದು ನಿಮ್ಮ ಪ್ರಶ್ನೆ ಅರ್ಥವಾಗಿದ್ದರೆ ಅದು ಆಲ್ರೆಡಿ ಪ್ರಾರಂಭವಾಗಿದೆ, ನಡೀತಾ ಇದೆ. ಮುಖ್ಯವಾಗಿ ನಾನು ಇಲ್ಲಿ ಗಮನಿಸೋದು ಸರಳ ಸೂತ್ರಗಳು. ಒಂದು ಬಹುಬೆಳೆ ಬಹುಮಡಿ ಪದ್ಧತಿ, ಮಲ್ಟಿಲೇಯರ್ ಮಲ್ಟಿಕ್ರಾಪಿಂಗ್, ಅದು ನಾನು ಮಾಡಿ ಅಂತಲೇ ಹೇಳ್ತೀನಿ. ಮತ್ತು ಬೆಳೆಗಳ ಜೋಡಣೆ ಮತ್ತು ಬೆಳೆಗಳ ನಡುವಿನ ಅಂತರ, ಡಿಸ್ಟೆನ್ಸ್ ಬಿಟ್ವೀನ್ ಕ್ರಾಪ್ಸ್. ಅದನ್ನು ನನಗೆ 2022 ಜೂನ್ನಲ್ಲಿ ಇದ್ದಂಥ ಮಾಹಿತಿ ಮತ್ತು ಅನುಭವ ಮತ್ತು ಇವತ್ತಿರತಕ್ಕಂಥ ಈ ಅನುಭವದಲ್ಲಿ ನನಗೆ ಭಾಳ ವ್ಯತ್ಯಾಸ. ಉದಾಹರಣೆಗೆ ನಮ್ಮ ಈ ತೋಟದಲ್ಲಿ 27 ಅಡಿಗೆ ತೆಂಗಿದೆ. 0, 9, 18, 27 ಅಂದರೆ ಇದು ತೆಂಗು, ಅಡಿಕೆ ತೆಂಗು. ಸೊ 9 × 27. ಸೊ 27 ಅಡಿ ಅಂತರದಲ್ಲಿ ನಾನಿಲ್ಲಿ ತೆಂಗು ಜೋಡಿಸಿದ್ದೀನಿ. ಮತ್ತು 9 ಅಡಿ ಅಂತರದಲ್ಲಿ ಅಡಿಕೆ. ಗಿಡದಿಂದ ಗಿಡಕ್ಕೆ 9 ಅಡಿ, ಸಾಲಿಂದ ಸಾಲಿಗೆ 9 ಅಡಿ, 9x9 ಎರಡೇ ಸಾಲು ಅಡಿಕೆ ಇದೆ. ಇದು ಇಲ್ಲಿ ಮಾಡಿದಂಥ ವಿನ್ಯಾಸ. ನಾನು ಈ ವಿನ್ಯಾಸದಲ್ಲಿ ಮತ್ತೆ ಬದಲಾವಣೆ ಮಾಡ್ತಾ ಬಂದೆ. ನನಗೆ ಬಹುಬೆಳೆ ಬಹುಮಡಿ ಪದ್ಧತಿಯಲ್ಲಿ ವಿಶಿಷ್ಟವಾದ ಬೆಳೆಗಳನ್ನು ಜೋಡಿಸ್ಬೇಕು, ಸಾಕಷ್ಟು ಬೆಳೆಗಳು ಬರಬೇಕು ಅಂದಾಗ ಇವಾಗ ಇದು ಮಾಡಿದ್ದನ್ನು 9, 9 ಇದ್ದಿದ್ದು 0, 9, 18, 27 ಇತ್ತಲ್ಲ, ಅದನ್ನೀಗ 0, 12, 24, 36 36x36. ಈಗ ಇಲ್ಲಿ ನೀವು ತೆಂಗನ್ನು ಮೂಲ ಬೆಳೆಯಾಗಿ ಇಟ್ಕೊಂಡ್ರೆ ಈ ವಿನ್ಯಾಸದಲ್ಲಿ 27x27 ಮಾಡ್ಕೊಂಡಿದ್ದೀನಿ. ಸೊ ಮುಂದಿನ ಹಂತಗಳಲ್ಲಿ ಈಗ ನಾನು 12x12 ಮಾಡ್ಕೊಂಡಾಗ ನನಗೆ 12 × 36. ಸೊ 36 ತೆಂಗು, 12 ಅಡಿ ಅಡಿಕೆಗಳು ಸಿಗುತ್ತೆ. ಸೊ ತೆಂಗಿಂದ ತೆಂಗಿಗೆ 36 ಅಡಿ, ಅಡಿಕೆಯಿಂದ ಅಡಿಕೆಗೆ 12 ಅಡಿ, ಒಂದು ಅಡಿಕೆ ಗಿಡಕ್ಕೆ ಇನ್ನೊಂದು ಅಡಿಕೆಗೂ 12 ಅಡಿ. ಈ ವಿನ್ಯಾಸವನ್ನು ನಾನು ಜೋಡಿಸ್ತಾ ಇದ್ದೀನಿ ಇವಾಗ. ಸೊ ಇದನ್ನು ಮಾಡೋದ್ರಿಂದ ನನಗೆ ಸ್ಪೇಸ್ ಮ್ಯಾನೇಜ್ಮೆಂಟ್, ನಮ್ಮ ಈ ಛತ್ರಿಗಳಿದೆ, ಕೆನೋಪಿ ಅಂತೀವಲ್ಲ, ಪ್ರತಿ ಗಿಡದ ಛತ್ರಿಗೆ ಎಷ್ಟು ಬೇಕೋ ಅಷ್ಟು ಬೆಳಕು ಮತ್ತು ಗಾಳಿ ಅವು ವಯಸ್ಕ ಗಿಡಗಳಾದಮೇಲೆ ಅಡಲ್ಟಿಗೆ ಬಂದ ಮೇಲೆ ಅದನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಅದನ್ನು ಹಂದರ ಅಂತ ಕರೀತೀವಿ. ಹಂದರ, ಕೆನೋಪಿ ಮ್ಯಾನೇಜ್ಮೆಂಟ್, ಕನ್ನಡದಲ್ಲಿ ಕನ್ನಡದ ಒಂದು ಪದ. ಆ ಹಂದರಗಳು ಏನು ನಿರ್ಮಾಣ ಆಗುತ್ತಲ್ಲ, ಆ ಹಂದರಗಳಿಗೆ ಬೇಕಾದಷ್ಟಂತ ಗಾಳಿ ಮತ್ತು ಬೆಳಕು
ಆಗುವಷ್ಟು ಅವಕಾಶವನ್ನು ನಾವು ಸ್ಪೇಸ್ನ ಕೊಟ್ಟಂಗಾಗುತ್ತೆ. ಮೂಲ ಬೆಳೆ ತೆಂಗು ಅಡಿಕೆಗೆ ಕೊಟ್ಟಂಗಾಗುತ್ತೆ. ಅದ್ರ ಜೊತೆಗೆ ಮಿಶ್ರ ಬೆಳೆಯಾಗಿ ಏನು ಮಾಡ್ತೀವಿ, 2 ಅಡಿಕೆ ಮಧ್ಯೆ ಕಾಫಿ ಅಥವಾ ಏಲಕ್ಕಿ, 4 ಡಯಾಗನಲ್ ಸೆಂಟರ್, 4 ಅಡಿಕೆಯ ಮಧ್ಯದಲ್ಲಿ ಡಯಾಗನಲ್ ಸೆಂಟರ್ನಲ್ಲಿ ಕೋಕೋ, ಜಾಯಿಕಾಯಿ ಈ ಥರ ಗಿಡಗಳೆಲ್ಲ ಹಾಕ್ತಾ ಬರ್ತೀವಿ. ಆವಾಗ ನೀವು 12 ಅಡಿಗೆ ಅಡಿಕೆ ಕೊಟ್ಟಾಗ ನೀವು 6 ಅಡಿನಲ್ಲಿ ನಿಮ್ಮ ಕಾಫಿ ಅಥವಾ ಏಲಕ್ಕಿ ಕೂತ್ಕೊಳ್ಳುತ್ತೆ. ಅದಕ್ಕೂ ಸಾಕಷ್ಟು ಸ್ಪೇಸ್ ಸಿಗುತ್ತೆ. ಡಯಾಗನಲ್ ಸೆಂಟರ್ ಮಾಡಿದಾಗ ನೀವು 12 ಅಡಿಗೆ 4 ಅಡಿಕೆ ಗಿಡ ಹಾಕಿದ್ದು ಮಧ್ಯದಲ್ಲಿ ನಾನು ಕೋಕೋ ಅಥವಾ ಜಾಯಿಕಾಯಿ ಹಾಕಿದ್ರೆ ಕೋಕೋ ಮತ್ತು ಜಾಯಿಕಾಯಿಗೂ ಅಡಿಕೆಗೂ ಮಿನಿಮಮ್ 12 + 2 14 ಅಡಿ ಮಿನಿಮಮ್ ಸ್ಪೇಸ್ ಸಿಗುತ್ತೆ. ಯಾಕಂದರೆ ಡಯಾಗನಲ್ ಆಗಿ ಹಾಕಿರ್ತೀವಿ, ಕ್ರಾಸಾಗಿ ಹಾಕಿರ್ತೀವಿ. ಈ ಒಂದು ಸ್ಪೇಸ್ ಮ್ಯಾನೇಜ್ಮೆಂಟು ನನಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು 2ನೇ ಬೆನಿಫಿಟ್ಟು, ಅಂದರೆ ಅಂತರಗಳನ್ನು ಜಾಸ್ತಿ ಮಾಡೋದ್ರಿಂದ. ಆಮೇಲೆ ನನ್ನ ಸಂಗಾತಿ ಗಿಡಗಳನ್ನು ಹಾಕಿದಾಗ ಈ 9 ಅಡಿ ಅಂತರದಲ್ಲಿ 2 ಗಿಡ ಇದ್ದಾಗ ಇದೊಂದು ತೆಂಗು ಮತ್ತೊಂದು ಹಣ್ಣಿನ ಗಿಡ, ಅದು ಇದೊಂದು ಅಡಿಕೆ ಇದೊಂದು ಅಡಿಕೆ, ಇಲ್ಲೂ 2 ಸಂಗಾತಿ ಗಿಡ, ಇಲ್ಲೂ 2 ಸಂಗಾತಿ ಗಿಡ ಹಾಕಬೇಕಾಗತ್ತೆ. ಅಂದರೆ ಥಿಯರಿಟಿಕಲ್ ಆಗಿ ಆವಾಗ ಎಲ್ಲೋ ಆ ಸ್ಪೇಸ್ ಕನ್ಸ್ಟೆಂಟ್ ಆಗಿಬಿಡುತ್ತೆ ಆ ಸಂಗಾತಿ ಗಿಡಕ್ಕೂ ಅದ್ರ ಕೆನಪಿಗೆ. ಹಾಗಾಗಿ ನಾನು ಇದು 12 ಅಡಿಗೆ ತಳ್ಳಿದಾಗ ಇಲ್ಲಿ 2 ಸಂಗಾತಿ ಗಿಡಗಳು, ಇಲ್ಲಿ 2 ಸಂಗಾತಿ ಗಿಡಗಳು ಸರಳವಾಗಿ ಕೂತ್ಕೊಳ್ತವೆ. ಅಂದರೆ ಅವಕ್ಕೂ ಸಾಕಷ್ಟು ಗಾಳಿ ಬೆಳಕು ಸಿಗುತ್ತೆ. ನನ್ನ ಸಂಗಾತಿ ಗಿಡವೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಯಾವಾಗ ನನ್ನ ಸಂಗಾತಿ ಗಿಡ ಚೆನ್ನಾಗಿರುತ್ತೋ, ಅದು ಬೆಳೆಯುತ್ತೋ, ಆರೋಗ್ಯವಾಗಿ ಬೆಳೆಯುತ್ತೋ, ಅದು ನನ್ನ ಮುಖ್ಯ ಬೆಳೆನೂ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಈ ಒಂದು ವಿಧಾನಗಳು. ಸೊ ಇದು ನಾವು ವಿನ್ಯಾಸಗಳಲ್ಲಿ ಮಾಡ್ತಕ್ಕಂಥ ಒಂದು ಬದಲಾವಣೆ. ಅಂತರ, ಡಿಸ್ಟೆನ್ಸ್, ಅದು ಕೀ ಫ್ಯಾಕ್ಟರ್, ಅದನ್ನು ಹೇಳ್ತಾ ಬರ್ತೀವಿ. 2 MS ಫಾರ್ಮ್ನಲ್ಲಿ ನಾನೇನು ಮಾಡಿದೆ ಅಂದರೆ ಟಿಂಬರ್ ವ್ಯಾಲ್ಯೂ ಪ್ಲ್ಯಾಂಟ್ಸ್, ಮರಮುಟ್ಟು ಆಧಾರಿತ ವೃಕ್ಷಗಳನ್ನು ಅದನ್ನು ನಾವು ಬದುನಲ್ಲಿ ಹಾಕೊಂಡು ಬಂದ್ವಿ. ಈ ನಿಮ್ಮ ಮಹಾಗನಿ ಒಳ ರಸ್ತೆ, ನಮ್ಮ ವರ್ತುಲ ರಸ್ತೆಯ ಒಳಭಾಗದಲ್ಲಿ, ಇನ್ಸೈಡ್ ಆಫ್ ಪೆರಿಫೆರಲ್ ರೋಡ್, ನಮಗೊಂದು ಪೆರಿಫೆರಲ್ ರೋಡ್ ಇದೆ, ಅದರ ಒಳಭಾಗದಲ್ಲಿ ನನಗೆ ಮಹಾಗನಿ ಮತ್ತು ಹೆಬ್ಬೇವು ಇಂಟರ್ಲೀವಿಂಗಲ್ಲಿ 9 ಅಡಿ ಅಂತರದಲ್ಲಿ ಕೊಟ್ಕೊಂಡು ಬಂದಿದ್ದೀನಿ. ಸೊ ಈಗಿನ ವಿನ್ಯಾಸಗಳಲ್ಲಿ ನಾನೇನು ಮಾಡ್ತೀವಿ, ಮಿನಿಮಮ್ 4 ಗಿಡಗಳನ್ನು ಹಾಕ್ತೀವಿ. ಅಂದರೆ ಇವಾಗ ನಾವು ಮಹಾಗನಿ ಹೆಬ್ಬೇವು ಈ ಥರ ಕೊಟ್ಟಿದ್ದೀವಿ. ಈಗ ನಾನೇನು ಮಾಡಿದ್ದೀನಿ, ಸೆಟ್ ಆಫ್ 4 ಅಂತ ಮಾಡ್ತಿದ್ದೀವಿ. ಸೊ ಮಹಾಗನಿ ಹೆಬ್ಬೇವು ಜೊತೆಗೆ ರಕ್ತಚಂದನ, ಆಮೇಲೆ ಇದು ಎಂಥದ್ದು ನಮ್ಮ ಬೀಟೆ, ರೋಸ್ವುಡ್, ಆಮೇಲೆ ಇನ್ನೊಂದು ಮತ್ತಿ, ಕರಿಮತ್ತಿ, ಈ ಥರದ್ದೆಲ್ಲ ಮರಗಳು ಬರುತ್ತೆ. ಆ ಮರಗಳನ್ನು ಜೋಡಿಸ್ತಾ ಬರ್ಬೋದು. ಅಂದರೆ ಅಟ್ಲೀಸ್ಟ್ 4, 5 ಇದ್ರೆ ಇನ್ನೂ ಒಳ್ಳೆಯದೇ. ಅಂದರೆ ಸೆಟ್ ಆಫ್ 5, ಈ 5 ಗಿಡಗಳು ಮತ್ತು ಮತ್ತೆ ರಿಪೀಟ್. ಮತ್ತು ಈ ಥರ ಮಾಡಿದಾಗ ನನಗೆ ಅರಣ್ಯ ವೃಕ್ಷಗಳಲ್ಲೂ ವೈವಿಧ್ಯತೆ ಸೃಷ್ಟಿಯಾಗುತ್ತೆ. ಸೊ ಇಲ್ಲಿ ನಾನು 2 ಗಿಡಗಳಿಗೆ ಸೀಮಿತವಾಗಿಬಿಟ್ಟೆ. ನನಗೆ ಮುಂಚೆ ತೇಗ ಮತ್ತು ಸಿಲ್ವರ್ ಓಕ್ ಅವೆರಡು ಹಾಕೋದು ಬೇಡ ಅಂತ ನನಗೆ ಪೂರ್ವ ಮಾಹಿತಿ ಇತ್ತು. ಹಾಗೆ ಈ ತೋಟದಲ್ಲಿ ನಾನು ತೇಗ ಮತ್ತು ಸಿಲ್ವರ್ ಓಕ್ ಹಾಕಿಲ್ಲ. ಕೆಲವು ಇದ್ದಾವೆ, ಅವು ಉಳಿದಿದ್ದು ನನಗೆ ನಾವು ಯಾವುದನ್ನು ಕತ್ತರಿಸಲ್ಲ, ಆ ಒಂದು ಇದರಲ್ಲಿ ಇದ್ದಾವೆ. ಹೊಸದಾಗಿ ನಾವು ಯಾವುದನ್ನು ಹಾಕಿಲ್ಲ. ಹಾಗಾಗಿ ಈ ಅರಣ್ಯ ವೃಕ್ಷಗಳ ಜೋಡಣೆಯಲ್ಲಿ ವೈವಿಧ್ಯತೆ, ಅದನ್ನು ಮಾಡಿದ್ದೀನಿ. ಆಮೇಲೆ ಈ MS ಫಾರ್ಮಲ್ಲಿ ಮಾಡಿದ್ದನ್ನು ಬೇರೆ ವಿನ್ಯಾಸದಲ್ಲಿ ನಾನು ಮಾಡಲ್ಲ. ಯಾವುದು ಅಂತಂದರೆ ಈ ತೆಂಗು ಆಧಾರಿತ ವಿನ್ಯಾಸಗಳಲ್ಲಿ, ಕೊಕೊನಟ್ ಬೇಸ್ಡ್ ಫಾರ್ಮಿಂಗಲ್ಲಿ ಈ ಮಾವು, ಹಲಸು ಮತ್ತು ನೇರಳೆ, ಮ್ಯಾಂಗೋ, ಜಾಕ್ ಫ್ರೂಟ್ ಆ್ಯಂಡ್ ಜಾಮೂನ್, ಇವು 3ಅನ್ನು ನಾನು ಆದಷ್ಟು ತೆಂಗಿನ ಗ್ರಿಡ್ ಅಂತೀವಲ್ಲ, ತೆಂಗಿನ ಒಂದು ಚೌಕ, ಅದರಿಂದ ಹೊರಗಡೆ ಇಡೋಕ್ಕೆ ಪ್ರಯತ್ನ ಮಾಡಬೇಕು. ಅದಿಲ್ಲಿ ಮಾಡಿದ್ದೀನಿ ಸರ್. ನಂದೊಂದು ಒಳ ರಸ್ತೆ ಇದೆ, ಪರ್ಪೆಂಡಿಕ್ಯುಲರ್ ರೋಡ್ ಅಂತಿದೆ. ಆದರೆ 2 ಭಾಗದಲ್ಲಿ, ಒಂದು ಭಾಗದಲ್ಲಿ ಮಾವು, ಒಂದು ಭಾಗದಲ್ಲಿ ಹಲಸು, ಅವೆರಡರ ಮಧ್ಯೆ ತೆಂಗು ಹಾಕಿಲ್ಲ ನಾನು. ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ಅದಿದೆ. ಬಟ್ ನನ್ನ ನೇರಳೆ ಮಧ್ಯದಲ್ಲಿ ಬಂದ್ಬಿಟ್ಟಿದೆ, ಯಾಕಂದ್ರೆ ನನಗೆ ಅವಾಗ ನಾಲೆಡ್ಜ್ ಇರಲಿಲ್ಲ. ನಾನು ಈ 3 ಗಿಡಗಳನ್ನು, ಮಾವು, ಹಲಸು ಮತ್ತು ನೇರಳೆ, ಈ 3 ಗಿಡಗಳನ್ನು ಆದಷ್ಟು ತೆಂಗಿನ ಚೌಕದಿಂದ ಸ್ವಲ್ಪ ದೂರದಲ್ಲಿ ಇಡೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆಂದರೆ ಈ ತೆಂಗಿನ ಚೌಕದ ಮಧ್ಯದಲ್ಲಿ ಈ ಕೊಕೊನಟ್ ಡಿಸೈನಲ್ಲಿ ನಾವೇನು ತೆಂಗು, ಅಡಿಕೆ, ಹಣ್ಣಿನ ಗಿಡಗಳು, ಜಾಯಿಕಾಯಿ ಇವೆಲ್ಲ ಬರ್ತಿದೆಯಲ್ಲ, ಇದರಲ್ಲಿ ಆ 3 ಜಾತಿಯ ಹಣ್ಣಿನ ಗಿಡಗಳನ್ನು ಬಂದಾಗ ನಾನು ಗಮನಿಸಿರೋದು, ಹೇಗೆ ನಾವು ಅರಣ್ಯ ವೃಕ್ಷಗಳನ್ನು ತೆಂಗಿನ ಗ್ರಿಡ್ ಒಳಗೆ ತರಲ್ವೋ ಅದನ್ನು ಬಾಟಲ್ ಹಾಕ್ಬಿಡ್ತೀವಿ, ಅದೇ ರೀತಿ ಈ 3 ಬೆಳೆಗಳನ್ನು, ಮಾವು, ಹಲಸು ಮತ್ತು ನೇರಳೆ, ಈ 3 ಬೆಳೆಗಳನ್ನು ನಾವು ತೆಂಗಿನ ಚೌಕದಿಂದ ಹೊರಗಿಡೋಕ್ಕಂತ ಪ್ರಯತ್ನ ಮಾಡಬೇಕು. ಇದಕ್ಕೆ ಕಾರಣ ಏನಂತಂದರೆ, ನೀವು ಉದಾಹರಣೆಗೆ ಮಾವು ಮತ್ತು ಹಲಸು, ಅದು ಏನಾಗುತ್ತೆ, ಅದು ನಿಮ್ಮ ವಿಶಾಲವಾದ ಹಂದರ, ದಪ್ಪವಾದ ಕಾಂಡ, ಅಗಲವಾದ ಆಳವಾದ ಬೇರುಗಳು, ಅದರದೇ ಆದಂಥ ಒಂದು ಡಿಮ್ಯಾಂಡ್ ಇರುತ್ತೆ ಅದು. ಹಾಗಾಗಿ ನಾವು ತೆಂಗು ಮತ್ತು ಇತರ ಮಿಶ್ರಗಳ ಮಧ್ಯೆ ಅದನ್ನು ತೊಗೊಂಬಂದು ಹಾಕಿದಾಗ ಎಲ್ಲೋ ಒಂದು ಕಡೆ ಅದಕ್ಕೆ ಬೇಕಾದಂಥ ಪ್ರಾಮುಖ್ಯತೆ, ಪ್ರಾಶಸ್ತ್ಯತೆ ಸಿಗಲ್ಲ. ಆಮೇಲೆ ಮಾವು ಒಂದು ವಿಶಿಷ್ಟವಾದ ಬೆಳೆ. ಅದೇನು ಮಾಡುತ್ತೆ ಅಂದರೆ, ಅದರ ತಲೆ ಮೇಲೂ ಯಾರು ಇರಬಾರ್ದು, ಆದರೆ ಅದರ ನೆರಳನ್ನು ಇಷ್ಟಪಡಲ್ಲ, ಅದರ ನೆರಳಲ್ಲೂ ಏನು ಬೆಳೆಯೋಕ್ಕೆ ಬಿಡಲ್ಲ. ನೀವು ಎಷ್ಟೋ ಮಾವಿನ ತೋಟಗಳಲ್ಲಿ ಗಮನಿಸಿರ್ಬೋದು, ಮಾವಿನ ಮರದ ಕೆಳಗಡೆ ಹಳೆ ತೋಟಗಳಲ್ಲಿ 30-40 ವರ್ಷದ ಮಾವಿನ ತೋಟಕ್ಕೆ ಹೋದಾಗ ಮಾವಿನ ಎಲೆ ಎಲ್ಲ ಉದುರಿರುತ್ತೆ ಕೆಳಗಡೆ ಬೇಕಾದಷ್ಟು, ಬಟ್ ಅಲ್ಲಿ ಕಳೆ ಸಮೇತ ಬೆಳೆದಿರಲ್ಲ. ಅದನ್ನು ನೀವು ಗಮನಿಸ್ಬೋದು. ಹಾಗಾಗಿ ಈ ಮಾವು, ಹಲಸು ಮತ್ತು ನೇರಳೆ, ಈ 3ಅನ್ನು ನಾವು ನಿರ್ದಿಷ್ಟವಾದ ಸಪ್ರೇಟ್ ಫ್ರೂಟ್ ಗಾರ್ಡನ್ ಅಂತಲೇ ಮಾಡಿಕೊಂಡು ಅಲ್ಲಿ ಅದನ್ನು ಇತರ ಹಣ್ಣಿನ ಬೆಳೆಗಳ ಜೊತೆ ಜೋಡಿಸ್ಕೊಳ್ಳಿ, ತೊಂದರೆ ಇಲ್ಲ. ತೆಂಗು ಆಧಾರಿತ ಮಿಶ್ರ ಬೆಳೆಯಲ್ಲಿ ತರೋದು ಬೇಡ ಅನ್ನೋದು ಇಲ್ಲಿ ನಾನು ಕಂಡಂಥ ಕಲಿಕೆ. ಇದಿಷ್ಟು ವಿನ್ಯಾಸದ ವಿಷಯದಲ್ಲಿ ಬಂದಿದ್ದು.
ನೆಕ್ಸ್ಟ್ ನೀರಾವರಿ ವ್ಯವಸ್ಥೆ. ನಾನು ಇಲ್ಲಿ 2022 ಪ್ರಾರಂಭ ಮಾಡಿದಾಗ ಹನಿ ನೀರಾವರಿ ಡ್ರಿಪ್ ಇರಿಗೇಷನಿಂದ ಮಾಡಿದೆ. ಹಾಗೆ ನನಗೆ ಸಾಕಷ್ಟು ಅವಕಾಶಗಳಿಂದ ವಂಚಿತನಾದೆ ಮೊದಲ 2 ವರ್ಷದಲ್ಲಿ. ಯಾಕೆ ನಾವು ಹೊಸ ಭೂಮಿನಲ್ಲಿ ತೋಟ ಮಾಡುವಾಗ ಸೂರ್ಯನ ಬೆಳಕು ಎಲ್ಲ ಕಡೆ ಬೀಳ್ತಿರುತ್ತೆ. ನಾನು ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೆಳೆಗಳು, ದ್ವಿದಳ ಧಾನ್ಯದ ಬೆಳೆಗಳು, ಯಾವುದು ನಮ್ಮ ತೊಗರಿ, ಅಲಸಂದೆ, ಅವರೆ, ಇವೆಲ್ಲವನ್ನು ಸಾಕಷ್ಟು ಬೆಳಿಲಿಕ್ಕೆ ಅವಾಗ ಅವಕಾಶ ಇರುತ್ತೆ. ಯಾಕೆಂದರೆ ನನ್ನ ತೆಂಗು ಮತ್ತು ಇತರ ಬೆಳೆಗಳ ಹಂದರ ಇನ್ನೂ ಸೃಷ್ಟಿಯಾಗಿರಲ್ಲ. ಆ ಒಂದು ಅವಕಾಶವನ್ನು ನಾನು ಕಳ್ಕೊಂಬಿಟ್ಟೆ. ನಾನು ಪ್ರಥಮ ದಿನದಲ್ಲೇ ಈ ಒಂದು ತುಂತುರು ನೀರಾವರಿ ಪದ್ಧತಿ ವಿಂಕ್ಲರ್ ಸಿಸ್ಟಮ್ ಮಾಡ್ಕೊಂಬಿಟ್ಟಿದ್ದಿದ್ರೆ ಅಷ್ಟರ ಮಟ್ಟಿಗೆ ನಾನು ಇಲ್ಲಿ ಆ ಒಂದು ಬಯೋಮಾಸ್ನ ಸೃಷ್ಟಿ ಮಾಡಲಿಕ್ಕೆ ಅಥವಾ ಡೈವರ್ಸಿಟಿ ತರಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಹಾಗಾಗಿ ಪ್ರಥಮ ದಿನದಿಂದಲೇ ನಾನು ವಿಂಕ್ಲರ್ ಬೇಸ್ಡ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಳ್ಳಿ, ಡ್ರಿಪ್ ಇರಿಗೇಷನ್ ಬೇಡ. ಡ್ರಿಪ್ ಇರಿಗೇಷನ್ ಏನಿದ್ರು ಮಾನೋಕ್ರಾಪಿಂಗ್, ಎಕ್ಸ್ಟರ್ನಲ್ ಇನ್ಪುಟ್ಸ್ ಅವ್ರಿಗೆ. ಸೊ ಮಲ್ಟಿ ಕ್ರಾಪಿಂಗ್, ಸೆಲ್ಫ್ ಮ್ಯಾನೇಜ್ಮೆಂಟ್ ಇರೋರಿಗೆ ನಾವು ವಿಂಕ್ಲರ್ ತುಂತುರು ನೀರಾವರಿ ವ್ಯವಸ್ಥೆ ಮೊದಲಿನ ಇಟ್ಕೊಂಡ್ರೆ ಬಹಳ ಬೆನಿಫಿಟ್ ಸಿಗುತ್ತೆ. ನಮ್ಮ ಮಣ್ಣಿನ ಅಭಿವೃದ್ಧಿ ಡೇ ಒನ್ನಿಂದನೇ ಶುರುವಾಗ್ಬಿಡುತ್ತೆ. ಈಗ ಒಂದು ಬಹುಚರ್ಚಿತ ಒಂದು ಪ್ರಶ್ನೆ ಸರ್, ಬಹುಶಃ ನಿಮಗೆ ಅದು ಆ ಪ್ರಶ್ನೆ ಕೇಳೋದು ಸಮಂಜಸ ಅಂತ ಅನಿಸುತ್ತಾ ಯಾಕೋ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನೀವು ರಾಸಾಯನಿಕ ರಹಿತ ಕೃಷಿಯಲ್ಲಿ ಒಳಸುರಿಗಳನ್ನು ಬಳಸದೇ ಇರುವಂಥವ್ರು, ಹೊರಗಿನ ಒಳಸುರಿಗಳನ್ನು. ಓಕೆ, ಈಗ ನಾನು ಒಳಸುರಿಗಳನ್ನು ನಾವು ಹೊರಗಡೆಯಿಂದ ತಂದು ಹಾಕುವಂಥದ್ದು ಅನ್ನೋದು ಒಂದು ಮೇನ್ ಟಾಪಿಕ್ ಬರುತ್ತೆ. ಅದು ಸುಮಾರು ಟೈಮಲ್ಲಿ ಯಾವಾಗಲೂ ರೈತರು ಕೇಳ್ತಿದ್ದಂಥದ್ದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎಷ್ಟು ದಿನ ಅಂತ ನಾವು ಹೊರಗಡೆಯಿಂದ ತಂದು ಹಾಕಬೇಕು, ಯಾವುದನ್ನು ತಂದು ಹಾಕಬೇಕು, ಯಾಕೆ ತಂದು ಹಾಕಬೇಕು, ಎಲ್ಲ ಭೂಮಿಲೇ ಇದೆ ಅಂತ ಹೇಳ್ತಾರೆ, ಹಾಗಾದರೆ ಇದ್ದಿದ್ದೆಲ್ಲ ಎಲ್ಲೋಯ್ತು? ಈ ರೀತಿ ಪ್ರಶ್ನೆಗಳು ಸುಮಾರು ಮೂಡುತ್ತವೆ. ಅದರಲ್ಲೂ ಕೂಡ ಈ ಒಳಸುರಿಗಳನ್ನು ನಾವು ರಾಸಾಯನಿಕ ರಹಿತ ಕೃಷಿಯಲ್ಲಿ ನಾವು ಹೊರಗಡೆಯಿಂದ ಏನು ತಂದಾಕ್ತೀವಿ, ಅದರಲ್ಲಿ 2 ನಾವು ಭಾಗಗಳನ್ನು ಮಾಡ್ಬೋದು. ಒಂದು ಘನ ಪದಾರ್ಥಗಳು, ಡೈರೆಕ್ಟಾಗಿ ನಾವು FIM ಅಂತ ಏನು ಕರಿತೀವಿ, ಫಾರ್ಮ್ ಯಾರ್ಡ್ ಮೆನ್ಯೂರು, ಅದು ಇಲ್ಲ ಒಂದು ಉತ್ಕೃಷ್ಟ ಸಾವಯವ ಕಾಂಪೋಸ್ಟ್ ಅಂತ ನಾವು ಕರಿಬೋದು. ಈ ರೀತಿಗಳು ಅದು ಒಂದು. ಎರಡನೇದಾಗಿ ಕಲ್ಚರ್ಸ್ಗಳನ್ನ ನಿಯಮಿತವಾಗಿ 20 ದಿನಕ್ಕೊಂದ್ಸರಿ ಕೊಡಿ, 7 ದಿನಕ್ಕೊಂದ್ಸರಿ ಕೊಡಿ, 50 ದಿನಕ್ಕೊಂದ್ಸರಿ ಕೊಡಿ, 3 ತಿಂಗಳಿಗೊಂದ್ಸರಿ ಕೊಡಿ. ಈ ರೀತಿಯೆಲ್ಲ ನಾವು ಸುಮಾರು ಕೇಳ್ತಾ ಇರ್ತೀವಿ. ಯಾವ ಹಂತದವರೆಗೆ ಕೊಡಬೇಕು ಹೇಳಿದ್ರೆ, ನೀವೇನೋ ಒಂದು ಭೂಮಿಗೆ ಹಾಕ್ತೀರಾ, ಅದಲ್ಲೇ ಕಳೆಯುತ್ತೆ, ನಂತರ ಅದು ಭೂಮಿಗೆ ಗಿಡಕ್ಕೆ ಪೋಷಕಾಂಶವಾಗಿ ಮೈಕ್ರೋಬ್ಸ್ಗಳಿಗೆ ಲಭ್ಯವಾಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ನಾವು ಎಲ್ಲೋ ಒಂದು ಕಡೆ ಇನ್ನೊಂದು ಯಾವುದೋ ಒಂದು ಡಿಕಂಪೋಸ್ ಆಗೋದಕ್ಕೂ ಇನ್ನೇನೋ ಮಾಡ್ತಾ ಇರ್ತೀವಿ, ಇನ್ನೊಂದು ಯಾವುದೋ ಒಂದು ಅಮೃತವನ್ನು ನಾವು ತಯಾರಿಸ್ಕೊಳ್ತೀವಿ, ಅಲ್ಲಿ ಫರ್ಮೆಂಟೇಷನ್ ನಡೀತಾ ಇರುತ್ತೆ. ಈ ಡಿಕಂಪೋಸ್ ನಮ್ಮ ನೇಚರಲ್ಲಿ ಆಲ್ರೆಡಿ ನಡೀತಾ ಇರಬೇಕಾದ್ರೆ, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸತ್ತ ಪ್ರಾಣಿ 1 ವಾರದಲ್ಲಿ ನಾವೇನೂ ಹಾಕಲಿಲ್ಲ ಅಂತ ಹೇಳಿದ್ರೂ ಅದು ಡಿಕಂಪೋಸ್ ಆಗುತ್ತೆ. ಹಿಂಗಿದ್ದಾಗ ನಾವು ಇನ್ನೊಂದೇನೋ ಒಂದು ಫರ್ಮೆಂಟೇಷನ್ ಮಾಡಿಬಿಟ್ಟು ಮತ್ತೊಂದೇನೋ ಸೇರಿಸೋದು, ಇವೆಲ್ಲ ಬೇಕಾ? ಅದೇ ಮುಖ್ಯವಾಗಿ ದೊಡ್ಡದಾಯ್ತು ಇರಲಿ, ಅರ್ಥ ಆಯಿತು. ಸೊ ಒಳಸುರಿಗಳನ್ನು ತಯಾರು ಮಾಡ್ಕೋಬೇಕು ಅನ್ನೋದು ಒಂದು. ಈ ಕೃಷಿ ಪದ್ಧತಿನಲ್ಲಿ, ರಾಸಾಯನಿಕ ರಹಿತ ಕೃಷಿ ಪದ್ಧತಿನಲ್ಲೂ ಒಳಸುರಿಗಳನ್ನು ತಯಾರು ಮಾಡಿ ಹೇಳಿದೆ, ಕೇಂದ್ರೀಕೃತ ಮತ್ತು ವಿಕೇಂದ್ರೀಕೃತ ಅಂತ ಒಂದು ನಿಮಗೆ ಪಾಯಿಂಟ್ ಹೇಳಿದೆ. ಅಂದರೆ ಸೆಂಟ್ರಲೈಸ್ ಸಿಸ್ಟಮ್. ಯಾಕೆ ನಾವು ಈ ರಾ ಮೆಟೀರಿಯಲ್ ಎಲ್ಲ ತೊಗೊಂಬಂದು, ಬಯೋಮಾಸ್ ಎಲ್ಲ ತೊಗೊಂಬಂದು ಒಂದು ಕಡೆಗೆ ಇಟ್ಟು ಅದನ್ನು ಮತ್ತೇನೋ ಒಂದು ಪ್ರೋಸೆಸ್ ಮಾಡಿ, ಡಿಕಂಪೋಸಿಷನ್ ಮಾಡಿ, ವರ್ಮಿ ಕಾಂಪೋಸ್ಟ್ ಅಂತನೋ ಅಥವಾ ಇನ್ನೊಂದು ಕಂಪೋಸ್ಟ್ ಅಂತನೋ ಅಥವಾ ವರ್ಮಿ ವಾಶ್ ಅಂತನೋ ಅಥವಾ ನೀವು ಹೇಳ್ದಂಗೆ ಈ ಟಾನಿಕ್ಕು, ಫರ್ಮೆಂಟೆಡ್ ಫ್ರೂಟ್ ಜ್ಯೂಸು, ಫಿಶ್ ಅಮಿನೋ ಆ್ಯಸಿಡು, ಬಿಲೋಪತ್ರೆ ಫರ್ಮೆಂಟೇಷನು, ಅದು ಏನು ಸುಮಾರು ಒಳಸುರಿಗಳನ್ನು ನಾವು ಮಿತ್ರರು ಬಳಸ್ತಾರೆ, ನಾವು ನೋಡಿದ್ದೀವಿ. ಇವೆಲ್ಲವೂ ಎಲ್ಲೋ ಒಂದು ಕಡೆ ಕೇಂದ್ರೀಕೃತ ವ್ಯವಸ್ಥೆಗಳಲ್ಲಿ, ಅಂದರೆ ಸೆಂಟ್ರಲೈಸ್ ಸಿಸ್ಟಮ್ ಆಫ್ ಮೆನ್ಯೂರ್ ಮ್ಯಾನೇಜ್ಮೆಂಟ್, ಮೆನ್ಯೂರ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಒಂದು ನಿಮ್ಮ ಒಂದು ಕೃಷಿಗೆ ಬೇಕಾದಂಥ ಒಳಸುರಿಗಳನ್ನು ಗೊಬ್ಬರ ಅಂತಲೇ ಹೇಳ್ಕೊಳ್ಳೋಣ ಸರಳವಾಗಿ. ಸೊ ನಮ್ಮ ಕೃಷಿಗೆ ಬೇಕಾದ ಗೊಬ್ಬರವನ್ನು ನಾವು ಒಂದು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ವಿವಿಧ ಸಣ್ಣ ಸಣ್ಣ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ಅದನ್ನು ಯಾವುದೋ ಒಂದು ಪ್ರೋಸೆಸ್ಸಲ್ಲಿ ಮೌಲ್ಯವರ್ಧನೆ ಮಾಡಿ ಮತ್ತೆ ನಾನು ತಗೊಂಡೋಗಿ ಕೃಷಿಗೆ ಬಳಸ್ತೀನಿ ಅಂತ ಹೇಳ್ತೀವಿ. ಇದು ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಸಾಕಷ್ಟು ಕೃಷಿಕರು ಇದನ್ನು ಮಾಡ್ತಾ ಇದ್ದಾರೆ ಸಹ. ಇದರಲ್ಲಿ ಆ ಕೃಷಿಕರು ಕಂಡುಕೊಂಡು, ನಾನು ಅದನ್ನು ಮಾಡಿಲ್ಲ, ಹಾಗಾಗಿ ನನಗೆ ಅದರ ವೈಯಕ್ತಿಕ ಅನುಭವ ಇಲ್ಲ. ಬಟ್ ಅವ್ರ ಕೃಷಿಕರು ಅದನ್ನು ಮಾಡ್ತಿರೋದ್ರಿಂದ ಅಥವಾ ಅವರು ಅದನ್ನು ಮಾಡಲಿಕ್ಕೆ ಮೂಲ ಕಾರಣ ಏನಂತಂದರೆ, ನಮ್ಮಲ್ಲಿ ಸಿಗತಕ್ಕಂಥ ಸಾವಯವ ದ್ರವ್ಯಗಳು, ಬಯೋಮಾಸ್
ಅದು ಪ್ಲಾಂಟ್ ರೆಸಿಡ್ಯೂ ಆಗ್ಬೋದು, ಅನಿಮಲ್ ರೆಸಿಡ್ಯೂ ಆಗ್ಬೋದು. ಇವುಗಳನ್ನು ನಾವು ಒಂದು ಹಂತದಲ್ಲಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ವೈಜ್ಞಾನಿಕವಾಗಿ ಮೌಲ್ಯವರ್ಧನೆ ಮಾಡಿದ್ರೆ, ಸೈಂಟಿಫಿಕ್ ಕಾಂಪೋಸ್ಟಿಂಗ್ ಅಂತ ಒಂದು ಶಬ್ದ ಕೇಳ್ತೀವಿ. ಸೊ ಅದೆಲ್ಲವನ್ನು ಮಾಡೋದ್ರಿಂದ ಆ ಒಂದು ತ್ಯಾಜ್ಯದಿಂದ ಏನು ಒಂದು ಸಾವಯವ ಅಂಶ ಉತ್ಪತ್ತಿ ಆಗುತ್ತೆ, ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ, ಅದರದ್ದು ಮೌಲ್ಯವರ್ಧನೆ ನಾವು ಒಂದು ನಿಗದಿತ ಪ್ರದೇಶದಲ್ಲಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ಲಿ ಮಾಡಿರ್ತೀವಿ. ಹಾಗಾಗಿ ಅದರಲ್ಲಿರ್ತಕ್ಕಂಥ ಸಾಕಷ್ಟು ಸಸ್ಯ ಪೋಷಕಾಂಶಗಳು ಮತ್ತು ಮಣ್ಣು ಜೀವಿನ ಆಹಾರಗಳು ಉತ್ಕರ್ಷಿಸಲ್ಪಡುತ್ತವೆ, ಎನರ್ಜೈಸ್ ಆಗಿರುತ್ತವೆ ಅಂತ ಒಂದು ನಂಬಿಕೆ. ಅದು ಸಹಜನೂ ಸಹ. ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಅದಾಗಿರುತ್ತೆ. ಅದು ನೀವು ಅದನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಳಿಸಿರ್ತೀರ, ಅದನ್ನು ಪ್ರಿಪೇರ್ ಮಾಡಿರ್ತೀರ. ಅದನ್ನು ಪ್ರಿಪೇರ್ ಮಾಡಿರೋದ್ರಿಂದ ಅದರಲ್ಲಿ ಎಲ್ಲ ಥರದ ಗುಣವಿಶೇಷಗಳು ಇರುತ್ತೆ. ಅದನ್ನು ನನ್ನ ಬೆಳೆ ಸಸ್ಯಕ್ಕೆ ಕೊಡೋದ್ರಿಂದ ಅದರಲ್ಲಿ ನನಗೆ ನಿರ್ದಿಷ್ಟ ಪರಿಣಾಮ ಕಡಿಮೆ ಅವಧಿಯಲ್ಲಿ ಬರುತ್ತೆ. ಇಲ್ಲಿ ಡಿಫ್ರೆನ್ಸಿಯೇಷನ್ ಬಂದು ಕಡಿಮೆ ಅವಧಿಯಲ್ಲಿ. ಅನ್ಡೈಜೆಸ್ಟೆಡ್ ಮೆನ್ಯೂರ್ನ ಹಂಗೆ ತಂದು ಹಾಕಿದ್ರೂ ಅದು ನ್ಯೂಟ್ರಿಷನ್ ಫೈನಲಿ ಆ ಗಿಡಕ್ಕೆ ಹೋಗುತ್ತೆ. ಫುಲ್ಲಿ ಡೈಜೆಸ್ಟೆಡ್ ಎನ್ರಿಚ್ಡ್ ಮೆನ್ಯೂರ್ ತಂದು ಹಾಕಿದ್ರೂ ಅದ್ರ ನ್ಯೂಟ್ರಿಷನ್ ಆ ಗಿಡಕ್ಕೆ ಹೋಗುತ್ತೆ. ಯಾವಾಗ ಫುಲ್ಲಿ ಡೈಜೆಸ್ಟೆಡ್ ಎನ್ರಿಚ್ಡ್ ಕಾಂಪೋಸ್ಟ್ನ ನಾವು ತಂದು ಹಾಕ್ತೀವೋ ಅಲ್ಲಿ ನಮ್ಮ ಬೇರು ಒಲಿದಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಕೆಲಸ ಸುಲಭ ಆಗುತ್ತೆ. ಅವೇನು ಮಾಡಬೇಕು, ಆಲ್ರೆಡಿ ಡೈಜೆಸ್ಟೆಡ್ ಎನ್ರಿಚ್ಡ್ ಮೆನ್ಯೂರ್ ಸಿಕ್ಬಿಡ್ತು. ಅವೇನು ಮಾಡಬೇಕು, ಅವತ್ತಿನ ಗಿಡದ ಅವಶ್ಯಕತೆಗೆ ತಕ್ಕಂಗೆ ನ್ಯೂಟ್ರಿಷನ್ ಮೊಬಿಲೈಸ್ ಮಾಡಿ ಕೊಡಬೇಕು. NPK ಬೇಕಾ NPK ತಗೋ, ಮೈಕ್ರೋ ಬೇಕಾ ಮೈಕ್ರೋ ತಗೋ, ಮ್ಯಾಕ್ರೋ ಬೇಕಾ ಮ್ಯಾಕ್ರೋ ತಗೋ, ಮಿನರಲ್ಸ್ ಬೇಕಾ ಮಿನರಲ್ಸ್ ತಗೋ. ನಾವೆಲ್ಲವನ್ನು ಒಂಥರ ಹಾರ್ಲಿಕ್ಸ್ ಪೌಡ್ರ್ ಥರ ಕೊಟ್ಟಂಗೆ ಗಿಡಕ್ಕೆ. ಆಗ ಸೂಕ್ಷ್ಮಗಳ ಕೆಲಸ ಸರಾಗವಾಯಿತು. ಅವಾಗೇನಾಗುತ್ತೆ, ಸೂಕ್ಷ್ಮ ಜೀವಿಗಳ ಕಾರ್ಯಚಟುವಟಿಕೆ ಪೋಷಕಾಂಶಗಳನ್ನು ಹಿಡಿದು ಕೊಡುವ ಒಂದು ಕಾರ್ಯವಿಧಾನಕ್ಕೆ ಸೀಮಿತವಾಗುತ್ತೆ. ನಾವು ಸೂಕ್ಷ್ಮಜೀವಿಗಳನ್ನು ಬೆನಿಫಿಷರಿ ಮೈಕ್ರೋಬ್ಸ್ ಅಂತೀವಲ್ಲ, ಅದನ್ನು ನಾವು ಗಮನಿಸಿದಾಗ ಅವುಗಳಿಗೆ ಮುಖ್ಯವಾಗಿ 2 ಥರದ ಕೆಲಸ ಇರುತ್ತೆ. ಒಂದು ಡಿಕಂಪೋಸಿಂಗ್ ಮೈಕ್ರೋಬ್ಸ್, ಕಳಿಸುವ ಸೂಕ್ಷ್ಮಜೀವಿಗಳು. 2 ನ್ಯೂಟ್ರಿಷನ್ ಮೊಬಿಲೈಸಿಂಗ್ ಮೈಕ್ರೋಬ್ಸ್, ಸಸ್ಯ ಪೋಷಕಾಂಶಗಳನ್ನು ಹಿಡಿದಿಟ್ಟು ಬೇರೆಗೆ ಪೂರೈಸುವ ಸೂಕ್ಷ್ಮಜೀವಿಗಳು. 2 ಥರದ್ದು ಸೂಕ್ಷ್ಮಜೀವಿಗಳು ನಮ್ಮಲ್ಲಿ ಇರ್ತವೆ. ಸೊ ಯಾವಾಗ ನಾವು ಈ ಒಂದು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಉತ್ಕೃಷ್ಟಗೊಳಿಸಿದ ಘನರೂಪದಲ್ಲಾಗ್ಬೋದು, ದ್ರವ ರೂಪದಲ್ಲಾಗ್ಬೋದು, ಉತ್ಕೃಷ್ಟಗೊಳಿಸಿದ ಪ್ರಾಣಿ ತ್ಯಾಜ್ಯದಿಂದ ಆಗ್ಬೋದು, ಸಸ್ಯ ತ್ಯಾಜ್ಯದಿಂದ ಆಗ್ಬೋದು, ಎರಡನ್ನೂ ಸೇರಿಸ ಮಾಡಿರ್ಬೋದು. ಆಲ್ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಹೋಲ್ಡ್ಸ್ ಗುಡ್. ಅದೆಲ್ಲವನ್ನು ನಾವು ತಯಾರು ಮಾಡಿ ನಮ್ಮ ಬೆಳೆ ಸಸ್ಯಕ್ಕೆ ಕೊಟ್ಟಾಗ ಬೆಳೆ ಸಸ್ಯದ ಬುಡದಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ಕೇವಲ ಪೋಷಕಾಂಶಗಳನ್ನು ಹಿಡಿದು ಕೊಡ್ತಕ್ಕಂಥ ಕಾರ್ಯಚಟುವಟಿಕೆಗಳು ಮಾತ್ರ ಭಾಗವಹಿಸುತ್ತವೆ. ಮತ್ತು ಆ ಕಳಿಸುವಿಕೆ ಡಿಕಂಪೋಸಿಷನ್ ಆ್ಯಕ್ಟಿವಿಟಿ ಇದೆಯಲ್ಲ, ಅದು ಅಲ್ಲಿ ನಡೆಯಲ್ಲ. ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ರೆಡಿಮೇಡ್ ಫುಡ್ಡೇ ಕೊಟ್ಟಿದ್ದೀರಾ. ಈ ನೀವು ಅಕ್ಕಿ ತಂದು ಕೊಟ್ಟರೆ ನಾನು ಅನ್ನ ಮಾಡಬೇಕು, ನೀವು ಅನ್ನನೇ ಪಾರ್ಸಲ್ ತಂದು ಕೊಟ್ಟರೆ ಊಟ ಮಾಡೋದಷ್ಟೇ ನನ್ನ ಕೆಲಸ. ಹಾಗಾಗಿ ಅಕ್ಕಿಯನ್ನು ಅನ್ನ ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳು ಅಥವಾ ಕಳಿಸೋಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಅಲ್ಲಿ ಕೆಲಸ ಇರಲ್ಲ. ಅವಾಗೇನಾಗುತ್ತೆ, ನೀವು ಸತತವಾಗಿ ಈ ಕೃಷಿ ಪದ್ಧತಿಯನ್ನು ಅಳವಡಿಸಿದ್ರೆ, ಅಂದರೆ ಪ್ರತಿ 21 ದಿವಸಕ್ಕೆ ಯಾವುದೋ ಒಂದು ಅಮೃತ ಮಾಡಾಕು, ಪ್ರತಿ 3 ತಿಂಗಳಿಗೆ ಇಷ್ಟಿಷ್ಟು ವರ್ಮಿ ಕಂಪೋಸ್ಟ್ ಹಾಕು, ಏನೋ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಾವು ಮಾಡ್ಕೊತೀವಿ. ಇದನ್ನೇ ನೀವು ರಿಪೀಟೇಟಿವ್ ಆಗಿ ಬರ್ತಾ ಇದ್ದರೆ, ಸೀಸನ್ ಆಫ್ಟರ್ ಸೀಸನ್, ಇಯರ್ ಆಫ್ಟರ್ ಇಯರ್, ಅವಾಗೇನಾಗುತ್ತೆ, ನಿಮ್ಮ ಬೆಳೆ ಸಸ್ಯದ ಬೇರು ವಲಯದಲ್ಲಿ ಒಂದು ಜಾತಿಯ ಸೂಕ್ಷ್ಮಜೀವಿಗಳು ಆಕ್ಟಿವ್ ಆಗಿರ್ತವೆ, ಯಾವುದು ನ್ಯೂಟ್ರಿಷನ್ ಮೊಬಿಲೈಸಿಂಗ್. ಇನ್ನೂ ಹಲವಾರು ಪ್ರಭೇದದ ಸೂಕ್ಷ್ಮಜೀವಿಗಳಿಗೆ ಕೆಲಸನೇ ಇರಲ್ಲ, ಅವು ಡಾರ್ಮೆಂಟ್ ಆಗಿರ್ತವೆ, ಅವು ಕೆಲಸನೇ ಇರಲ್ವಲ್ಲ. ನೀವು ಒಂದು ಸೆಂಟ್ರಲೈಸ್ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿರ್ತೀರ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಸೂಕ್ಷ್ಮಜೀವಿಗಳ ವೈವಿಧ್ಯತೆ, ಮೈಕ್ರೋಬಯೋಮ್ ಅಂತೀವಿ, ಡೆನ್ಸಿಟಿ ಆ್ಯಂಡ್ ಡೈವರ್ಸಿಟಿ ಆಫ್ ಮೈಕ್ರೋಬ್ಸ್ ಇಸ್ ಕಾಲ್ಡ್ ಮೈಕ್ರೋಬಯೋಮ್. ಇದೆಲ್ಲ ನಾನು ಹೇಳಿದ್ದೀನಿ ನಿಮ್ಮ ಇದರಲ್ಲಿ. ಆ ಮೈಕ್ರೋಬಯೋಮ್ ಅನ್ನೋ ಒಂದು ಡೈವರ್ಸಿಟಿ ವೇರಿ ಆಗ್ತಾ ಹೋಗುತ್ತೆ. ಯಾವಾಗ ವಿವಿಧ ಜಾತಿಯ ಸೂಕ್ಷ್ಮಜೀವಿಗಳ ಚಟುವಟಿಕೆ ಕಮ್ಮಿ ಆಗ್ತಾ ಹೋಗುತ್ತೋ ಆವಾಗ ಕೇವಲ ಕೆಲವೇ ಸೂಕ್ಷ್ಮಜೀವಿಗಳು ಕಾರ್ಯಪ್ರವೃತ್ತವಾಗಿರುತ್ತೆ, ಅವುಗಳ ಸಂತತಿ ಬೆಳೀತಾ ಇರುತ್ತೆ, ಬೇರೆ ಸೂಕ್ಷ್ಮಜೀವಿಗಳು ಅವುಗಳ ಕೆಲಸ ಎಲ್ಲ ಡಾರ್ಮೆಂಟ್ ಆಗಿರುತ್ತವೆ. ಆವಾಗ ಮಣ್ಣಿನ ಸಮತೋಲಿತ ಆರೋಗ್ಯ, ಬ್ಯಾಲೆನ್ಸ್ಡ್ ಹೆಲ್ತ್, ಅದು ಮಣ್ಣಿನಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ಮಣ್ಣು ತನ್ನ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ಕಡಿಮೆ ಮಾಡ್ಕೊತಾ ಬರುತ್ತೆ. ಹಾನಿಕಾರಕ ಸೂಕ್ಷ್ಮಗಳು ಬಂದಾಗ ಡಿಫೆನ್ಸಿಂಗ್ ಬ್ಯಾಕ್ಟೀರಿಯಾಸ್ಗಳು ಇರಲ್ಲ, ಮಣ್ಣಿಗೆ ಕೊಳೆ ರೋಗ, ಅಣಬೆ ರೋಗ, ಬೇರು ಕೊಳೆ ರೋಗ ಅವೆಲ್ಲ ಬರುವಂಥ ಸಾಧ್ಯತೆಗಳು ಇರುತ್ತೆ. ರಾಸಾಯನಿಕ ರಹಿತ ಕೃಷಿನಲ್ಲೂ ಹೌದಾ ಇದ್ದೇ ಇರುತ್ತೆ. ರಾಸಾಯನಿಕ ಆಗ್ತಕ್ಕೆ ಬಿಡಿ, ಅವು ಹಾಳಾಗಿ ಬೆನಿಫಿಷರಿ ಮೈಕ್ರೋಬ್ಸ್ ಡೆಸ್ಟ್ರಾಯ್ ಆಗ್ತವೆ ಅಥವಾ ಬೈಬರ್ನೇಟ್ ಆಗ್ತವೆ. ಬಟ್ ಈ ಒಂದು ನಮಗೆ ನಮ್ಮ ಬೆಳೆ ಸಸ್ಯದ ಮೇಲಿರುವ ಪ್ರೀತಿಯಿಂದಲೋ ಅಥವಾ ಅದು ಬೇಗ ಬೆಳೆ ಕೊಡಲಿ ಅನ್ನೋ ವ್ಯಾಮೋಹದಿಂದಲೋ, ಅತಿ ಹೆಚ್ಚು ಬೆಳೆ ಕೊಡಲಿ ಅನ್ನೋ ಒಂದು ಅತ್ಯಾಸೆಯಿಂದಲೋ
ನಾವು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಉತ್ಕೃಷ್ಟಗೊಳಿಸಿದ ಸಾವಯವ ಒಳಸುರಿಗಳನ್ನು ಉತ್ಪಾದನೆ ಮಾಡಿ ಸತತವಾಗಿ ನಿಗದಿತವಾಗಿ ಗಿಡಗಳಿಗೆ ಕೊಡ್ತಾ ಬಂದಾಗ ಮಣ್ಣಿನ ಬೇರು ವಲಯದಲ್ಲಿರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ವೈವಿಧ್ಯತೆ ಕಮ್ಮಿ ಆಗ್ತಾ ಬರುತ್ತೆ. ಇಟ್ ಈಸ್ ನಾಟ್ ಎ ಹೆಲ್ತಿ ಸೈನ್. ಮಣ್ಣಿಗಾಗ್ಬೋದು, ನಮ್ಮ ಬೆಳೆ ಸಸ್ಯಕ್ಕಾಗ್ಬೋದು, ಇದು ಆರೋಗ್ಯಕರವಾದಂಥ ಲಕ್ಷಣ ಅಲ್ಲ. ಇದು ಮೊದಲನೇ ವ್ಯಾಖ್ಯಾನ. 2, ನಾವು ಈ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಾವೇನು ಕಳಿಸುವಿಕೆ, ಬುರುಗಿಸುವಿಕೆ, ಡಿಕಂಪೋಸಿಷನ್ ಆ್ಯಂಡ್ ಫರ್ಮೆಂಟೇಷನ್. ಈ ಬುರುಗಿಸುವಿಕೆ ಅಂದರೆ ಫರ್ಮೆಂಟೇಷನ್, ಡಿಕಂಪೋಸಿಷನ್ ಕಳಿಸುವಿಕೆ. ಈ ಕಳಿಸುವಿಕೆ ಮತ್ತು ಬುರುಗಿಸುವಿಕೆಯನ್ನು ನಾವು ಕೇಂದ್ರೀಯ ವ್ಯವಸ್ಥೆಗಳಲ್ಲಿ ಮಾಡಿಕೊಂಡು ನಿಗದಿತವಾದಂಥ ಸೂಕ್ಷ್ಮ ಪರಿಸರದಲ್ಲಿ ಡಬ್ಬುಗಳಲ್ಲಿ, ಟಿನ್ಗಳಲ್ಲಿ, ಡ್ರಮ್ಗಳಲ್ಲಿ ಮಾಡಿಕೊಂಡು ತಗೊಂಬಂದು ಹಾಕ್ತಾ ಹೋಗ್ತಿರ್ತೀವಲ್ಲ, ಈ ಒಂದು ಪ್ರಾಸೆಸ್ ಇದೆಯಲ್ಲ, ಆ ಪ್ರೋಸೆಸ್ಸು ಯಾವುದೋ ಒಂದು ಬಕೆಟಲ್ಲೋ, ನೀಲಿ ಡ್ರಮ್ಮಲ್ಲೋ, ಟ್ಯಾಂಕರಲ್ಲೋ, ಸಿಮೆಂಟ್ ತೊಟ್ಟಿಲೋ ಆಗೋ ಬದಲು ಅದು ಸ್ವಾಭಾವಿಕವಾಗಿ ನನ್ನ ಗಿಡದ ಬುಡದಲ್ಲೇ ಆದಾಗ, ಅಂದರೆ ಚಾಪ್ ಆ್ಯಂಡ್ ಡ್ರಾಪ್, ನನ್ನ ಸಸ್ಯ ತ್ಯಾಜ್ಯಗಳು ಸಿಗುತ್ತೋ ಅದನ್ನು ಕತ್ತರಿಸಿ ತಂದು ಅಲ್ಲಿ ಹಾಕ್ಬಿಡ್ತೀನಿ. ಹಾಕೋದ್ರಿಂದ ಸ್ವಾಭಾವಿಕವಾಗಿ ಆ ಚಟುವಟಿಕೆಗಳಲ್ಲಾಗುತ್ತೆ. ಆ ಚಟುವಟಿಕೆ ಆಗೋದ್ರಿಂದ ಒಂದು ರೀತಿಯ ಎಲ್ಲ ಥರದ ಮಣ್ಣು ಜೀವಿಗಳು, ಸೂಕ್ಷ್ಮ ಜೀವಿಗಳು, ಹಾನಿಕಾರಕ ಮತ್ತು ಬೆನಿಫಿಷರಿ ಎರಡೂ ಸಹ ಅವು ಕಾರ್ಯಚಟುವಟಿಕೆ ಆಗ್ತಾ ಹೋಗುತ್ತೆ. ಯಾವಾಗ ಈ ಥರ ಸೂಕ್ಷ್ಮಜೀವಿಗಳ ಸಂಘಟನೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮಣ್ಣಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇದನ್ನು ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಬೆಳೆ ಸಸ್ಯದ ಬುಡದಲ್ಲೇ ಮಾಡೋದ್ರಿಂದ ನಮಗೆ ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ, ಯಾವುದೇ ಅನುಮಾನ ಬೇಡ. ಮತ್ತು ಸಸ್ಯ ಪೋಷಕಾಂಶಗಳು ಸಾಕಷ್ಟು ಸಮಯದಲ್ಲಿ ಸಿಗುತ್ತೆ. ಆಮೇಲೆ ನಮ್ಮ ಇಂಟರ್ವೆನ್ಷನ್ ಕಮ್ಮಿ ಆಗುತ್ತೆ. ಅಂದರೆ ನಾವು ಹಾಕೋ ಬದಲು ನೀವು ಅಲ್ಲೇ ಒಂದು ಇದು ಸೆಟಪ್ನ ಮಾಡ್ಕೊಳ್ಳಿ ಅಂತ. ಇದು ಸಸ್ಯ ತ್ಯಾಜ್ಯಗಳಲ್ಲಿ ನಮ್ಮ ಕೃಷಿ ಪದ್ಧತಿ ಇದೆಯಲ್ಲ, ಪ್ಲಾಂಟ್ ರೆಸಿಡ್ಯೂಸ್, ಇಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಪ್ರಕೃತಿನೇ ಆ ಟರ್ಮೈಟ್ಸಿಂದ ಹಿಡಿದು, ಗೆದ್ದಲಿಂದ ಹಿಡಿದು ಸೂಕ್ಷ್ಮಗಳವರೆಗೆ ಪ್ರಕೃತಿನ ಸೃಷ್ಟಿ ಮಾಡಿದೆ. ಈಗ ನಾನು MS ಫಾರ್ಮಲ್ಲಿ ಗೆದ್ದಲು ಗೂಡುಗಳು ಗಮನಿಸ್ತೀರಾ? ಹೌದು, ಸಾಕಷ್ಟು ಗೆದ್ದಲು ಗೂಡುಗಳಿದೆ. ಅಂದರೆ ಟರ್ಮೈಟ್ಸ್ ಹ್ಯಾವ್ ಗಾಟ್ ಸೊ ಮಚ್ ಆಫ್ ವರ್ಕ್ ಟು ಡೂ. ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಯಾಕೆಂದರೆ ಅವುಗಳಿಗೆ ಇಲ್ಲಿ ಆಹಾರ ಇದೆ, ಕೆಲಸ ಹಚ್ಚಿದ್ದೀವಿ. ಹಾಗಾಗಿ ಎಲ್ಲಿ ಆ ರೀತಿ ಇದೆಯೋ, ಈ ನೋಡಿ, ಸಸ್ಯ ತ್ಯಾಜ್ಯ ಆಧಾರಿತ ರಾಸಾಯನಿಕ ರಹಿತ ಕೃಷಿ, ಪ್ರಾಣಿ ತ್ಯಾಜ್ಯ ಬಳಸುವ ರಾಸಾಯನಿಕ ರಹಿತ ಕೃಷಿ, ಆ ವ್ಯತ್ಯಾಸನ ಹೇಳ್ತೀನಿ. ಪ್ರಾಣಿ ತ್ಯಾಜ್ಯ ಬಳಸುವ ರಾಸಾಯನಿಕ ಕೃಷಿನಲ್ಲಿ ಕೇಂದ್ರೀಕೃತ ವ್ಯವಸ್ಥೆ ಪ್ರಮುಖವಾಗುತ್ತೆ. ಅವತ್ತಿನ ಸಗಣಿ, ಅವತ್ತಿನ ಗಂಜ ನೇರವಾಗ್ತಾ ನನ್ನ ಗಿಡದ ಬುಡಕ್ಕೆ ಹಾಕೋಕ್ಕಾಗಲ್ಲ. ಅದನ್ನು ನಾನೆಲ್ಲ ಒಂದು ಕಡೆ ಬಯೋಡೈಜೆಸ್ಟರೋ, ಕಾಂಪೋಸ್ಟ್ ಬಿನ್ನೋ ಏನೋ ಮಾಡಲೇಬೇಕು. ಸೊ ಕೇಂದ್ರೀಕೃತ ವ್ಯವಸ್ಥೆಗೆ ನಾವು ಒಳಪಡ್ತೀವಿ ಯಾವಾಗ ಪ್ರಾಣಿ ತ್ಯಾಜ್ಯಗಳನ್ನು ಗಮನಿಸಿದಾಗ, ಅದನ್ನು ಉಪಯೋಗಿಸುವಾಗ. ಇನ್ನೋಸೆ ಆಗ್ಬೋದು, ನಮ್ಮ ತೋಟದಲ್ಲೇ ಉತ್ಪತ್ತಿ ಆಗ್ಬೋದು, ನಮ್ಮ ಪ್ರಾಣಿಗಳಿಂದನೇ ಅದನ್ನು ನಾವು ಜನ್ಯ ಮಾಡಿರ್ತೀವಿ, ಆದರೆ ಅದು ಸೆಂಟ್ರಲೈಸ್ಡ್ ಆಗುತ್ತೆ. ಆದರೆ ನಾವು ಸಸ್ಯ ತ್ಯಾಜ್ಯವನ್ನೇ ಬಳಸಿದಾಗ, ವಿಕೇಂದ್ರೀಕೃತ ವ್ಯವಸ್ಥೆ, ಡಿಸೆಂಟ್ರಲೈಸ್ ಸಿಸ್ಟಮಿಗೆ ಬಂದಾಗ, ಈ ಎಲ್ಲ ಬೆನಿಫಿಟ್ಸ್ ಜಸ್ಟ್ ಚಾಪ್ ಆ್ಯಂಡ್ ಡ್ರಾಪ್ ನಾವು ಮಾಡೋದ್ರಿಂದ ಅಲ್ಲಿ ಈ ಒಂದು ವೈವಿಧ್ಯತೆ, ಸೂಕ್ಷ್ಮಜೀವಿಗಳ ವೈವಿಧ್ಯತೆ, ಕಾರ್ಯಚಟುವಟಿಕೆ ಎಲ್ಲವೂ ಆಗ್ತಾ ಬರುತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಮಣ್ಣು ಆರೋಗ್ಯವಾಗುತ್ತೆ ಮತ್ತು ರೋಗ ನಿರೋಧತೆಯನ್ನು ಪಡ್ಕೊಳ್ಳುತ್ತೆ. ಮತ್ತು ಎಲ್ಲವೂ ಒಂದು ಸೆಲ್ಫ್ ಡಿಫೆನ್ಸಿಂಗ್ ಮೆಕ್ಯಾನಿಸಮ್, ಸ್ವಯಂ ನಿಯಂತ್ರಣ ಒಂದು ವ್ಯವಸ್ಥೆ ಬೇರು ವಲಯದಲ್ಲಿ ನಿರ್ಮಾಣ ಆಗುತ್ತೆ. ನನ್ನ ಬೆಳೆ ಸಸ್ಯ ಆರೋಗ್ಯವಾಗಿರುತ್ತೆ. ಅಲ್ಲ, ನಾನು ಹೇಳುವಂಥದ್ದು, ಈಗ ಭೂಮಿಯಲ್ಲಿ ಮೊದಲನೇ ಹಂತದಲ್ಲಿ ನಮಗೆ ಬೇಕಾದಂಥ ಬೆನಿಫಿಷಿಯರಿ ಮೈಕ್ರೋಬ್ಸು ನಮಗೆ ಬೇಕಾದಷ್ಟು ಮಟ್ಟದಲ್ಲಿ ಇರೋದಿಲ್ಲ. ಮೊದಲನೇ ಹಂತದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಆ ಒಂದು ಸಮಯದಲ್ಲಿ ಹೊರಗಡೆಯಿಂದ ತಂದು ಹಾಕೋದು ಕೂಡ ತಪ್ಪಾಗುತ್ತಾ? ಅಲ್ಲ, ಇರೋದಿಲ್ಲ ಅನ್ನೋದು ನಾವು ಈಗ ಉದಾಹರಣೆಗೆ ಈಗ ನಾವು ಸಾಯಿಲ್ ಹೆಲ್ತ್ ಅಂತ ಮಾಡ್ತೀವಿ, ಮಣ್ಣು ಪರೀಕ್ಷೆ ಮಾಡ್ತಾರೆ, SHC ಸಾಯಿಲ್ ಹೆಲ್ತ್ ಕಾರ್ಡ್. ಅದರಲ್ಲಿ ಮೈಕ್ರೋಬ್ಸ್ ಅಲ್ಲಿ ಏನು ಗೊತ್ತಾ ಮಾಡಲ್ಲ. ಅಂದರೆ ಈಗ ಇರೋದಿಲ್ಲ ಅಂತ ನಾವು, ಇಟ್ ಇಸ್ ಅನ್ ಇಮ್ಯಾಜಿನೇಷನ್ ಅಂತ, ಇದು ಕಲ್ಪನೆ ಅಂತ ಹೇಳ್ಕೊಬೋದು. ಅಲ್ಲ, ಈಗ ಮೈಕ್ರೋಬ್ಸ್ ವಿಚಾರದಲ್ಲಿ ನಾವೀಗ ಎಲ್ಲವೂ ಕಲ್ಪನೆನೇ. ಎಲ್ಲ ಯಾವುದೇ ಕೃಷಿ ಪದ್ಧತಿಯಲ್ಲಿ ನಾವು ತಗೊಂಡ್ರು ಕಲ್ಪನೆನೇ. ನಾವು ಇದು ಎಲ್ಲದೂ ಸರಿ ಆಗ್ತಿದೆ ಅಂತ ನಮಗೆ ಅನ್ಸೋದು ಯಾವಾಗ ಅಂತ ಹೇಳಿದ್ರೆ, ಗಿಡಗಳನ್ನ ನೋಡಿದಾಗ, ಗಿಡಗಳು ಹೌದು ಇದು ದೃಢವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ನಾವು ಹೌದು, ನಾವು ಮೈಕ್ರೋಬ್ಸು ಕೂಡ ಸರಿಯಾಗಿದೆ ಅಂತ ನಾವು ಅನ್ಕೋತೀವಿ. ಮೈಕ್ರೋಬ್ಸ್ ಏನು ನಮಗೆ ಬಂದು ಹೇಳಿರೋದಿಲ್ಲ. ಅದಕ್ಕೆ ಸರ್ ನಾನು ಹೇಳೋದು, ಡೋಂಟ್ ಫೀಡ್ ದ ಮೈಕ್ರೋಬ್ಸ್ ಟು ದ ಸಾಯಿಲ್ ಎವ್ರಿ ಟೈಮ್. ಅಲ್ಲ, ಮಣ್ಣಿಗೆ ಸೇರಿಸಬೇಡಿ. ಯು ಸೆಡ್ ದ ವರ್ಡ್ ಎವ್ರಿ ಟೈಮ್. ಹೌದು, ದಟ್ ಈಸ್ ವಾಟ್ ಐ ಆಮ್ ಆಸ್ಕಿಂಗ್. ಹೌದು, ಬೇಕಿಲ್ಲ. ಈಗ ಎವ್ರಿ ಟೈಮ್ ಬೇಡ, ಹೌದು, ಮೊದಲನೇ ಹಂತದಲ್ಲಿ ಬೇಕಲ್ವಾ? ಅದು ಸಬ್ಜೆಕ್ಟಿವ್ ಸರ್. ಅದು ಹೇಗಾಗುತ್ತೆ ಅಂದರೆ, ಈಗ ನಾನು ಹೊಸದಾಗಿ ಕೃಷಿ ಪ್ರಾರಂಭ ಮಾಡಿದಾಗ ನಾನು ಬೆಳೆಗಳನ್ನು ಜೋಡಿಸ್ತೀವಿ. ನಾವೇನು ಮಾಡ್ತೀವಿ ಅಂದರೆ, ಒಂದು ಹೆಂಗಿದ್ರು ಟೈಮ್ ಇದೆ, ಒಂದು ಸಲ ಅಲ್ಪಾವಧಿ ಹಸಿರೆಲೆ ಗೊಬ್ಬರ ಸೆಣಬುಡೆ ಹೆಂಚ ಹಾಕ್ಬಿಡೋಣ ಕಣಪ್ಪ, ಒಂದು ರೌಂಡ್ ಸೆಣಬುಡೆ ಹೆಂಚ ಹಾಕ್ಬಿಟ್ಟು ಅದನ್ನು ಮಲ್ಚಿಂಗ್ ಮಾಡಿ ಬ್ರಷ್ ಕಟರ್ ಮಾಡಿಬಿಟ್ಟು ಆಮೇಲೆ ನಾವು 12 ಅಡಿಗೋ 24 ಅಡಿಗೋ ಗುಂಡಿ ತೆಗೆದು ಗಿಡ ನೆಟ್ಬಿಡೋಣ ಅಂತ. ಅಂದರೆ ವಿ ಟ್ರೈ ಟು ಡೂ ಇಟ್ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ. ಹೊಸದಾಗಿ ಕೃಷಿ ಪ್ರಾರಂಭ ಮಾಡ್ಬೇಕಾದ್ರೆ ಓಪನ್ ಲ್ಯಾಂಡ್ ಸಿಕ್ಕಿದಾಗ ನಾವು ಒಂದು ಸತಿ ಒಂದು
ಸಣ್ಣ ಬುಡ ಹೆಂಚ ಬೆಳೆದು ಬಿಡೋಣ, ಅಥವಾ ಯಾವ್ದಾದ್ರು ಒಂದು ನವಧಾನ್ಯಗಳು, ದ್ವಿದಳ ಧಾನ್ಯಗಳು ಎಲ್ಲ ಬೆಳೆದು ಬಿಡೋಣ ಅಂತ ಹೊಡ್ತೀವಿ. ಇಟ್ಸ್ ಅ ಗುಡ್ ಪ್ರಾಕ್ಟೀಸ್. ಅಂದರೆ ನಾವೇನು ಮಾಡ್ತಿದ್ದೀವಿ ಅಂದರೆ ಒಂದು ರೀತಿ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು, ಏಕದಳ, ದ್ವಿದಳ, ಎಣ್ಣೆಕಾಳುಗಳು, ಆಮೇಲೆ ಮಿಲೆಟ್ಸ್ ಎಲ್ಲವನ್ನು ಹಾಕಿರ್ತೀವಿ. ಹಾಕಿ ಮಾಡಿ ಅದನ್ನು ಮಣ್ಣಿಗೆ ಸೇರಿಸಿ ಅಥವಾ ಅದನ್ನು ಪರಿವರ್ತನೆ ಮಾಡಿ ನಂತರ ನಾವು ಮುಖ್ಯ ಬೆಳೆಗೆ ಬರ್ತೀವಿ. ಆ ಸೈಕಲ್ ಮಾಡೋದ್ರಿಂದ ವಿ ಆರ್ ಪ್ರಿಯಾಂಪ್ಟಿಂಗ್, ಅಂದರೆ ನಾವು ಸೂಕ್ಷ್ಮ ಜೀವಿಗಳಿಗೆ ಆಹ್ವಾನ ಮಾಡ್ತಾ ಇದ್ದೀವಿ, ಬನ್ರಪ್ಪ ಒಂದಿಷ್ಟು ಊಟ ಇದೆ ಇಲ್ಲಿ, ಕೆಲಸ ಮಾಡಿರಿ ಅಂತ. ಅಂದರೆ ಇದು ಸೂಕ್ಷ್ಮ ಜೀವಿಗಳ ವಿಷಯದಲ್ಲಿ ಎಲ್ಲವೂ ಒಂದು ಕಲ್ಪಿತನೇ ಆಗಿರೋದ್ರಿಂದ, ಕಲ್ಪನೆಗಳೇ ಆಗಿರೋದ್ರಿಂದ ನಾವು ಇದನ್ನು ಕಲ್ಪನೆ ಮಾಡ್ಕೊಳ್ಳೋಣ. ಏನು ಕಲ್ಪನೆ ಮಾಡ್ಕೊಳ್ಳೋಣ ಅಂದರೆ, ನಾನು ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಿಷ್ಟು ಹಸಿರೆಲೆ ಗೊಬ್ಬರ ಬೆಳೆದು ಹಾಕಿದ್ದೀನಿ, ಅದನ್ನು ಡಿಕಂಪೋಸ್ ಮಾಡಿ ಅದರಲ್ಲಿರೋ ನ್ಯೂಟ್ರಿಷನ್ಸ್ನ ಮೊಬಿಲೈಸ್ ಮಾಡೋಕ್ಕೆ 1 2 3 4 ಮೈಕ್ರೋಬ್ಸ್ ಬೇಕು. ಆ ಮೈಕ್ರೋಬ್ಸ್ನ ಕಲ್ಪನೆ ಮಾಡ್ಕೊಳ್ಳೋಣ ನಾವು. ಆ ಮೈಕ್ರೋಬ್ಸು ಮಣ್ಣಲ್ಲೇ ಇದೆ, ಅದು ಡಾರ್ಮೆಂಟ್ ಆಗಿದೆ. ಅದಕ್ಕೆ ಡ್ಯೂಟಿ ಬನ್ರಪ್ಪ ನಾಳೆಯಿಂದ ನಿಮ್ಮ ಕೆಲಸ ಇದೆ ಅಂತ ಅವ ಎದ್ದು ಬರ್ತಾರೆ. ಇದು ಒಂದು ಕಲ್ಪನೆ ಮಾಡ್ಕೊತಾ ಹೋಗ್ಬೋದು ನಾವು ಈ ರೀತಿ. ಅಂದರೆ ನಿಮ್ಮ ಕೆಲಸ ನೀವು ಮಾಡಿರಿ, ನೀವು ಸಾವಯವ ದ್ರವ್ಯವನ್ನು ಬೆಳೀರಿ, ಕತ್ತರಿಸಿ ಮುಚ್ಚಿಗೆ ಮಾಡಿ ತೇವಾಂಶ ಕಾಪಾಡಿ, ನೆರಳು ಸೃಷ್ಟಿ ಮಾಡಿ. ಬೇಕಾದಂಥ ಸೂಕ್ಷ್ಮಜೀವಿಗಳು ಅದನ್ನು ಕಳಿಸುವಿಕೆಗಾಗ್ಬೋದು ಅಥವಾ ಪೋಷಕಾಂಶವನ್ನು ಹೀರಿ ಗಿಡಕ್ಕೆ ಕೊಡೋದಾಗ್ಬೋದು. ಆ ಸೂಕ್ಷ್ಮಜೀವಿಗಳು ಅಲ್ಲೇ ಸೃಷ್ಟಿಯಾಗ್ತವೆ, ಅಲ್ಲೇ ಇದ್ದಾವೆ, ಅವು ಬರ್ತವೆ. ಅದು ಒಂದು ಕಲ್ಪನೆ. ಈಚೆಗೇನು ಕಲ್ಪನೆ ಅಲ್ಲ, ಹೌದು. ಇಲ್ಲ ಬೇಡ, ಯಾಕಪ್ಪ ವೈ ಟು ಟೇಕ್ ರಿಸ್ಕ್, ಒನ್ಸ್ ಲೆಟ್ ಮಿ ಇನಾಕ್ಯುಲೇಟ್ ಮೈಕ್ರೋಬ್ಸ್ ಒನ್ಸ್. ಹೆಂಗಿದ್ರು ಬೇಕಾದಷ್ಟು ಕಲ್ಚರ್ಗಳು ಮಾರ್ಕೆಟಲ್ಲಿ ಸಿಗುತ್ತೆ, ಯಾವುದೋ ಒಂದು ಸಲ ತಾನೇ ತಗೊಂಬಂದ್ಬಿಡೋಣ. ನಾವು ಗಿಡ ನೆಡುವಾಗ ಅಟ್ ದ ಟೈಮ್ ಆಫ್ ಪ್ಲಾಂಟಿಂಗ್ ಲೆಟ್ ಅಸ್ ಡೂ ಮೈಕ್ರೋಬಿಯಲ್ ಇನಾಕ್ಯುಲೇಷನ್. ಸೂಕ್ಷ್ಮಜೀವಿಗಳನ್ನು ಗಿಡದ ಬುಡ ಸುತ್ತ ಸೇರಿಸ್ಬಿಡೋಣ. ಇದಕ್ಕೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ. ಇವಾಗ ನಾನು ಹೇಳ್ತೀನಿ ಅಂದರೆ, ನೀವು ನಾಟಿ ಮಾಡತಕ್ಕಂಥ ಸಸ್ಯಗಳನ್ನು ನರ್ಸರಿಯಿಂದ ಹೊರಗಡೆಯಿಂದ ತೊಗೊಂಬಂದು ನೀವು ಗೇಟ್ ಹತ್ರ ಇಟ್ಕೋತೀವಲ್ಲ, ನಮ್ಮ ತೋಟದಲ್ಲಿ ಯಾವುದೋ ಮರದ ನೆರಳಲ್ಲಿ ತಂದು ಇಡ್ತೀವಲ್ವಾ, ತಂದ ತಕ್ಷಣ ಅದಕ್ಕೆ ಯಾವುದಾದ್ರೂ ಒಂದು ಸೂಕ್ಷ್ಮಜೀವಿಗಳ ದ್ರಾವಣ, ನಾವು EM1 ಅಂತ ನಾವು ಉಪಯೋಗಿಸ್ತೀವಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ. ಯಾವುದಾದ್ರೂ ಒಂದು ಸೂಕ್ಷ್ಮಜೀವಿಗಳ ದ್ರಾವಣವನ್ನು ವೆಲ್ಕಮ್ ಡ್ರಿಂಕ್ಸ್ ಅಂತ ಒಂದು 100 ml ಪರ್ ಪ್ಲ್ಯಾಂಟು ಅಲ್ಲಿ ಕೊಟ್ಬಿಡಿ. ಫಸ್ಟಿಗೆ ಬಂದಾಗಲೇ ಎಂಟ್ರ್ ಆದ ತಕ್ಷಣ ನಮ್ಮ ತೋಟಕ್ಕೆ ವೆಲ್ಕಮ್ ಡ್ರಿಂಕ್ಸ್ ಅಂತ ಕೊಡ್ತೀವಿ, ಕೊಟ್ಬಿಡ್ರಿ ಅದನ್ನ. ಆಮೇಲೆ ತಗೊಂಬಂದು ಅದನ್ನು ನೀವೆಲ್ಲ ಇಡಬೇಕು 12x12 24x24 ಅಲ್ಲಿ ಇಟ್ಕೊಂಬಿಡ್ರಿ. ಅಲ್ಲಿಗೇನು ಮೈಕ್ರೋಬ್ ಇನಾಕ್ಯುಲೇಷನ್ ಆಗೋಯ್ತಲ್ಲ ಅಲ್ಲೇ. ಸೊ ಅದನ್ನು ನಾವಲ್ಲಿ ಮಾಡಿರ್ತೀವಿ. ಅಂದರೆ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ, ಒಂದು ಸಸ್ಯ ಪೋಷಕಾಂಶಗಳನ್ನು ಹಿಡಿದು ಕೊಡತಕ್ಕಂಥ ಸೂಕ್ಷ್ಮಜೀವಿಗಳು, ನ್ಯೂಟ್ರಿಷನ್ ಮೊಬಿಲೈಸಿಂಗ್ ಮೈಕ್ರೋಬ್ಸ್. ಇನ್ನೊಂದು ಕಳಿಸುವ ಸೂಕ್ಷ್ಮಜೀವಿಗಳು. ಮೋಸ್ಟ್ಲಿ ನಾವೇನು ಅನ್ಕೋಬೋದು ಅಂದರೆ, ಯಾವುದೇ ಭೂಮಿನಲ್ಲಿ ಕಳಿಸುವ ಸೂಕ್ಷ್ಮಜೀವಿಗಳು, ಡಿಕಂಪೋಸಿಂಗ್ ಮೈಕ್ರೋಬ್ಸ್ಗೆ ಕೊರತೆ ಇಲ್ಲ ಅಂತ ಅನ್ಕೋಬೋದು. ಯಾಕೆಂದರೆ ನಾನು ಇಲ್ಲಿ ಏನು ಬೆಳೆ ಮಾಡದೇ ಇದ್ರೂ ಒಂದು ಪಾರ್ಥೇನಿಯಮೋ ಮುಟ್ಟಿದ್ರ ಮುನಿನೋ ಏನೋ ಒಂದು ಬೆಳೆದಿರುತ್ತಲ್ವ, ಅದು ಯಾವುದೋ ಒಂದು ಹಂತದಲ್ಲಿ ಉಳುಮೆನಲ್ಲೋ ಕತ್ತರಿಸೋ ಬಿದ್ದಿರುತ್ತಲ್ವ, ಅದು ಡಿಕಂಪೋಸಿಂಗ್ ಆಗಿರುತ್ತಲ್ವ. ನಾನು ಬರೋಕ್ಕೆ ಮುಂಚೆ ಇದೆಲ್ಲ ಆಗಿದೆಯಲ್ವ ಇಲ್ಲಿ. ಅಂದರೆ ಡಿಕಂಪೋಸಿಷನ್ ಇಸ್ ದ ರೆಗ್ಯುಲರ್ ಪ್ರಾಸೆಸ್. ಶತಕೋಟಿ ವರ್ಷ ನಡೀತಾ ಇದೆ ಅದು. ಅಂದರೆ ಡಿಕಂಪೋಸಿಂಗ್ ಕೆಟಗರಿ ಮೈಕ್ರೋಬ್ಸ್ ಇದ್ದೇ ಇರುತ್ತೆ. ನಮ್ಮ ಕಾಳಜಿ ಏನಾದ್ರು ಇದ್ದರೆ ನ್ಯೂಟ್ರಿಷನ್ ಮೊಬಿಲೈಸಿಂಗ್ ಮೈಕ್ರೋಬ್ಸ್, N ಫಿಕ್ಸಿಂಗು, K ಫಿಕ್ಸಿಂಗು, P ಫಿಕ್ಸಿಂಗು, ಲಬ್ ಆ ಮೈಕ್ರೋಬ್ಸ್ನ ಬೇಕಾದ್ರೆ ಒಂದ್ಸತಿ ಇನಾಕ್ಯುಲೇಟ್ ಮಾಡ್ಬೋದೇ ನೋಡಿ. ಈ ಪ್ರಶ್ನೆ ರಾಸಾಯನಿಕ ಕೃಷಿ ಮಾಡೋರ್ಗೂ ಬಂದಿದೆ. ಅದಕ್ಕೆ ಅವರೇನು ಹೇಳ್ತಾರೆ ಅಂದರೆ, ನೀವು NPK ಹಾಕಿ, ಅದ್ರ ಜೊತೆಗೆ ಈ AMC ಕಲ್ಚರ್ ಅಂತ ಕೊಡ್ತೀವಿ, ಮೈಕ್ರೋಬಿಯಲ್ ಅರ್ಕಾ ಮೈಕ್ರೋಬಿಯಲ್ ವಾಟ್ ಎವರ್ XYZ, ಅದನ್ನು ಹಾಕಿ ಅಂತ ಹೇಳ್ತಾರೆ. ಅಂದರೆ ಅವ್ರು ಕೊಡೋ ಕಲ್ಚರ್ನಲ್ಲೂ ಅಂದರೆ ಇದು ಸಸ್ಯ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಪ್ಲಾಂಟ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇನ್ ಕೆಮಿಕಲ್ ಇನ್ಪುಟ್ ಫಾರ್ಮಿಂಗ್ ನಾನು ಹೇಳ್ತಿರೋದು, ಅವರಲ್ಲೂ ಅವ್ರು ಅದನ್ನು ಬರೀತಾರೆ, ಬಯೋ ಫರ್ಟಿಲೈಸರ್ ಅಂತ ಬರೆದ್ಬಿಟ್ಟು ಕೊಡ್ತಾರೆ. NPK ಹಾಕಿ, ಟ್ರೈಕೋಡರ್ಮಾ ಹಾಕಿ ಅಂತ. ಸೊ ಇದರ ಅರ್ಥ ಏನು, ಅವ್ರಿಗೂ ಗೊತ್ತಿದೆ ನ್ಯೂಟ್ರಿಷನ್ ಮೊಬಿಲೈಸಿಂಗ್ ಮೈಕ್ರೋಬ್ಸ್, NPK ಮೊಬಿಲೈಸಿಂಗ್ ಮೈಕ್ರೋಬ್ಸ್ ನಾವು ಆ್ಯಡ್ ಮಾಡಿಕೊಡೋಣ, ಡಿಕಂಪೋಸಿಂಗ್ ಮೈಕ್ರೋಬ್ಸು ಮಣ್ಣಲ್ಲೇ ಇದೆ ಅನ್ನೋದು ಒಂದು ಕನ್ಕ್ಲೂಷನ್ ಅವರು ಬಂದಿದ್ದಾರೆ. ಅವ್ರಿಗೆ ಅದು ಬೇಕೇ ಬೇಕು. ಯಾಕೆಂದರೆ ಅವರು ನ್ಯೂಟ್ರಿಷನ್ ಮೊಬಿಲೈಸಿಂಗ್ ಮೈಕ್ರೋಬ್ಸ್ನ ಡಾರ್ಮೆಂಟ್ ಸ್ಟೇಟ್ಸಿಗೆ ತಲುಪಿಟ್ಟಿರ್ತಾರೆ, ಯೂರಿಯಾ DAP ಎಲ್ಲ ಹಾಕಿ, ಪೆಸ್ಟಿಸೈಡ್ ಎಲ್ಲ ವಿಡಿಸೈಡ್ ಎಲ್ಲ ಹೊಡೆದು. ಬಟ್ ನಮ್ಮಲ್ಲಿ ಆ ಥರ ಏನು ಸಮಸ್ಯೆಗಳಿರಲ್ಲ, ನಮ್ಮಲ್ಲಿರೋ ಬರುತ್ತೆ. ಹಾಗಾಗಿ ಈ ಮೈಕ್ರೋಬಿಯಲ್ ಇನಾಕ್ಯುಲೇಷನ್ ಆ್ಯಂಡ್ ಫೀಡಿಂಗ್ ದ ಮೈಕ್ರೋಬ್ಸ್ ರೆಗ್ಯುಲರ್ಲಿ, ಇವೆರಡು ವಿಷಯದಲ್ಲಿ ಪ್ರತಿ ಸಲ ಮಣ್ಣಿಗೆ ಸೂಕ್ಷ್ಮಜೀವಿಗಳನ್ನು ಸೇರಿಸೋ ಕ್ರಿಯೆ ನಮ್ದು ಆಗಬಾರ್ದು. ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಜೀವಿಗಳಿಗೆ, ಬೇರು ವಲಯದಲ್ಲಿ ಇರ್ತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಮತ್ತು ಆಹಾರ ಮತ್ತು ತೇವಾಂಶ ಮಲ್ಚಿಂಗ್ ಆ್ಯಂಡ್ ಮಾಯಿಶ್ಚರ್, ಇವೆರಡನ್ನು ನಾವು ಒದಗಿಸ್ತಾ ಬಂದರೆ ಮೋಸ್ಟ್ಲಿ ತಾನೇ ಅವೆಲ್ಲವೂ ಆ ವ್ಯವಸ್ಥೆಯನ್ನು ಅವೇ ನಿರ್ಮಾಣ ಮಾಡ್ಕೊಳ್ತವೆ. ಯಾವ ಸಂಖ್ಯೆಯಲ್ಲಿ, ಯಾವ ಸಮಯದಲ್ಲಿ, ಯಾವ ಸೂಕ್ಷ್ಮಜೀವಿಗಳು ಅಗಣಿತವಾಗಿ ಮಲ್ಟಿಪ್ಲೈ ಆಗಬೇಕೋ ಅವು ಆಗ್ತಾ ಇರ್ತವೆ. ಅದನ್ನು ಪ್ರಕೃತಿನೇ ನಿಯಂತ್ರಿಸುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಪರಿಸರ ಅವಲಂಬಿತ ಕೃಷಿನಲ್ಲಿ ಮುಂದುವರಿಬೋದು.
ನಿಮ್ಮ ಬಳಿಗೆ ಹೊಸ ಯುವ ರೈತರು, ಹೊಸದಾಗಿ ಕೃಷಿಗೆ ಎಂಟ್ರಿ ಆಗ್ತಿರುವಂಥವ್ರು, ಈವನ್ ಆಲ್ರೆಡಿ ಕೃಷಿಯಲ್ಲಿ ಇದ್ದಂಥವ್ರು, ಸೋತಂಥವ್ರು ನಿಮಗೆ ಇತ್ತೀಚಿನ ದಿನಗಳಲ್ಲಿ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ತೋಟ ವಿನ್ಯಾಸವನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿಬಿಟ್ಟು, ತೋಟ ವಿನ್ಯಾಸ ಅಂತ ಕರಿಬೋದು. ಅವರಿಗೆ ನಿಮಗೆ ಆ ಒಂದು ಇದು ಬಂದಾಗ, ಕಾಲ್ ಬಂದಾಗ, ನಿಮಗೊಂದು ಕರೆ ಬಂದಾಗ, ನೀವು ಅವರಿಗೆ ಹೇಳುವಂಥ ಮೊದಲನೇ ಒಂದು ಪ್ರಶ್ನೆಗಳು, ಅಂದರೆ ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಸಲಹೆಗಳು ಏನು? ಮುಖ್ಯವಾಗಿ ಇವಾಗ ಏನಾಗುತ್ತೆ ಅಂದರೆ, ಕೃಷಿ ಅಂದ ತಕ್ಷಣವೇ ಕೃಷಿ ಭೂಮಿಯ ವಿನ್ಯಾಸ, ಡಿಸೈನ್ ಆಫ್ ಫಾರ್ಮ್ಲ್ಯಾಂಡ್ ಹೌದು ಅಂತ ಹೇಳ್ತೀವಿ. ಈ ವಿನ್ಯಾಸದ ಬಗ್ಗೆ ಸಾಕಷ್ಟು ಮಾದರಿಗಳಿದೆ ಮತ್ತು ಸಾಕಷ್ಟು ವಿಭಿನ್ನವಾದ ಆಲೋಚನೆಗಳು ಇದೆ. ಈಗ ನನ್ನ ತೋಟ ಹೆಂಗೆ ಡಿಸೈನ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಅಥವಾ ನನ್ನ ಒಂದು ಅಭಿಪ್ರಾಯ. ನಿಮ್ಮ ತೋಟ ಡಿಸೈನ್ ಮಾಡ್ಕೊಳ್ಳೋದು ನಿಮ್ಮ ಆಲೋಚನೆ ಮತ್ತು ನಿಮ್ಮ ಅಭಿಪ್ರಾಯಗಳು. ಹಾಗಾಗಿ ಪ್ರತಿಯೊಬ್ಬರು ತಮ್ಮದೇ ಆದಂಥ ಆಲೋಚನೆಗಳಿಂದ, ಅಭಿಪ್ರಾಯಗಳಿಂದ ತಮ್ಮ ತೋಟದ ವಿನ್ಯಾಸಗಳನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಮಾಡಲೇಬೇಕು. ಅದು ಮುಖ್ಯವಾದ ಹಂತ. ಆದರೆ ನಾವು ಗಮನಿಸೋದೇನಪ್ಪ ಅಂತಂದರೆ, ಇಲ್ಲಿ ಹೊಸದಾಗಿ ಕೃಷಿ ಪ್ರಾರಂಭ ಮಾಡುವಾಗ ಅಥವಾ ಹೊಸ ಕೃಷಿ ಭೂಮಿಯನ್ನು ನಾವು ಕೊಂಡುಕೊಂಡಾಗ ಅಥವಾ ನಮ್ಮ ಇದಕ್ಕೆ ನಿರ್ವಹಣೆಗೆ ಬಂದಾಗ ನಾವು ಯೋಚನೆ ಮಾಡೋದೇನೆಂದರೆ, ಎಲ್ಲವನ್ನೂ ನಾವು ಯಾವುದೋ ಒಂದು ದೃಷ್ಟಿಯಲ್ಲಿ ನೋಡ್ತಾ ಬರ್ತೀವಿ. ಒಂದು ಅದರಲ್ಲಿ ಏಕಬೆಳೆ ಪದ್ಧತಿ ಮಾಡಿ ಸಾಕಷ್ಟು ಈ ರಾಸಾಯನಿಕ ಕೃಷಿನಲ್ಲಿ ಏನು ಅದೇ ಥರನೇ ನಾನು ರಾಸಾಯನಿಕ ಹಾಕಲ್ಲ, ಆದರೆ ಏಕಬೆಳೆನಲ್ಲೇ ಮಾಡ್ತೀನಿ ಅನ್ನೋದು ಒಂದು ಬೆಳೆಗಳ ಆಯ್ಕೆ, ಬೆಳೆಗಳ ವಿನ್ಯಾಸ, ಅದ್ರ ಬಗ್ಗೆ ಕೆಲವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಎರಡನೇದು ಭೂರಚನೆಗಳು, ಭೂವಿನ್ಯಾಸ ಅಂತ ಹೇಳ್ತೀನಿ, ಲ್ಯಾಂಡ್ಸ್ಕೇಪಿಂಗ್ ಅಂತ ಬರುತ್ತೆ. ಸೊ ನಮಗೆ ಸಿಕ್ಕಂಥ ಕೃಷಿ ಭೂಮಿನಲ್ಲಿ ಸಾಕಷ್ಟು ವೈವಿಧ್ಯತೆಗಳಿರುತ್ತೆ. ಇಳಿಜಾರು ಇರುತ್ತೆ, ಕಲ್ಲು ಬಂಡೆಗಳಿರುತ್ತೆ, ಮತ್ತು ಮಳೆ ನೀರು ಬಿದ್ದು ಹರಿದೋಗುವಂಥ ಕೆಲವು ರಚನೆಗಳು ಇರುತ್ತೆ. ಮತ್ತು ಈಗಂತೂ 99% ಕೊಳವೆ, ಅಂತರ್ಜಲ ಆಧಾರಿತ ನೀರಾವರಿ ವ್ಯವಸ್ಥೆ, ಕೊಳವೆಬಾವಿ ಇಟ್ಕೊಂಡೆ ನಾವು ಮಾಡ್ತಾಯಿದ್ದೀವಿ. ಎಲ್ಲೋ ಒಂದು ಕಡೆ ಕೊಳವೆಬಾವಿ ಇರುತ್ತೆ, ಅಥವಾ ನಾವು ಇನ್ನೂ ಒಂದು ಎಕ್ಸ್ಟ್ರಾ ಕೊಳವೆಬಾವಿ ಹಾಕ್ಸ್ಕೊತೀವಿ, ಇದೆಲ್ಲ ಮಾಡ್ತಾ ಇರ್ತೀವಿ. ಇವೆಲ್ಲ ಬಂದಾಗ ನಾನು ಗಮನಿಸಿದ್ದು ಮುಖ್ಯವಾಗಿ ಇಲ್ಲಿ ಅವಶ್ಯಕವಾಗಿ ಮಾಡಬಹುದಾದಂಥ ಕೆಲವು ಬದಲಾವಣೆಗಳು, ರಚನೆಗಳು, ವಿನ್ಯಾಸಗಳು, ಮತ್ತು ಅನಾವಶ್ಯಕವಾಗಿ ಪ್ರಥಮ ದಿನದಲ್ಲಿ ಮಾಡತಕ್ಕಂಥ ವಿನ್ಯಾಸಗಳು. ಅದ್ರ ಬಗ್ಗೆ ನಾನು ಸ್ವಲ್ಪ ನನ್ನ ಸಂಪರ್ಕ ಬರೋ ರೈತರಿಗೆ, ಕೃಷಿಕರಿಗೆ ನಾನು ಅದನ್ನು ಎಚ್ಚರಿಸ್ತೀನಿ. ಅದಕ್ಕೆ ನಾನು ಹೇಳ್ತೀನಿ ಅಂತಂದರೆ, ನೀವು ಈ ಭೂ ವಿನ್ಯಾಸದಲ್ಲಿ, ಲ್ಯಾಂಡ್ಸ್ಕೇಪಿಂಗ್ ವಿಷಯದಲ್ಲಿ ದಯವಿಟ್ಟು ಏನು ನಿಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣಿದೆ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಮೇಲ್ಮಣ್ಣನ್ನು ಬದಲಾಯಿಸಬೇಡಿ. ಹೊರಗಡೆಯಿಂದ ಬೇರೆ ಮಣ್ಣು ತಂದು ಹಾಕೋದು, ಅದು ಈ ಮಣ್ಣನ್ನು ತೆಗೆದು ಅಲ್ಲಿಗೆ ತಳ್ಳೋದು, ಆ ಮಣ್ಣು ತಂದು ಇಲ್ಲಿಗೆ ತಳ್ಳೋದು, ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಟಾಪ್ ಸಾಯಿಲು ಆದಷ್ಟು ಮೇಲ್ಮಣ್ಣು ಮುಖ್ಯವಾಗುತ್ತೆ. ಯಾಕೆಂದರೆ ಮೇಲ್ಮಣ್ಣಿನಲ್ಲಿ ಆಲ್ರೆಡಿ ಸಸ್ಯ ಪೋಷಕಾಂಶಗಳು ಇರುತ್ತೆ, ಅಲ್ಲಿಂದ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ ಫರ್ಟಿಲಿಟಿ ವಿಷಯದಲ್ಲಿ. ಮತ್ತು ಸೂಕ್ಷ್ಮಜೀವಿಗಳು ಇರುತ್ತೆ, ಸ್ಥಳೀಯವಾದ್ದು, ಆ ಜಾಗಕ್ಕೆ ಬೇಕಾದಂಥ ಸೂಕ್ಷ್ಮಗಳು ಆಲ್ರೆಡಿ ಸೃಷ್ಟಿಯಾಗಿರುತ್ತೆ. ಸೊ ಹಾಗಾಗಿ ಮತ್ತೆ ಸೂಕ್ಷ್ಮಗಳನ್ನು ತಂದು ಸೇರಿಸೋ ಅವಶ್ಯಕತೆಯೂ ಇರಲ್ಲ. ನೀವು ಯಾವಾಗ ಟಾಪ್ ಸಾಯಿಲ್ ಡಿಸ್ಪ್ಲೇಸ್ ಮಾಡೋದೆಲ್ಲ ಮಾಡ್ತಿರೋ, ಅವಾಗ ಮತ್ತೆ ನೀವು ಸೂಕ್ಷ್ಮಜೀವಿಗಳ ಸಮಸ್ಯೆಗೊಳಗಾಗ್ತೀರ. ಮತ್ತು ಮೈಕ್ರೋಬೆಲ್ ಇನಾಕುಲೇಷನು, ಆ ಅಮೃತ ಮಾಡು, ಈ ಅಮೃತ ಮಾಡು, AMC ತಂದಾಕು, ಅದು ಮಾಡೋ ಎಲ್ಲ ಮತ್ತೆ ಹೊರಟೋಗ್ತೀವಿ ಆ ಚಕ್ರಕ್ಕೆ. ಅವೆಲ್ಲವೂ ಅವಾಯ್ಡ್ ಆಗುತ್ತೆ. ಹಾಗಾಗಿ ನಾವು ಈ ಲ್ಯಾಂಡ್ಸ್ಕೇಪಿಂಗ್ ವಿಷಯದಲ್ಲಿ ನಾವು ಗಮನಿಸಬೇಕಾಗಿದ್ದು ಎರಡೇ. ಒಂದು, ಮೇಲ್ಮಣ್ಣು ಕೊಚ್ಚಿ ಹೋಗಬಾರ್ದು. ಯಾವಾಗ ಭಾರಿ ಮಳೆ ಬಂದಾಗ ಅದಕ್ಕೆ ಏನು ಮಾಡಬೇಕು, ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಾಣ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಅಷ್ಟು ಇಳಿಜಾರಿಗೆ ಅಡ್ಡಲಾಗಿ ಬದುಗಳು ನಿರ್ಮಾಣ ಮಾಡ್ಕೊಳ್ಳಿ. ಈ ಉದಾಹರಣೆಗೆ ಕೆಲವು ಕೃಷಿ ಭೂಮಿಗಳು ಉತ್ತರ ದಕ್ಷಿಣವಾಗಿ ಇಳಿಜಾರಿರುತ್ತೆ, ಕೆಲವು ಪೂರ್ವ ಪಶ್ಚಿಮವಾಗಿರುತ್ತೆ, ಕೆಲವು ಜಾಗದಲ್ಲಿ ಎರಡೂ ಇಳಿಜಾರಿರುತ್ತೆ. ಈಸ್ಟ್ ವೆಸ್ಟ್ ಸ್ಲೋಪ್, ನಾರ್ತ್ ಸೌತ್ ಸ್ಲೋಪ್ ಎರಡೂ ಇರುತ್ತೆ. ನಾನು ಎಲ್ಲನೂ ಗಮನಿಸಿದ್ದೀನಿ. ಅಂಥ ಸಮಯದಲ್ಲಿ ನಾವು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕ್ತಾ ಬರ್ತೀವಿ. ಅಂದರೆ ಈ ಟ್ರೆಂಚ್ ಕಮ್ ಬಂಡ್ಸ್ ಅಂತ, ಈ ಮಣ್ಣು ತೆಗೆದು ಇಲ್ಲಿ ಹಾಕೋದು ಅಷ್ಟೇ. ಹೌದು, ಅದನ್ನು ಒಂದು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕ್ಕೊಂಡು ಬರ್ತೀವಿ. ಈ ರೀತಿ ಟ್ರೆಂಚ್ಗಳನ್ನು ನಿರ್ಮಾಣ ಮಾಡ್ಕೊಳ್ಳಿ ನಿಮ್ಮ ಸ್ಲೋಪಿಗೆ ಅನುಗುಣವಾಗಿ. ಮತ್ತು ಅಗೇನ್ ಇವಾಗ ಮತ್ತೆ ಪ್ರತಿ 9 ಅಡಿಗೂ ಟ್ರೆಂಚ್ ತೆಗೆಸಿ ಗಿಡ ಹಾಕುವಂಥ ಒಂದು ವ್ಯವಸ್ಥೆಯು ನಮ್ಮಲ್ಲಿ ಬಂದ್ಬಿಟ್ಟಿದೆ, ದುರದೃಷ್ಟವಶಾತ್ತು. ಎಲ್ಲರೂ ಟ್ರೆಂಚ್ ತೆಗೆಯೋದೆ, ಎಲ್ಲರೂ ಟ್ರೆಂಚ್ ಒಳಗಡೆ ಗಿಡ ಹಾಕೋದೆ. ಇದು ನಮ್ಮ ಈ ದೊಡ್ಡಬಳ್ಳಾಪುರ ಭಾಗದಲ್ಲಂತೂ ವಿಪರೀತ ಇದೆ ಅದು. ಅದಕ್ಕೆ ನನಗೆ ಇವತ್ತು ನಿರ್ದಿಷ್ಟವಾದ ಕಾರಣ ಗೊತ್ತಿಲ್ಲ, ಅವರು ಕೊಡಲ್ಲ. ನೀವು ಈ ಟ್ರೆಂಚ್ ವಿಷಯದಲ್ಲೂ ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು, ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕೋಬೇಕು. ಇದು ಮೊದಲನೇದು. ಎರಡನೇದು, ಇವತ್ತು ನಮಗೆ ಕಾರ್ಮಿಕರ ಲಭ್ಯತೆ ಕಮ್ಮಿ ಇರೋದ್ರಿಂದ, ಆಮೇಲೆ ನಮ್ಮಲ್ಲಿ ಇಂಟರ್ನಲ್ ಲಾಜಿಸ್ಟಿಕ್ಸ್, ಒಳ ಸಾಗಾಣಿಕೆ, ನಮ್ಮ ತೋಟದಲ್ಲೇ ನಾವು ಸಾಗಾಣಿಕೆ ಮಾಡಬೇಕಾಗತ್ತೆ. ಪ್ರಾರಂಭದಲ್ಲಿ ನಾವು ಗಿಡಗಳನ್ನು ತೊಗೊಂಡೋಗಿ ಹಾಕ್ತೀವಿ ಅಥವಾ ಗೊಬ್ಬರಗಳು ತೊಗೊಂಡೋಗಿ ಹಾಕ್ತೀವಿ, ಅನಂತರ ಅಲ್ಲಿಂದ ಹಾರ್ವೆಸ್ಟರ್ ತೊಗೊಂಬರ್ತೀವಿ. ಆ ಇಂಟರ್ನಲ್ ಲಾಜಿಸ್ಟಿಕ್ಸಿಂದ ನಮಗೆ ಆದಷ್ಟು ಒಳ ರಸ್ತೆಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಒಂದು 8 ಅಡಿ 9 ಅಡಿ ರಸ್ತೆ ಮಾಡ್ಕೊಳ್ರಪ್ಪ ಅಂದರೆ ಅಲ್ಲೊಂದು ಗಿಡ ಹಾಕ್ಬೋದಲ್ಲ ಅನ್ನೋ ಒಂದು ಆಲೋಚನೆಗಳು ಬರುತ್ತೆ ಇವತ್ತು. ಆದರೆ ನಾವು ಆದಷ್ಟು
ಒಳರಸ್ತೆಗಳ ನಿರ್ಮಾಣಕ್ಕೆ ಗಮನ ಕೊಡಬೇಕು. ಇಂಟರ್ನಲ್ ಲಾಜಿಸ್ಟಿಕ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಪೂರಕವಾಗಿರೋ ಥರ ವ್ಯವಸ್ಥೆನ ಮಾಡ್ಕೋಬೇಕು. ನಾಳೆ ನಮಗೆ ಕಾರ್ಮಿಕರು ಸಿಕ್ಕದೇ ಇದ್ದರೂ ನಿರ್ವಹಣೆಯನ್ನು ಲಾಜಿಸ್ಟಿಕ್ಸ್ನ ನಾವು ಮಾಡ್ಕೊತಾ ಹೋಗ್ಬೋದು. ಈ 2 ವಿನ್ಯಾಸಗಳಾಗುತ್ತೆ. 3ನೇದು ಆಲ್ರೆಡಿ ನಾನು ಹೇಳಿದ್ದೀನಿ, ಎಲ್ಲಿ ನಾವು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಿಸ್ತೀವೋ ಆ ಬದುಗಳ ಮೇಲೆ ನಾವು ಸಾಕಷ್ಟು ಅರಣ್ಯ ವೃಕ್ಷಗಳನ್ನು, ತಾಯಿ ಬೇರು ಸಸ್ಯಗಳನ್ನು ನೆಡ್ತಾ ಬರಬೇಕು. ಸೊ ಮೇಡ್ ಬನಾವೋ, ಮೇಡ್ ಕೆ ಊಪರ್ ಪೇಡ್ ಲಗಾವೋ, ನಾನೇನು ಆಲ್ರೆಡಿ ವಿವರದಲ್ಲೇ ಹೇಳಿದ್ದೀನಿ. ಸೊ ಆದಷ್ಟು ನೀವು ಮೇಡ್ ಬನಾವೋ ಅಂದರೆ ಬದುಗಳನ್ನು ನಿರ್ಮಿಸಿ, ಪೇಡ್ ಲಗಾವೋ ಅಲ್ಲಿ ವಿವಿಧ ಜಾತಿಯ ಮರಗಳನ್ನು ಬೆಳೆಸಿ. ಇವಿಷ್ಟನ್ನು ಮಾಡ್ತಾ ಬಂದಾಗ ಡೈವರ್ಸಿಟಿ ಸ್ಟಾರ್ಟ್ ಫ್ರಮ್ ದೇರ್ ಓನ್ಲಿ, ವೈವಿಧ್ಯತೆ ಅಲ್ಲಿಂದನೇ ಶುರುವಾಗುತ್ತೆ. ಇವೆಲ್ಲವಕ್ಕೂ ನಾವು ಗಮನ ಕೊಡೋಣ. ಎಷ್ಟು ಗಿಡ ಹಾಕ್ತೀವಿ ಅಂದರೆ ವಾಣಿಜ್ಯ ಬೆಳೆಗಳು ಎಷ್ಟು ಗಿಡ ಹಾಕ್ತೀವಿ ಅನ್ನೋದಕ್ಕಿಂತಲೂ ಆ ಗಿಡಗಳಿಗೆ ಯಾವ ರೀತಿ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ಒಂದು ಯಾರ್ಡ್ಸ್ಟಿಕ್ಸಲ್ಲಿ ನಾನು ಇವೆರಡು ಕೊಡ್ತಾ ಹೋಗ್ತೀನಿ. ಸಾಕಷ್ಟು ಜನ ಕೃಷಿಕ ಮಿತ್ರರು ಇದನ್ನು ಅರ್ಥ ಮಾಡ್ಕೊಳ್ತಾರೆ, ಅವೆಲ್ಲ ಅಳವಡಿಸ್ತಾರೆ. ಇನ್ನು ಕೆಲವರು ಅವ್ರದ್ದೇ ಆದಂಥ ವಿಧಾನದಲ್ಲಿ ಮತ್ತೆ ಮಣ್ಣು ತರಿಸೋದು, ಲೆವೆಲ್ ಮಾಡೋದು, ಬೇರೆ ಬೇಡದೇ ಇರೋ ಕಡೆ ಟ್ರೆಂಚ್ ಮಾಡೋದು, ಆಮೇಲೆ 2 ವರ್ಷ ಆದಮೇಲೆ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಹೋಗೋದು. ನೀವು ಪ್ರಾರಂಭದಲ್ಲೇ ಟ್ರೆಂಚ್ ಮಾಡಿ ಬಂಡುಗಳಲ್ಲಿ ಮರಗಳನ್ನು ತಾಯಿ ಬೆರೆಸಿಗಳನ್ನು ಬೆಳೆಸಿದ್ರೆ ನೀವು ಬೋರ್ವೆಲ್ ರೀಚಾರ್ಜ್ ಯಾಕೆ ಮಾಡಬೇಕು? ಅಲ್ಲೇ ಬಿದ್ದು ನೀರು ಅಲ್ಲೇ ಹೆಂಗಿರುತ್ತಲ್ಲ. ಹೌದು, ಎಲ್ಲವನ್ನು ಲೆವೆಲ್ ಮಾಡಿಬಿಟ್ಟು ಲಾಸ್ಟಿಗೆ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಹೋಗ್ತಾರೆ. ಸೊ ಇವೆಲ್ಲ ಒಂದು ರೀತಿ ವಿರೋಧಾಭಾಸಗಳು ಅಂತ ಅನಿಸುತ್ತೆ. ಸೊ ಇದೆಲ್ಲ ಗಮನ ಕೊಡಿ. ಇಷ್ಟನ್ನೇ ನಾನು ನನ್ನ ಕೃಷಿಕರಿಗೂ ಹೇಳೋದು. ಇನ್ನು ಉಳಿದಿದ್ದೆಲ್ಲ ನಿಮ್ಮ ವೈಯಕ್ತಿಕ. ಇತ್ತೀಚೆಗೆ ನಾನೇನು ಮಾಡಿದೆ, ನನ್ನ ಸಮಯಾಭಾವ ಇರೋದ್ರಿಂದ ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮ ತೋಟ ನೀವೇನು ಡಿಸೈನ್ ಮಾಡ್ಕೊಳ್ಳಿ. ಯಾವುದೋ ಒಂದು ಮೀಟಿಂಗ್ ಒಂದ್ಸಲ ನಿಮ್ಮ ಭೂಮಿಗೆ ಬರ್ತೀನಿ ಅಥವಾ ಒಂದು ಕಡೆ ಕೂತ್ಕೋತೀನಿ, ಹೇಳ್ತಾ ಹೋಗ್ತೀನಿ, ನೀವೇ ಡಿಸೈನ್ ಮಾಡ್ಕೊಳ್ರಪ್ಪ. ಯಾಕೆಂದರೆ ನಿಮ್ಮ ತೋಟವನ್ನು ನೀವೇ ಡಿಸೈನ್ ಮಾಡಿಕೊಂಡ್ರೆ ನಾಳೆ ಅದ್ರಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ನೀವೇ ಮಾಡ್ಕೋಬೋದು. ಅಥವಾ ನಿಮ್ಮ ತೋಟಕ್ಕೆ ಬಂದ ವೀಕ್ಷಕರಿಗೆ ನೀವು ಸಂಪೂರ್ಣ ಮಾಹಿತಿಯನ್ನು ಕೊಡ್ಬೋದು, ವಿಶ್ಲೇಷಣೆ ಮಾಡ್ಕೋಬೋದು. ಹಾಗಾಗಿ ಪ್ಲೀಸ್ ಡಿಸೈನ್ ಯುವರ್ ಓನ್ ಫಾರ್ಮ್ ಅಂತಲೇ ಹೇಳ್ತೀನಿ. ಅದಕ್ಕೆ ಬೇಕಾದಂಥ ಕೆಲವು ಬೇಸಿಕ್ಸ್ ಏನಿರುತ್ತೋ ಅದನ್ನು ಆಕರ್ಷ ಟೇಬಲ್ ಒಂದ್ಸಲ ಹೇಳಿಬಿಟ್ರೆ ಅವ್ರು ಮಾಡ್ಕೋತಾರೆ. ಸೊ ಹಾಗಾಗಿ ಇದು ಒಂದು ಇತ್ತೀಚೆಗೆ ನನ್ನ ಕೈಲಾದಷ್ಟು ನಾನು ನನ್ನ ಕೃಷಿಕ ಮಿತ್ರರಿಗೆ ನನ್ನ ಸಮಯವನ್ನು ಕೊಡ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀವಿ. ಉದ್ದೇಶ ಏನಪ್ಪ ಅಂದರೆ ಸಾಕಷ್ಟು ಜನ ಕೃಷಿಕರು ರಾಸಾಯನಿಕದಿಂದ ವಿಮುಖರಾಗಬೇಕು, ಕೆಮಿಕಲ್ ಫ್ರೀ ಫಾರ್ಮಿಂಗಿಗೆ ಬರಬೇಕು, ಮತ್ತು ಈ ರಾಸಾಯನಿಕ ಮುಕ್ತ ಕೃಷಿನಲ್ಲೂ ಅವಲಂಬನೆಗಳನ್ನು ಕಮ್ಮಿ ಮಾಡಿಕೊಳ್ಬೇಕು. ವೀಕ್ಷಕರೇ, ಇದು ನಮ್ಮ ವಿವರ ಮಾರ್ಗದರ್ಶಕರಾದ HR ಮಂಜುನಾಥ್ ಅವರ ಒಟ್ಟಿಗೆ ಅವರದ್ದೇ ತೋಟದಲ್ಲಿ MS ಫಾರಮ್ಮು, ದೊಡ್ಡಬಳ್ಳಾಪುರ, ಸಾಸಲು ಹೋಬಳಿ, ಬನವತಿ ಗ್ರಾಮ, ಇಲ್ಲಿ ನಾವು ಕೂತು ನಡೆಸಿದಂತಹ ಪಾಡ್ಕ್ಯಾಸ್ಟ್ನ ಒಂದು ಸಂಕ್ಷಿಪ್ತವಾದಂತಹ ವಿಡಿಯೋ. HR ಮಂಜುನಾಥ್ ಸರ್ ಅವರಿಗೆ ಈ ಹಂತದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಯಾಕಂತ ಹೇಳಿದ್ರೆ ಕಳೆದ 1 ವರ್ಷದ ಸುಮಾರು ವಿಡಿಯೋಗಳಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ನಮ್ಮ ಏಳು ಬೀಳುಗಳನ್ನು, ನಾವು ಕಂಡುಕೊಂಡಂಥ ಸತ್ಯಗಳನ್ನು, ನಾವು ಮಾಡಿದಂಥ ಪ್ರಯೋಗಗಳನ್ನು, ನಾವು ಬೇರೆಯವರ ತೋಟದಲ್ಲಿ ವಿಶ್ಲೇಷಣೆ ಮಾಡಿದಂಥದ್ದನ್ನು ಎಲ್ಲದನ್ನು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಾಗಿ, ಹೌದು ನೀವು ಕೂಡ ಈ ರೀತಿ ಮಾಡಬಹುದು ಅನ್ನೋ ಲೆಕ್ಕಕ್ಕೆ ನಾವು ತೋರಿಸಿದ್ದೀವಿ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಚಾರಗಳನ್ನು ಇನ್ನೂ ಹೆಚ್ಚೆಚ್ಚು ನೋಡೋದಕ್ಕೆ ಅಂತಲೇ ಸಬ್ಸ್ಕ್ರೈಬ್ ಮಾಡಿದಂಥ ಸುಮಾರು ನಮ್ಮ ವೀಕ್ಷಕರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಇದೊಂದು ಫುಲ್ ಮೀಲ್ಸ್ ಬಂದಂಗೆ. ಏನು ಅಂತ ಹೇಳಿದ್ರೆ, ಇವತ್ತು ನಾವು 2 ರಿಂದ 3 ಅವರು ನಿಮ್ಮ ಮುಂದೆ ಕೂತ್ಕೊಂಡು ಸುಮಾರು ವಿಚಾರಧಾರೆಗಳನ್ನು ಮಾತಾಡಿದ್ದೀವಿ. ಎಲ್ಲದನ್ನೂ ನಾವು ಆ ಹಂತದಲ್ಲಿ ತೋರ್ಸೋಕ್ಕಾಗದೇ ಇರುವಂಥದ್ದನ್ನು ಇವತ್ತು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಹಂತದಲ್ಲಿ ಹೊಸಬ್ರು ವೀಕ್ಷಕರು ಯಾರಿದ್ದಾರೆ, HR ಮಂಜುನಾಥ್ ಅವರ ಪರಿಚಯ ಯಾರಿಗಿಲ್ಲ, ಇಲ್ಲ ನನ್ನ ಪರಿಚಯನೇ ಯಾರಿಗೂ ಇಲ್ಲ ಅಂಥವರಿಗೆ ಹೇಳ ಬಯಸ್ತೀನಿ. ಇಲ್ಲಿ ವಿಚಾರ ನಾವೇನು ಮಾತಾಡಿದ್ದೀವಿ ಅದಕ್ಕಿಂತಲೂ ಇನ್ನಷ್ಟು ವಿಚಾರಗಳು HR ಮಂಜುನಾಥ್, ಕೃಷಿ ಮಾಸ್ಟರ್ HR ಮಂಜುನಾಥ್ ಅಂತ ಹೇಳ್ಬಿಟ್ಟು ನಮ್ಮ ಪ್ಲೇ ಲೀಸ್ಟಲ್ಲಿದೆ. ಸೊ ಅದನ್ನು ನೀವು ಒಮ್ಮೆ ಗಮನಿಸಿ. ಸುಮಾರು ವಿಡಿಯೋಗಳು, ನಮ್ಮ ಹಳೆಯ ವಿಡಿಯೋಗಳು, ಕೃಷಿ ಸಂಬಂಧಿತ ವಿಡಿಯೋಗಳು ನಿಮಗಲ್ಲಿ ಸಿಗುತ್ತವೆ. ಸಾಧ್ಯವಾದಾಗ ನೀವು ಅದನ್ನು ಕೂಡ ನೋಡಿ. ನಮಗೂ ಎಲ್ಲೋ ಒಂದು ಸರಿ ನಮಗೂ ಒಂದು ಆಶಯ ಇದೆ. ಏನು ಅಂತ ಹೇಳಿದ್ರೆ, ಕೃಷಿಯಲ್ಲಿ ನಾವು ಕಂಡುಕೊಂಡಂಥ ಕೆಲವು ಪ್ರಯೋಗಗಳು ನಿಮಗೂ ಕೂಡ ಒಂದು ದಾರಿದೀಪವಾಗಬಹುದು ಅಂತ ಹೇಳ್ಬಿಟ್ಟು ಅದಷ್ಟೇ ನನ್ನ ಒಂದು ಕಳಕಳಿ. ಈ ಸುದೀರ್ಘವಾದಂತಹ ಪಾಡ್ಕ್ಯಾಸ್ಟ್ 3 ಗಂಟೆ ಸುಮಾರು ನನ್ನ ಜೊತೆ ಕೂತು ನಿಸ್ಸಂಶಯವಾಗಿ
ನಮ್ಮ ಕೆಲವು ಪ್ರಶ್ನೆಗಳಿಗೆ ಯಾವುದೇ ಒಂದು ಒತ್ತಡ ಇಲ್ಲದೆ ಉತ್ತರಿಸಿರುವಂತಹ ಎಚ್ ಆರ್ ಮಂಜುನಾಥ್ ಸರ್ ಅವರಿಗೆ ವಿವರ ಬಳಗದ ಕಡೆಯಿಂದ ಧನ್ಯವಾದಗಳು ಸರ್. ವೀಕ್ಷಕರೇ, ಈ ವಿವರ ಇನ್ಫೋ ವಾಹಿನಿ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ವಿಷಯಗಳನ್ನು ವಿಶ್ವಾಸ್ ಪ್ರೆಸೆಂಟ್ ಮಾಡ್ತಾನೆ ಇದ್ದಾರೆ, ನಾವು ಗಮನಿಸ್ತಾನೆ ಇರ್ತೀವಿ. ಈ ಪಾಡ್ಕಾಸ್ಟ್ ಕಾನ್ಸೆಪ್ಟನ್ನ ಅವರು ತೊಗೊಂಬಂದರು. ಇವಾಗ ಸಾಕಷ್ಟು ಪಾಡ್ಕಾಸ್ಟ್ಗಳು ಇವಾಗ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದಾರೆ. ಈ ನಮ್ಮ ತೋಟದಲ್ಲೂ ಈ ಥರ ಒಂದು ಪಾಡ್ಕಾಸ್ಟ್ ಆಗಬೇಕು ಅನ್ನೋ ಒಂದು ಉದ್ದೇಶ ಮತ್ತು ನಮ್ಮಿಬ್ಬರಿಗೂ ಆಸೆ ಇತ್ತು ಅದನ್ನು ಮಾಡಬೇಕು ಅಂತ. ಕಾರಣಾಂತರಗಳಿಂದ ನಾವು ಈ ದಿನಕ್ಕೋಸ್ಕರ ಕಾಯಬೇಕಾಗಿ ಬಂತು ಅನಿಸುತ್ತೆ. ಇವತ್ತು ಆ ಅವಕಾಶ ನಮಗೆ ಸಿಕ್ತು, ಸೃಷ್ಟಿ ಮಾಡ್ಕೊಂಡ್ವಿ. ಹಾಗಾಗಿ ಇವತ್ತು ನಿಮ್ಗಳ ಜೊತೆ ಇದ್ದು ವಿಶ್ವಾಸ್ ಅವರ ಕ್ಯಾಮ್ರಾದ ಮುಂದೆ ಇವೆಲ್ಲ ಹೇಳಲಿಕ್ಕೆ ನನಗೂ ಒಂದು ಅವಕಾಶ ಆಗಿದೆ. ನೈಸರ್ಗಿಕವಾಗಿ ಈ ಕೃಷಿ ಮಾಡ್ತಕ್ಕಂಥದ್ದು, ಪರಿಸರ ಅವಲಂಬಿತ ಕೃಷಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಈಗ ಇರತಕ್ಕಂಥ ಏಕೈಕ ಮಾರ್ಗ ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಬದಲಾದ ಕಾಲಮಾನದಲ್ಲಿ ಹೊಸ ಹೊಸ ಸವಾಲುಗಳ ನಡುವೆ ನಮ್ಮ ಕೃಷಿ ಪಯಣ ಸಾಗಬೇಕಾಗಿದೆ. ಯು ಕಾಂಟ್ ಚೇಂಜ್ ಎವ್ರಿಥಿಂಗ್. ಸಾಕಷ್ಟು ಬದಲಾವಣೆಗಳು ನಮ್ಮ ಮದುವೆ ಕಡಿಮೆ ಸಮಯದಲ್ಲಿ ಆಗ್ತಾಯಿದೆ ಮಿತ್ರ. ನಾನು 2022ರಲ್ಲಿ ಈ ಊರಿಗೆ ಬಂದಾಗ ಇದ್ದಂಥ ಸನ್ನಿವೇಶಗಳು, ಪರಿಸ್ಥಿತಿಗಳು ಇವತ್ತಿಲ್ಲ. ಇವತ್ತು ಹೊಸದಾಗಿ ಈ ರೀತಿ ತೋಟ ಮಾಡಬೇಕು ಅಂದರೆ ನನಗೂ ನರ್ವಸ್ ಆಗುತ್ತೋ ಏನೋ ಗೊತ್ತಿಲ್ಲ, ಆ ಥರ ಆಗಿದೆ. ಹಾಗಾಗಿ ನಾನು ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ಕಾಲಮಾನ ಬದಲಾವಣೆ ಆಗ್ತಾನೇ ಇದೆ. ಹೊಸ ಹೊಸ ಸವಾಲುಗಳು ಮತ್ತು ಅವಕಾಶಗಳು ಎರಡೂ ನಮ್ಮ ಮುಂದೆ ತೆರೆಕೊಂಡಿದೆ. ಹಾಗಾಗಿ ನಾವು ಪ್ರಯೋಗಶೀಲರಾಗೋಣ. ಯಾವುದೇ ಒಂದು ವ್ಯವಸ್ಥೆ ಎಲ್ಲೋ ಒಂದು ಕಡೆ ವರ್ಕ್ ಆಗಿದೆ ಅಂದಾಗ ಎಲ್ಲ ಕಡೆ ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ಬೇಡ. ಹಾಗಾಗಿ ನಾವು ಆದಷ್ಟು ಪ್ರಮಾಣೀಕರಿಸಿ ಪ್ರತ್ಯಕ್ಷವಾಗಿ ನೋಡಿ ನಮ್ಮ ಕೃಷಿ ಭೂಮಿ ನಾವು ಯಾವುದನ್ನು ಅಳವಡಿಸ್ಕೋಬಹುದೋ, ನಮ್ಮ ಸಾಧ್ಯತೆ ಅಸಾಧ್ಯತೆಗಳ ನಡುವೆ ನಮ್ಮ ಲಿಮಿಟೇಷನ್ಸ್ನಲ್ಲಿ ನಾವೇನು ಮಾಡ್ಬೋದು ಅದನ್ನು ಮಾಡ್ತಾ ಹೋಗೋಣ. ಯಾವುದೇ ಕೃಷಿ ಒಂದು ನಿರಂತರವಾಗಿ ಹರಿಯುವ ನೀರು, ಇದರಲ್ಲಿ ನಾವು ಕಲಿಯೋದು ಸಾಕಷ್ಟಿದೆ. ಪರಿಸರ ಜೊತೆ ಜೋಡಿಸ್ಕೊಳ್ತಾ ಹೋಗ್ತಾ ಈ ಕೃಷಿ ನನಗೆ ಮುಂದುವರ್ಸೋಣ ಅಂತ ಹೇಳ್ತಾ, ಇವತ್ತು ಈ ಅವಕಾಶ ಕೊಟ್ಟಂಥ ವಿವರ ಇನ್ಫೋ ವಾಹಿನಿ ಬಳಗಕ್ಕೂ ಮತ್ತು ನಮ್ಮ ಮಿತ್ರ ವಿಶ್ವಾಸ್ ಪಾಲನ್ನವರೆಗೂ ಮತ್ತೆ ವಂದನೆಗಳನ್ನು ತಿಳಿಸ್ತಾ, ಮತ್ತೆ ನಿಮ್ಮ ಜೊತೆ ಇನ್ನೊಂದು ಸಲ ಸಾಧ್ಯವಾದಾಗ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಮುಗಿಸ್ತಾ ಇರೋಣ. ನಮಸ್ಕಾರ. ಧನ್ಯವಾದಗಳು ಸರ್.